2026ರಂದು ಸದನಕ್ಕೆ ನಿಗದಿತ ಸಮಯಕ್ಕೆ ಹಾಜರಾದ ಮಾನ್ಯ ಸದಸ್ಯರುಗಳು ಮಹೇಶ್ ತೆಂಗಿನಕಾಯಿ, ಸಿ ಪುಟ್ಟರಂಗ ಶೆಟ್ಟಿ, ಪ್ರಭು ಬಿ ಚವಾನ್, ಎಸ್ ಸುರೇಶ್ ಕುಮಾರ್, ಟಿ ಎಸ್ ಶ್ರೀವಾಸ್ತವ್, ಬಿ ಎನ್ ರವಿಕುಮಾರ್, ಬಿಪಿ ಹರೀಶ್, ಡಿಎಂ ಟಿ ಎಸ್ ಶ್ರೀವಾಸ್ತವ್, ಭಾಗೀರಥಿ ಮುರಳಯ್ಯ, ಗುರುರಾಜ್ ಶೆಟ್ಟಿ ಗಂಟಿಹೊಳೆ, ಬಸವನಗೌಡ ಪಾಟೀಲ್, ಜಿಟಿ ಪಾಟೀಲ್, ಸಿದ್ದು ಸವದಿ, ಷಡಕ್ ಗುರುರಾಜ್ ಶೆಟ್ಟಿ ಗಂಟಿಹೊಳೆ, ಬಸವನಗೌಡ ಪಾಟೀಲ್, ಜಿಟಿ ಪಾಟೀಲ್, ಸಿದ್ದು ಸವದಿ, ಷಡಾಕ್ಷರಿ, ಯುಬಿ ಬಣಕರ್, ಕಿರಣ್ ಕುಮಾರ್ ಕೊಡ್ಗಿ, ಚನ್ನಬಸಪ್ಪ, ಗುರ್ಮೆ ಸುರೇಶ್ ಶೆಟ್ಟಿ, ವಿಠಲ್ ಸೋಮನ ಹಲಗೇಕರ್, ಎಸ್ ಎನ್ ರಾಜಣ್ಣ, ರಾಜೇಶ್ ನಾಯ್ಕ್, ಯು ಸಿಸಿ ಪಾಟೀಲ್, ಎಂಆರ್ ಪಾಟೀಲ್. ತೋಡ್ ಬಂದ್ಬಿಡ್ತಾರಲ್ರಿ ಅವ್ರ ಹೆಣ್ಮಕ್ಳು ಸ್ವಲ್ಪ ಒಂದೈದು ನಿಂತರ ಹೋಗಿ ಯಾಕೆ ಅಷ್ಟು ಅವಸರ ಮಾಡ್ತೀನಿ ಬೈತಾರಂತೆ. ಹೆಸರು ಬರ್ತಂತ ಆತ್ ಬರ್ತಾನ ಪಾಪ. ಈಗ ಸುನಿಲ್ ಕುಮಾರ್ ಅವರು ಕ್ವಶನ್ ಅದಲ್ಲ, ಪ್ರಶ್ನೋತ್ತರ. ಜಗದೀಶ್ ಶಿವಯ್ಯ ಗೊಡಗಂಟಿ. ದಿನೇಶ್ ಗುಂಡೂರಾವ್. ಮಾನ್ಯ ಸಭಾಧ್ಯಕ್ಷರೇ, ತಮ್ಮ ಮುಖಾಂತರ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಿಗೆ ನನ್ನ 87ನೇ ಪ್ರಶ್ನೆ ನಾನು ಉತ್ತರ ಕೇಳಲು ಬಯಸ್ತಾ ಇದ್ದೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಬಂದಿದೆ. ಇಡೀ ರಾಜ್ಯದಲ್ಲಿ ಮಾಡುತ್ತಿರುವ ವ್ಯವಸ್ಥೆ ಬಗ್ಗೆ ಅದರಲ್ಲಿ ಕೊಟ್ಟಿದ್ದಾಗಿದೆ. ಸ್ಪೆಸಿಫಿಕ್ ಆಗಿ ಜಮಖಂಡಿ ಕ್ಷೇತ್ರದ ಬದ್ದಲ್ಲಿ ಹೇಳಬೇಕಾದ್ರೆ, ಇದೊಂದು ಐತಿಹಾಸಿಕ ಜಮಖಂಡಿ ಕ್ಷೇತ್ರ. ಅಲ್ಲಿ ಒಂದು 4,60,000 ಮೇಲ್ಪಟ್ಟು ಜನಸಂಖ್ಯೆ ಮತ್ತು ಸುತ್ತಮುತ್ತಲ ಪ್ರದೇಶದಿಂದ ಕೂಡ ತಾಲೂಕಿನಿಂದ ಇಲ್ಲಿ ರೋಗಿಗಳು ಬರ್ತಾ ಇದ್ದು, ಇದು ಕೃಷಿ ಮತ್ತು ಪ್ರದೇಶ ಹಾಗೂ ಉದ್ಯಮಿಗಳ ವ್ಯವಹಾರಗಳು ನೋಡಿದರೆ ಈ ಒಂದು ಜಮಖಂಡಿ ಜಿಲ್ಲಾ ಆಗುವಂಥ ಅತಿ ಯೋಗ್ಯವಾಗಿದೆ. ಅದಕ್ಕೆ ಹೊಂದಿಕೊಂಡಂಥ ಸಾವಳಗಿ ಕೂಡ ಅದು ಕೂಡ ತಾಲೂಕು ಆಗಲಿಕ್ಕೆ ಯೋಗ್ಯವಾದಂಥ ಸ್ಥಳದಲ್ಲಿ ಒಂದೇ ಒಂದು ಸಮುದಾಯ ಆರೋಗ್ಯ ಕೇಂದ್ರವಿದ್ದು ಮತ್ತು ಜಮಖಂಡಿ ತಾಲೂಕಾ ಆಸ್ಪತ್ರೆ ಹಳೆಯ ರಾಜರ ಕಟ್ಟಡದ ಶಿಥಿಲಗೊಂಡಂಥ ಕಟ್ಟಡದಲ್ಲಿ 100 ಜನರಲ್ ಬೆಡ್ ಆಸ್ಪತ್ರೆ ಮತ್ತು 100 ತಾಯಿ ಮಕ್ಕಳ ಬೆಡ್ದ ಆಸ್ಪತ್ರೆ ಈಗಾಗಲಿದ್ದು, ಅಲ್ಲಿ ಮಾತ್ರ ಬೇಕಾಗುವಂಥ ಹೆರಿಗೆ ತಜ್ಞರು, ಅನಸ್ಥೀಸಿಯಾ ಕೊಡುವಂಥ ವೈದ್ಯರು, ಚರ್ಮ ರೋಗ ಡಾಕ್ಟರ್ಗಳು, ದಂತ ವೈದ್ಯರು ಮತ್ತು ತುರ್ತು ಚಿಕಿತ್ಸಾ ವೈದ್ಯರು ಯಾರೂ ಇಲ್ಲೇ ಇಲ್ಲ. ಕೆಲವು ಜನರಲ್ ಮೆಡಿಸಿನ್ ಅವರು ಕೆಲವೊಂದಿಷ್ಟು ಜನ ಇದ್ದಾರೆ. ಅದರಲ್ಲಿ ಕೂಡ ಗುತ್ತಿಗೆ ಆಧಾರದ ಮೇಲೆ ಬಹಳಷ್ಟು ವೈದ್ಯರು ಬಂದಿದ್ದಕ್ಕಾಗಿ ಅವ್ರ ಅಕೌಂಟಬಿಲಿಟಿನೇ ಇಲ್ಲ. ಯಾವಾಗ ಬೇಕಾದ ಬರ್ತಾರ, ಯಾವಾಗ ಬೇಕಾದ ಹೋಗ್ತಾರ, ಹೇಳಾರ್ದೆ ಹೋಗಿಬಿಡ್ತಾರೆ ಮತ್ತೊಂದು ಕೆಲಸಕ್ಕೆ. ಈ ಥರ ಅಲ್ಲಿ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅಲ್ಲಿ ಬಹಳಷ್ಟು ತೊಂದರೆಗಳು ಕೂಡ ನಾವು ಎದುರಿಸ್ತಾ ಇದ್ದೇವೆ. ಅಷ್ಟೇ ಅಲ್ಲ, ನರ್ಸ್ಗಳು ಕೂಡ ಬಹಳಷ್ಟು ಕಡಿಮೆ ಇದ್ದಾರೆ, ಕ್ಲಾಸ್ ಡಿ ಸಿಬ್ಬಂದಿಗಳು ಕೂಡ ಕಡಿಮೆ ಇದ್ದಾರೆ, ಸ್ವಚ್ಛತೆಯೂ ಕಡಿಮೆ ಇದ್ದಾರೆ. ಈಗ ಹೈಜಿನಿಕ್ ಅದು ಮೇಂಟೈನ್ ಮಾಡ್ಲಿಕ್ಕೆ ಕೂಡ ಸಾಧ್ಯತೆ ಆಗ್ತಾ ಇಲ್ಲ. ಅದರಿಂದ ಮತ್ತು ವೈದ್ಯಕೀಯ ಸಾಮಗ್ರಿಗಳು ಹಾಗೂ ಇನ್ಸ್ಟ್ರೂಮೆಂಟ್ಸ್ ಏನದಾವು ಬಹಳವೇ ಆಗ್ಯಾವು. ಅದಕ್ಕೆ ತಂತ್ರಜ್ಞಾನ ಕೂಡ ತಾವು ಪ್ರಶ್ನೆಗೆ ಅವರು ಉತ್ತರ ಕೊಟ್ಟಿದ್ದಾರೆ. ಅದನ್ನೇ ಕೇಳ್ತಾ ಇದ್ದೆ ನಾನು. ಅದಕ್ಕೆ ನಾವು ತಂತ್ರಜ್ಞಾನ ವಿಜ್ಞಾನಗಳಂತ ಹೊಸದಾಗಿರುವಂತಹ ಇನ್ಸ್ಟ್ರೂಮೆಂಟ್ಸು ಅಲ್ಲಿ ಕೂಡ ಬಹಳಷ್ಟು ಅವಶ್ಯಕತೆ ಇದೆ. ಶತಮಾನ ಕಂಡ ಶಿಥಿಲಗೊಂಡಂತ ಜಮಖಂಡಿ ತಾಲೂಕು ಆಸ್ಪತ್ರೆ 100 ಬೆಡ್ ಇದ್ದು, ತಾಯಿ ಮಕ್ಕಳದು 100 ಬೆಡ್ ಇದ್ದು, ಇಲ್ಲಿ 150% ಆಕ್ಯುಪೇಷನ್ ಇದೆ ಸರ್. 200 ಬೆಡ್ ತುಂಬಿ ಮತ್ತೆ ನೆಲಕ್ಕೆ ಹಾಕ್ತಾರ. ಅದಕ್ಕೆ ಆದಷ್ಟು ಬೇಗ ಇನ್ನೂ 200 ಬೆಡ್ ಇನ್ನೂ 100 ಬೆಡ್ ಆಸ್ಪತ್ರೆ ಸೆಪರೇಟ್ ಆಗಿ ಬರೋದು. ಯಾಕಂದ್ರೆ ಇರುವಂತದ್ದು ಬಹಳ ಶಿಥಿಲಗೊಂಡಿದೆ. ರಾಜರ ಕಾಲದ ಇದು 103 ವರ್ಷ. ಅದಕ್ಕೆ ಎಷ್ಟೋ ಸಲ ಹೇಳಿದೆ ನಾನು, ಇನ್ನವರೆಗೂ ಅದು ಸರಿಯಾಗಿ ಆಗ್ತಾ ಇಲ್ಲ. ಅದಕ್ಕೆ ಅದೊಂದು ಇನ್ನೊಂದು ಅಲ್ಲಿ ಅವ್ರು ಬಂದಂತ ಅವ್ರಿಗೆ ರೋಗಿಗಳ ಜೊತೆಗೆ ಬಂದಂತವ್ರಿಗೆ ಇರ್ಲಿಕ್ಕೆ ಜಾಗನೇ ಇಲ್ಲ, ಅವ್ರಿಗೆಲ್ಲ ಸರಿಯಾಗಿಲ್ಲ. ಅದನ್ನು ಕೂಡ ನೋಡುತ್ತಂತ ಬಹಳ ಅವಶ್ಯಕತೆ ಇದೆ. ಮತ್ತು ಇನ್ನೊಂದು ಅತಿ ಪ್ರಾಮುಖ್ಯದ ವಿಷಯ ಅಂದ್ರೆ, ಟೆಂಡರ್ ಆಧಾರದ ಮೇಲೆ ಪಥ್ಯ ಆಹಾರ ಕೊಡುವ ಗುತ್ತಿಗೆದಾರರು ಅವರಿಗೆ 1.5 ವರ್ಷ ಆಯ್ತು, ಇನ್ನೂವರೆಗೂ ಪೇಮೆಂಟ್ ಆಗಿಲ್ಲ. 1.5 ಕೋಟಿ ರೂಪಾಯಿ ಬಾಕಿ ಇದೆ. ಇಂಥ ಒಂದು ಬಾಕಿ ಇದ್ದಾಗ ಅವನ ಗುಣಮಟ್ಟದ ಮತ್ತು ಪೂರ್ಣ ಪ್ರಮಾಣದ ಆಹಾರ ಕೊಡ್ಲಿಕ್ಕೆ ಹೇಗೆ ಸಾಧ್ಯತೆ ಇದೆ? ಅದು
ಅದಕ್ಕೆ ಹಾಗೆ ಮಾಡಿ ಒಂದು 5 ಲಕ್ಷ 6 ಲಕ್ಷ ಹಿಂಗೆ ಕೊಟ್ಟು ಅವ್ನು ನಡೆಸ್ತಾ ಇದ್ದಾರೆ. ಪಾಪ ತನ್ನಲ್ಲಿ ಇರುವಂತ ಎಲ್ಲ ಸಾಮಗ್ರಿ ಮಾರಿಕೇಶನ್ ಹ್ಯಾಂಗರ್ ಮಾಡಿ ತಂದು ಹಾಕ್ತಾ ಇದ್ದಾನೆ. ಕೇಳ್ರಿ, ಮತ್ತೇನ್ ಬಿಟ್ರೆ ಅದು ಕೂಡ 1.5 ಕೋಟಿ ರೂಪಾಯಿ ಹೋಗಿ ತಿಳ್ಕೊಂಡು ಅಂಜಿ ಹೇಗಾದ್ರೂ ಮಾಡಿ ಸಪ್ಲೈ ಮಾಡ್ತಾ ಇದ್ದಾನೆ. ಇದು ಬಹಳ ಖೇದಕರ ಸಂಗತಿ. ಏನೋ ಗುತ್ತಿಗೆದಾರ ಟೆಂಡರ್ ಆದ್ಮೇಲೆ ತಗೊಂಡಾರ 1 ವರ್ಷದಿಂದ ಬಾಕಿ ಇದೆ 1.5 ಕೋಟಿ ರೂಪಾಯಿ ಆದಷ್ಟು ಬೇಗನೆ ಕೊಡಬೇಕು ಅಂತ ನಾನು ಒತ್ತಾಯ ಕೂಡ ಮಾಡ್ತಾ ಇದ್ದೇನೆ. ಮತ್ತು ಅಷ್ಟೇ ಅಲ್ಲ, ಅಲ್ಲಿರುವಂತ ಕೊಣ್ಣೂರು ಗ್ರಾಮ, ಅಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅಲ್ಲಿ 48,000 ಜನರ ಸಂಪರ್ಕ ಅದಕ್ಕೆ ಮೇಲ್ಜರ್ಸಿ ನಾ ಹೇಳಕ್ ಏನ್ ಬೇಕಾದ್ರೆ ನಾ ಕುಂಡಿರ್ತೇನೆ ನಾನು. ಆಯ್ತು ಅಲ್ರಿ, ಏನು ಮತ್ತೆ ನೀವು ಏನ್ ಸಬ್ಜೆಕ್ಟ್ ಮಾತಾಡ್ಬಿಟ್ಟು ಅವ್ರು ಉತ್ತರ ಕೊಡದು ಬಿಟ್ಟು ನೀವೆಲ್ಲ ಅದು ಪ್ರಶ್ನೆ, ಇದು ಭಾಷಣ ಇದು ಪ್ರಶ್ನೋತ್ತರ. ನಿಮಗೆ ಮಾತಾಡ ಸಿಎಲ್ ತಗೊಂಡು ಮಾತಾಡಿ ನೀವು ಉಳಿದ ಹಂಗ ಉಳಿತಂದ್ರೆ ಆಯ್ತು ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಈಗ ಮಾತಾಡುದು ಅವರು ಈಗ ಮಾನ್ಯ ಅಧ್ಯಕ್ಷರೇ, ನಮ್ಮ ಜಗದೀಶ್ ಶಿವಯ್ಯನವರು ಅವರು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಬಹುಶಃ ಅದ್ರಲ್ಲಿ ಏನೋ ಕ್ಲಾರಿಫಿಕೇಶನ್ ಇದೆ ಕೇಳಬಹುದಾಗಿತ್ತು. ಅವರು ಸ್ವಲ್ಪ ತಜ್ಞ ವೈದ್ಯರು ಬೇಕು ಅಂತ ಹೇಳಿದ್ದಾರೆ. ಈಗಾಗಲೇ ಅಲ್ಲಿ ಕೆಲವು ತಜ್ಞ ವೈದ್ಯರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಮನೆ ಸಭಾಧ್ಯಕ್ಷರೇ. ಅಲ್ಲಿ ಸರ್ಜನ್ ಇದ್ದಾರೆ, ರೇಡಿಯಾಲಜಿಸ್ಟ್ ಒಬ್ಬರಿದ್ದಾರೆ, ಆಮೇಲೆ ಅರವಳಿಕೆ ತಜ್ಞರಿದ್ದಾರೆ, ಎಲುಬು ಕೀಲು ತಜ್ಞರಿದ್ದಾರೆ, ಸ್ತ್ರೀರೋಗ ತಜ್ಞರಿದ್ದಾರೆ, ನೇತ್ರ ತಜ್ಞರಿದ್ದಾರೆ, ಅವರೆಲ್ಲ ಇದ್ದಾರೆ. 3 ತಜ್ಞರು ಮಾತ್ರ ವೇಕೆನ್ಸಿ ಇದೆ. ಯಾಕಂದ್ರೆ ಅದು ನಾವು ಫಿಲ್ಅಪ್ ಮಾಡೋಕ್ಕಾಗಿಲ್ಲ. ಆದ್ರಿಂದ ಅದರ ಬಗ್ಗೆ ನಾವು ಖಂಡಿತ ನೋಡ್ತೀವಿ. ಉಳಿದಿರತಕ್ಕಂಥ ಸಿಬ್ಬಂದಿ ಹೆಚ್ಚು ಕಡಿಮೆ ಎಲ್ಲ ಇದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಮತ್ತು ಉಳಿದಿರ್ತಕ್ಕಂಥದ್ದು ಅವ್ರು ಇಡೀ ಅವರ ಕ್ಷೇತ್ರದ ಅಭಿವೃದ್ಧಿಗೆ, ಆಸ್ಪತ್ರೆ ಅಭಿವೃದ್ಧಿಗೆ ಇನ್ನೂ ಹೆಚ್ಚು ಬೇಕಾಗಿದೆ. ಎಲ್ಲ ಈಗಾಗಲೇ 200 ಬೆಡ್ಡಿನ ಆಸ್ಪತ್ರೆ, 100 ಬೆಡ್ ಜನರಲ್ ಆಸ್ಪತ್ರೆ, ಇನ್ನೊಂದು 100 ಬೆಡ್ NHM ಇದೆ. ಸೊ ಚೆನ್ನಾಗಿ ನಡೀತಾ ಇದೆ ಆಸ್ಪತ್ರೆ. ಇನ್ನು ಬೇರೆ ಇನ್ನೇನಾದ್ರೂ ಅಗತ್ಯತೆ ಇದ್ರೆ ಎಕ್ವಿಪ್ಮೆಂಟ್ ಅಲ್ಲಿ ಇನ್ನೇನಾದ್ರು ಬೇಕಾಗಿದ್ರೆ ಹೇಳಿ, ಅದನ್ನ ಖಂಡಿತ ಪರಿಶೀಲನೆ ಮಾಡ್ತೀನಿ. ಅದು ಮತ್ತು ಏನಾದ್ರು ರಿಪೇರಿ ಕೆಲಸ ಕಾಮಗಾರಿ ಏನಿದ್ರೆ ಅದನ್ನು ಕೂಡ ಹೇಳಿ, ಅದನ್ನ ಖಂಡಿತ ಪರಿಶೀಲನೆ ಮಾಡ್ತೀನಿ. ಆಮೇಲೆ ಅವ್ರು ಇನ್ನೊಂದು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಒಂದು ಬಾಕಿ ಬಿಲ್ ಇದೆ ಅಂತ. ಅದನ್ನ ಈ ತರ ಎಲ್ಲ ಸುಮಾರು ಕಡೆ ಕೆಲವುದೆಲ್ಲ ಪೆಂಡಿಂಗ್ ಆಗಿದೆ. ಅದಕ್ಕೆ ಈಗ ನಾವು ಒಂದು ಅದ್ರಲ್ಲಿ ಇದು ಕೂಡ ಸೇರಿದೆ. ಅದು ಸ್ವಲ್ಪ ದಿವಸದಲ್ಲಿ ಅಪ್ರೂವಲ್ ತಗೊಳ್ತಾ ಇದೀವಿ. ಆ ಪೇಮೆಂಟ್ ಎಲ್ಲ ನಾವು ಮಾಡ್ಕೊಡ್ತೀವಿ. ಯಾರ್ಯಾರಿಗೆ ಬಾಕಿ ಇರುವಂತದ್ದು ಎಲ್ಲ ಕಡೆ ಬಾಕಿ ಇದೆ. ಅದನ್ನ ನಾವು ಅದಕ್ಕೆ ಪೇಮೆಂಟ್ ಮಾಡತಕ್ಕಂಥ ವ್ಯವಸ್ಥೆ ಆದಷ್ಟು ಶೀಘ್ರದಲ್ಲೇ ಮಾಡ್ತಾ ಇದ್ದೀವಿ ಮಾನ್ಯ ಸಭಾಧ್ಯಕ್ಷರು. ಏನು ಉಳಿದಿರ್ತಕ್ಕಂಥದ್ದೆಲ್ಲ ಜನರಲ್ ಆಗಿ ಕೇಳಿದ್ದಾರೆ ಅವ್ರ ಕ್ಷೇತ್ರದ ಅಭಿವೃದ್ಧಿ ವಿಚಾರ. ಅದ್ರ ನಂತರ ಬೇಕಾದ್ರೆ ನಾನು ಪ್ರತ್ಯೇಕ ಅವ್ರ ಜೊತೆ ಮಾತನಾಡ್ತೀನಿ. ಕ್ಲಾರಿಫಿಕೇಶನ್. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ, ಅಲ್ಲಿ ಕೊಣ್ಣೂರು ಅಂತ ದೊಡ್ಡ ಗ್ರಾಮದಲ್ಲಿ 48,000 ಜನ 8 ಹಳ್ಳಿಗಳು ಬರ್ತಾವೆ. ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ. ಅದನ್ನು ಮೇಲ್ದರ್ಜೆಗೆ ಏರಿಸುವುದು ಬಹಳಷ್ಟು ಅವಶ್ಯಕತೆ. ಈಗಾಗಲೇ 2 ವರ್ಷದಿಂದ ಹೇಳ್ತಾ ಇದ್ದೆ ನಾನು. ಅದಕ್ಕೆ ಕೊಣ್ಣೂರು ಗ್ರಾಮದಲ್ಲಿ ಕೂಡ ಸಮುದಾಯ ಭವನ, ಸಮುದಾಯ ಆರೋಗ್ಯ ಕೇಂದ್ರ ಮಾಡಬೇಕು. ಮತ್ತು ಇನ್ನೊಂದು ವಿಷಯ ಅಂದರೆ, ಮೈಗೂರದಲ್ಲಿ ಮತ್ತು ತುಂಗಳದಲ್ಲಿ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೂಡ ಮಾಡುವುದು ಅತಿ ಅವಶ್ಯ ಇದೆ. ಅವು 2 ಮೈಸೂರದಲ್ಲಿ ಈಗಾಗಲೇ ಅದರದ್ದು ರೆಕಮೆಂಡೇಶನ್ ಕೂಡ ಮ್ಯಾಗ ಬಂದಿದೆ. ಇನ್ನು ಅಲ್ಲಿ ಸಿಗುವಂತಹದ್ದು ಗುಣಮಟ್ಟದ ಮತ್ತು ಪೂರ್ಣ ಪ್ರಮಾಣದ ಔಷಧಿಗಳು ಸಿಗ್ತಾ ಇಲ್ಲ. ಇದು ಅದು 50%, ಓನ್ಲಿ 40% ಇಸ್ ಅವೈಲೇಬಲ್. 40%. ಅಯ್ಯೋ, ಹಿಂಗಾಗಿ ಅಲ್ಲಿ ರೋಗ ಗುಣಗಳು ಆಗಕ್ಕೆ ಸಾಧ್ಯ ಇಲ್ಲ. 10 ದಿವಸಕ್ಕೆ ಬೇಕಾಗಿದ್ದ ಒಂದೇನು ಔಷಧ ಇದೆ, ಬರೀ 3-4 ದಿವಸ ಕೊಟ್ಬಿಡ್ತಾರ. ಆಮೇಲೆ ಈ ಗುಣಮುಖ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಔಷಧಗಳು 50% ಅದಕ್ಕಿಂತ ಕಡಿಮೆ ಅಲ್ಲಿ ದೊರಕ್ತಾ ಇದೆ. ಅದಕ್ಕೆ ಎಲ್ಲವನ್ನು ಪರಿಗಣಿಸಿ ಅವಿನಾಶ್ ಯಾದವ್ ನೀವು ಯಾವಾಗ ಮಾತಾಡೋದಕ್ಕೆ ಅವಕಾಶ ಕೊಟ್ರೆ ಇದನ್ನೆಲ್ಲ ಹೇಳಿಕೊಂಡು ಆಗ್ತದ? ಅವಿನಾಶ್ ಯಾದವ್. ಚುಕ್ಕೆ ಗುರುತಿನ ಪ್ರಶ್ನೆ 81 ಸನ್ಮಾನ್ಯ ಇಂದಿನ ಸಚಿವರಿಗೆ ಕೇಳಕ್ಕೆ ಬಯಸುತ್ತೇನೆ. ಸನ್ಮಾನ್ಯ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷ ಉತ್ತರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ. ಇದು ಕೊಳ್ಳೂರಲ್ಲಿ 110 kV ಸುಮಾರು 3 ವರ್ಷದಿಂದ ಪೆಂಡಿಂಗ್ ಇದೆ ಅಧ್ಯಕ್ಷರೇ. ಇದು 27 ಜನವರಿ 2023 ಅಲ್ಲಿ ಟೆಂಡರ್ ಕರೆದಿದ್ದು, ಅವಾಗ ರಿಜೆಕ್ಟ್ ಆಯ್ತು ಸರ್. ಅದಾದ್ಮೇಲೆ 2 ಸಾರಿ ಕರೆದಿದ್ರು, ಯಾರು ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತ ಅವಾಗ್ಲೂ ಕ್ಯಾನ್ಸಲ್ ಆಯಿತು. ಇದು 4ನೇ ಬಾರಿ.
ಇದು ಕೆಲಸ ಆದಷ್ಟು ಬೇಗ ಆಗ್ಬೇಕಂತ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ನೀವು ಕೊಟ್ಟಿದ್ದೀರಾ, ಆನ್ಸರ್ ಕೊಟ್ಟಿದ್ದೀರಾ, ಮತ್ತೆ ಅದು ಟೈಮ್ ಲೈನು ಡೆಡ್ ಲೈನು ನೆಕ್ಸ್ಟ್ ಇಯರ್ 2027 7th ಜನವರಿ ಅಂತ ಕೊಟ್ಟಿದ್ದೀರಾ ಸರ್. ಆದಷ್ಟು ಬೇಗ ಆಗ್ಬೇಕಂತ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ. ಅದೇ ರೀತಿ ಶಾದಿಪುರ್ ಅಲ್ಲಿ ಕೂಡ ಸರ್, ನಮ್ಮ ಚಿಂಚೋಳಿ ಶಾದಿಪುರ್ ಅಲ್ಲೂ ಕೂಡ ಸುಮಾರು 2 years ಇಂದ ಪೆಂಡಿಂಗ್ ಇದೆ. ಇವಾಗ ಜಾಗನೂ ನೀವು ಐಡೆಂಟಿಫೈ ಮಾಡಿದ್ದೀರಾ, ಇದು ತಾವು ಕೊಟ್ಟಿದ್ದೀರಾ ಸರ್, ಬಟ್ ಟೈಮ್ ಬೌಂಡ್ ಕೊಟ್ಟಿಲ್ಲ. ಯಾವಾಗ ಎಷ್ಟು ಟೈಮ್ ಲಿಮಿಟ್ ಅಲ್ಲಿ ಮಾಡ್ತೀರಂತ ಇನ್ನೂ ಕೊಟ್ಟಿಲ್ಲ. ಅದು ಸ್ವಲ್ಪ ಸ್ಪಷ್ಟನೆ ಕೊಡ್ಬೇಕು. ಸನ್ಮಾನ್ಯ ಸಭಾಧ್ಯಕ್ಷರೇ, ಡಾಕ್ಟರ್ ಅವಿನಾಶ್ ಉಮೇಶ್ ಹೇಳಿದ್ರು ಕರೆಕ್ಟು. ಇದು ಮೊದಲು ಜಾನ್ವರಿಯಲ್ಲೇ ಕೊಟ್ಟಿತ್ತು, 23 ಜಾನ್ವರಿಯಲ್ಲಿ. ಏನಾಗಿತ್ತು, ಆ ಕಾಂಟ್ರಾಕ್ಟ್ರು REP ಇದರಲ್ಲಿ ಬೇರೆ ಇದರಲ್ಲಿ ಕೊಟ್ಟಾಗ ಬ್ಯಾಂಕ್ ಗ್ಯಾರಂಟಿ ಬೋಗಸ್ ಆಗಿತ್ತು. ಅದಕ್ಕೆ ನಮ್ಮ ಸರ್ಕಾರ ಬರೋ ಮೊದಲು ಅದು ಕ್ಯಾನ್ಸಲ್ ಆಗಿತ್ತು. ಅದನ್ನ ಭಾಗಶಃ ಕೆಲಸ ಮಾಡಿದರು. ಈಗ ಅದನ್ನ ಮಾಡಿ ರಿವೈಸ್ಡ್ ಎಸ್ಟಿಮೇಟ್ ಮಾಡಿಬಿಟ್ಟು ಟೆಂಡರ್ ಕರೆದಿದ್ವಿ. 2 ಸತಿ ಟೆಂಡರ್ ಕರೆದ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಈಗ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಎಲ್ಲೋ ಈಗ ಕೊಟ್ಟಿದ್ದೀವಿ. ಇನ್ನೊಂದು ವರ್ಷ ಒಳಗಡೆ ಅದನ್ನ ಕೆಲಸ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀವಿ, ಅದನ್ನು ಮುಗಿಸ್ತೀವಿ. ಇನ್ನೊಂದು ತಾವೇನು ಹೇಳಿದಾರ, ಅದು 33/11 kV ಉಪಕೇಂದ್ರ ಮಾಡಲಿಕ್ಕೆ ಈಗಾಗಲೇ ಲ್ಯಾಂಡು ಬಂದಿದೆ ನಮಗೆ. ಈಗಾಗಲೇ ಅದು ಸಮೇತ ಆದಷ್ಟು ಬೇಗನೆ ಮಾಡುವಂತ ಕೆಲಸಗಳು ಮಾಡಲಿಕ್ಕೆ ಹೇಳ್ತೀವಿ. ಸರ್, ಬೇಗ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಸರ್. ತೊಂದರೆ ಆಗ್ತಾ ಇದೆ, ಆದಷ್ಟು ಬೇಗನೆ ಮಾಡಲಿಕ್ಕೆ ಹೇಳಿದ್ದೀವಿ. ಧನ್ಯವಾದ. ಪಟೇಲ್ MR. ಸನ್ಮಾನ್ಯ ಅಧ್ಯಕ್ಷರೇ, ಚುಕ್ಕೆ ಗುರುತಿನ ಪ್ರಶ್ನೆ 54 ಮಾನ್ಯ ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವರನ್ನು ಕೇಳಬಯಸ್ತೇನೆ. ಮನೆ ಅಧ್ಯಕ್ಷ ಉತ್ತರವನ್ನು ಒದಗಿಸಲಾಗಿದೆ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ನಮಗೆ ಈಗ ಬಂದಂತ ಮಾಹಿತಿ ಪ್ರಕಾರ ಶಾಲೆಗಳಿಗೆ ಶೌಚಾಲಯಗಳಿಲ್ಲ. ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ನೀವು ಕೊಟ್ಟಂತ ವರದಿ ಒಳಗೆ 2 ವರ್ಷದಾಗ 2,000 ವಿದ್ಯಾರ್ಥಿಗಳು ಕಡಿಮೆ ಆಗಿದೆ ನನ್ನ ಮತಕ್ಷೇತ್ರದಲ್ಲಿ. ಅಲ್ಲಿ ಸೌಲಭ್ಯಗಳ ಕೊರತೆ ಭಾಳ ಅದ ರೀ. ಅವರು ಶೌಚಾಲಯಗಳದಾವ ಅಂತೇಳಿ ಅಧಿಕಾರಿಗಳು ವರದಿ ಕೊಟ್ರ. ಶೌಚಾಲಯಗಳು ಈ ಹಂತದೊಳಗದಾವ. ತಮಗೆ ಗಮನಕ್ಕೆ ತರ್ತೇನೆ, ಯಾವ ಉಪಯೋಗಕ್ಕೆ ಬರಂಗಿಲ್ಲ. ಉಪಯೋಗಕ್ಕೆ ಬಾರದಂತ ಬರೀ ಕಾಗದದಲ್ಲಿ ಶೌಚಾಲಯಗಳಾದ್ರೆ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು ಅವ್ರ ಶೌಚಾಲಯಕ್ಕೆ? ಇವ್ರ ಕಾಗದದಾಗ ಅದಾವ. ಓಕೆ, ಅದನ್ನು ವರದಿ ಕೂಡ ನಾನು ತಂದಿದ್ದೇನೆ. ಮತ್ತು ಮಾನ್ಯ ನಾವು ಸಚಿವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈಗ ಅಲ್ಲಿ ಕೊಠಡಿಗಳಿಲ್ಲ, ಭಾಳ ದುರಸ್ತಿ ಒಳಗದಾವ. ಅವನ್ನ ಹೊಸದಾಗಿ ಕಟ್ಟುವಂಥ ವ್ಯವಸ್ಥೆ ಆಗವಲ್ದು. ಮೊನ್ನೆ KPS ಇವರು ಸೌಶಿಕ್ಷೆ ಒಂದು ಶಾಲೆಯನ್ನು ಉನ್ನತೀಕರಿಸಿದ್ದಾರೆ. ಅಲ್ಲಿ ಕೊಠಡಿಗಳು ಇಲ್ಲದಕ್ಕೆ ವಿದ್ಯಾರ್ಥಿಗಳು 60 ಮಂದಿ ಬಂದರೂ ನಾವು ಅಡ್ಮಿಷನ್ ತಗೋಕ್ಕಾಗಿಲ್ಲ. ಕೇವಲ 5 ಕೊಠಡಿಗಳು ಅದಾವಲ್ಲಿ. ಅಂದ್ರೆ ಅದನ್ನು ಕೊಡಬೇಕಾದ್ರೂ ಕೂಡ ಅದರ ಮಾನದಂಡವನ್ನು ತಾವು ಗಮನಿಸಬೇಕಾಗಿತ್ತು ಅನ್ನುವಂಥದ್ದನ್ನು ಕೂಡ ನಾನು ತಮ್ಮ ಗಮನಕ್ಕೆ ತರ್ತೇನೆ. ಅದಷ್ಟೇ ಅಲ್ಲದೆ, ಈಗಾಗಲೇ ನಾವು ತಮ್ಮ ವರದಿಯಲ್ಲಿ ಕೊಟ್ಟಂಗ ಬರೀ 2 ಶೌಚಾಲಯ ಕೊಟ್ರ. ಅಲ್ಲಿ ಬೇಕಾಗಿರೋದು 200 ಅಧಿಕಾರಿಗಳು ಕೊಟ್ಟದ್ದು ವರದಿ, ಮತ್ತು 135 ದುರಸ್ತಿ ಒಳಗದ ಅಂತ ಕೊಟ್ರ. ನಾನು ಸ್ವತಃ ಹೋಗಿ ಶಾಸಕನಾಗಿ ಅಲ್ಲಿ ಯಾವ ಅಧಿಕಾರಿಗಳು ನೋಡಲ್ಲ, ಯಾವ ಉಪಯೋಗ ಬರೋದಿಲ್ಲ. ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆ ಒಳಗದಾರ, ಅವರು ಶಾಲೆ ಒಳಗೆ ಪಾಲಕರು ಕಳಿಸೋದಿಲ್ಲ. ನಮ್ಮ ವಿದ್ಯಾರ್ಥಿನಿಯರಿಗೆ ಶೌಚಾಲಯ ಇಲ್ಲ ಅಂದ್ಮ್ಯಾಗ ಆಮ್ಯಾಗ ಶಿಕ್ಷಕಿಯರು ಕೂಡ ಬಹಳಷ್ಟು ಮಂದಿ ಬಂದು ನಮ್ಗೆ ಇಲ್ರಿ, ನಮ್ಗೆ ಅಲ್ಲಿ ಹೋಗಾಕ ವ್ಯವಸ್ಥೆ ಇಲ್ಲ ಅಂದ್ರೆ ನಾವು ಹೆಂಗೆ ಹೋಗೋಣ, ನಮ್ಮ ಗೌರವದ ಪ್ರಶ್ನೆ ಅಂತ ಯಾರು ಶಿಕ್ಷಕಿಯರು ಹೇಳ್ತಾರ, ವಿದ್ಯಾರ್ಥಿನಿಯರು ಹೇಳ್ತಾರ. ಇದು ಸರಿ ಆಗಬೇಕು ಮತ್ತು ಇದಕ್ಕೆ ಹೆಚ್ಚಿನ ಅನುದಾನವನ್ನು ತಾವು ಕೊಡಬೇಕು. ಈ ಹಿಂದೆ ನಾವು ಇದಷ್ಟ ಅಲ್ಲದೆ ನಾವು ಈ ಸರ್ಕಾರದಿಂದ ಸರಿಯಾಗಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಸಾಹೇಬರ ಸಹಕಾರದಿಂದ CSR ಫಂಡ್ನ್ಯಾಗ ಹೈಟೆಕ್ ಶೌಚಾಲಯ ಕಟ್ಟಿಸಿದ್ದೀವಿ. ಶಾಲಾ ಕೊಠಡಿ ಇಲ್ಲ, ಒಂದು ಮಿನಿಟ್ ಶಾಲಾ ಕೊಠಡಿ ಶೌಚಾಲಯ ಕಟ್ಟಿಸಿದೇವ್ರಿ, ಹೈಟೆಕ್ ಶೌಚಾಲಯ. ಸರ್ಕಾರಿ ಶೌಚಾಲಯಕ್ಕೆ ಅವಕಾಶ ಬರ್ಕಂದ್ರೆ ಅವು 10 ವರ್ಷ ಆದ ಕಟ್ಟಿ ಏನೂ ಆಗಿಲ್ಲ. ಇವು ಬರೀ 3-4 ವರ್ಷದಾಗ ಬಾಧ ಆಗ್ಬಿಡ್ತಾವ. ಹೈಟೆಕ್ ಅದಷ್ಟ ಅಲ್ಲದೆ ಹೈಟೆಕ್ ಶೌಚಾಲಯ ಕಟ್ಟಿಸಿದ್ರಿ CSR ಫಂಡ್ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಸಹಕಾರದಿಂದ. ಮತ್ತು ಶಾಲಾ ಕೊಠಡಿ ಕಟ್ಸೇವ್ರಿ. ಬಹುತೇಕ ಸರ್ಕಾರ ಎಷ್ಟು ಕಟ್ಸೈತೆ ಅದಕ್ಕಿಂತ ಜಾಸ್ತಿ ಶಾಲಾ ಕೊಠಡಿ ಕಟ್ಟಿವ್ CSR ಫಂಡ್ನಾಗ. ಇಡೀ ಕ್ಷೇತ್ರದೊಳಗೆ ಬಣ್ಣದರ್ಪಣ ಕಾರ್ಯಕ್ರಮ ಮಾಡಿಸಿದ್ರಿ, ಶಾಲೆಗಳ ಅಂದವಾಗಿರ್ಬೇಕಂತೇಳಿ CSR ಫಂಡ್ನಾಗ. ಎಲ್ಲ ಶಾಲೆಗಳು ಇವತ್ತೇನು ಪ್ರೈವೇಟ್ ಸ್ಕೂಲ್ ಅದಾವ ಅಷ್ಟ ಒಳ್ಳೆ ತರನಾಗಿರ್ಬೇಕಂತ ಇದನ್ನು CSR ಫಂಡ್ನಾಗ ಮಾಡಿಸಿದ್ವಿ. ಸರ್ಕಾರದಿಂದ ಈಗ ಕೇವಲ 2 ಅಂತ ಕೊಟ್ಟಿದ್ದಾರೆ ಅವರು. ಇಲ್ಲಿ ಬೇಕಾಗಿರೋದು ಅಧಿಕಾರಿಗಳು 200 ಅಂತ ಕೊಟ್ಟಾರ. ಅಲ್ಲಿ ತನ ವಿದ್ಯಾರ್ಥಿ ಅಧ್ಯಕ್ಷರೇ, ಸದಸ್ಯರು ಕೇಳ್ತಕ್ಕಂಥದ್ದು ಏನು ಶೌಚಾಲಯಗಳನ್ನ ಹೆಚ್ಚು
ನಿನ್ನೆ ಕೂಡ ಅವ್ರಿಗೆ ಮಾತಾಡಿದೆ. ನಿನ್ನೆ ಮಾತಾಡಿದಾಗ ಅವ್ರು ಹೇಳಿದ್ರು, ಏನಂತ ಹೇಳಿದ್ರು, ನಾನು ನಾಳೆ ಫೋಟೋ ಕಳಿಸ್ತೀನಿ, ಅಲ್ಲಿರ್ತಕ್ಕಂಥದ್ದು ವ್ಯವಸ್ಥೆನೆ ಬೇರೆ, ನಿಮ್ಮ ಅಧಿಕಾರಿಗಳು ಕೂಡ ಬೇರೆ ಕೊಟ್ಟಿದ್ದಾರೆ ಅಂತ. ಅದಾದ್ಮೇಲೆ ನಾನು ನಮ್ಮ ACP ಯಾರಿದ್ದಾರೆ ಅಲ್ಲಿ ಇನ್ಚಾರ್ಜ್ ಕಮಿಷನರ್ ಅವ್ರಿಗೂ ಕೂಡ ಮಾತಾಡಿ, ನೀವೇ ಇಲ್ಲ ನಿಮ್ಮ ಯಾರಾದ್ರೂ ಆಫೀಸರ್ಸ್ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳಿ. ಆದ್ರೆ ಇವಾಗ ಅನುದಾನವನ್ನ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ಮನ್ರೇಗಲ್ಲಿ ಆಗ್ಲೇ ಸುಮಾರಷ್ಟು ತಗೊಂಡಿದ್ದಾರೆ. ಸುಮಾರು 1,67,00,000 ಕೆಲಸವನ್ನ ಮನ್ರೇಗಲ್ಲಿ. ಯಾಕಂದ್ರೆ ಯೂಶಲಿ ಕೆಲವು ಸತಿ ಶೌಚಾಲಯ ಎಲ್ಲ ಮಳೆಗಾಲದಲ್ಲಿ ಹಾಳಾದಾಗ ಇದನ್ನ ತಗೊಳ್ತಕ್ಕಂಥ ಸ್ವಾಭಾವಿಕವಾಗಿ ತಗೊಳ್ತಾರೆ. ಮತ್ತೆ ನಮ್ಮ SSK ಕೂಡ 25 ಮತ್ತು 26 ಈಗ ಸದ್ಯಕ್ಕೆ ಸುಮಾರು 5 ಟಾಯ್ಲೆಟ್ಸ್ ತಗೊಂಡಿದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚು ಟಾಯ್ಲೆಟ್ಸ್ ಅವ್ರಿಗೆ ಏನ್ ಬೇಕು ಅಂತ ಹೇಳಿದಾಗ ಅನುದಾನ ನಮ್ಮ ಹತ್ರ ಇದೆ. ಅದನ್ನು ನೋಡಿಕೊಂಡು ನಮ್ಮ ಆಫೀಸರ್ಸ್ ಕಳಿಸಿ ಹಂತವಾಗಿ ಬಹಳ ಅವಶ್ಯಕತೆ ಇರತಕ್ಕಂಥ ಕೆಲವು ಏನಾಗ್ತವೆ, ಕೆಲವು ಸರಿ ಇರ್ತವೆ, ನೀರೇನೋ ಒಂದು ವ್ಯವಸ್ಥೆ ಇರೋದಿಲ್ಲ, ಆ ತರದ್ ಇರ್ತದೆ. ಅರ್ಜೆಂಟ್ ಆಗಿರ್ತಕ್ಕಂಥದ್ದನ್ನ ನಾನು ವೈಯಕ್ತಿಕವಾಗಿ ಅವ್ರಿಗೆ ಹೋಗಿ ನೋಡಿ ಸರಿ ಮಾಡಿಸ್ತಕ್ಕಂಥದ್ದನ್ನ ನಾನು ಮಾಡಿಸ್ತೀನಿ. ಇನ್ನು ಉಳ್ಕಿದ್ದು ಹೆಚ್ಚು ಬೇಕಾಗಿರ್ತಕ್ಕಂಥ ಹಂತವಾಗಿ ಮಕ್ಕಳ ಸಂಖ್ಯೆ ಅನುಗುಣವಾಗಿ ನಮ್ಮ ಒಂದು ನಿಯಮ ಇದೆ, ಅದ್ರೊಳಗೆ ಮಾಡ್ಕೊಡ್ತೀವಿ. ಇದು ಯಾಕೆಂದ್ರೆ ಇವತ್ತು ಕಮ್ಮಿ ಆಗಿರ್ತಕ್ಕಂಥದ್ದಲ್ಲ ಮಾನ್ಯ ಅಧ್ಯಕ್ಷ, ಎಲ್ಲಾ ಕಡೆನೂ ಕೂಡ ಕಮ್ಮಿ ಇರ್ತಕ್ಕಂಥದ್ದು ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಆದಷ್ಟು ಬೇಗ ಅವ್ರಿಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಯಾವ್ದಿದೆ ಅದನ್ನ ನನ್ನ ಕಡೆಯಿಂದ ನಾವು ಮಾಡ್ಕೊಡ್ತಕ್ಕಂಥದ್ದು ನನ್ನ ಇಲಾಖೆಯಲ್ಲಿ ಆದಷ್ಟು ಬೇಗ. ಮತ್ತೆ ಹಣನೂ ಕೂಡ ಇದೆ ನಮಗೆ, ಅಲ್ಲಿ ಕಮಿಷನರ್ ಹತ್ರನೇ ಇದೆ, ಅದನ್ನ ಆದಷ್ಟು ಬೇಗ ನಾನು ಮಾಡ್ಕೊಡ್ತೀನಿ ಮಾನ್ಯ ಅಧ್ಯಕ್ಷ. ಅವ್ರ ಹತ್ರ ಮಾಹಿತಿನೂ ಕೂಡ ಹೆಚ್ಚು ತಗೊಳ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, KPS ತಾವು ಹೇಳಿದ್ರಿ, KPS ಒಂದು ದಯವಿಟ್ಟು ಎಲ್ಲರ ಸದಸ್ಯರಿಗೂ ಹೇಳ್ತೀನಿ, ಇದು ಹೊಸ ಯೋಜನೆ ಇರೋದ್ರಿಂದ ಐಡೆಂಟಿಫೈ ಮಾಡಿದಿವೆ ಹೊರತು ಏಪ್ರಿಲ್ ತಿಂಗಳಲ್ಲಿ ಮೋಸ್ಟ್ಲಿ ಕೆಲಸ ಶುರು ಆಗ್ತದೆ. ಅದನ್ನ ಎಲ್ಲ ಸಭೆಗೂ ಕೂಡ ನಾನು ತರಲಿಕ್ಕೆ, ಯಾಕಂದ್ರೆ 900 KPS ಅಟ್ ಎ ಟೈಮ್ ನಾವು ತಗೊಳ್ತೀವಿ, ಅದನ್ನ ಅಟ್ ಎ ಟೈಮ್ ಕೆಲಸ. ಸನ್ಮಾನ್ಯ ಅಧ್ಯಕ್ಷರೇ, ನಂದು ವಾದ ಅಂದ್ರ ಸರ್ಕಾರಿ ಶಾಲೆಗಳಲ್ಲೇ ವಿದ್ಯಾರ್ಥಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತದ ಹೇಳಿದ್ರಲ್ಲ. ಅದ ಅಂದ್ರೆ ನೀವು ಪ್ರೈವೇಟ್ ಸ್ಕೂಲ್ಗೆ ಗೈಡ್ಲೈನ್ಸ್ ಹಾಕ್ತೀರಿ, ಈ ತರ ಕ್ರೀಡಾಂಗಣ ಇರಬೇಕು, ಈ ತರ ಶೌಚಾಲಯ ಇರಬೇಕು. ಮತ್ತೆ ಸರ್ಕಾರಿ ಶಾಲೆಗೆ ಇಲ್ದಂಗ ಬೇರೆ ಸ್ಕೂಲ್ಗೆ ಹೆಂಗ ಹಾಕ್ತಿವ್ ನಾವು? ಕ್ರೀಡಾಂಗಣ ಇಲ್ಲ, ಶೌಚಾಲಯ ಇಲ್ಲ, ಕ್ಲಾಸ್ ರೂಮ್ ಇಲ್ಲ. ಆಯ್ತು, ಹೇಳಿದ್ರಲ್ಲ, ಥ್ಯಾಂಕ್ ಯು. ಅಲ್ಲ, ಇದು ಹೆಚ್ಚಿಗೆ ಆಗ್ಬೇಕಾದ್ರೆ ವಿದ್ಯಾರ್ಥಿ ಸೌಲಭ್ಯಗಳು ಕೊಡ್ಬೇಕು. ಸ್ವರೂಪ್ ಪ್ರಕಾಶ್ ಇಲ್ಲ, ಹರೀಶ್ BP. ಸನ್ಮಾನ್ಯ ಸಭಾಧ್ಯಕ್ಷರ ಮೂಲಕ ಮಾನ್ಯ ಅರಣ್ಯ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ 371 ಉತ್ತರ ಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು 3 ಪ್ರಶ್ನೆಗಳನ್ನು ಕೇಳಿದ್ದೇನೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಈ 2 ಕಾರ್ಖಾನೆಗಳ ಕೊಳಚೆ ನೀರನ್ನು ಹರಿಹರ ತಾಲೂಕಿನ ಚಿಕ್ಕಬಿದಿರಿ ಗ್ರಾಮದ ಹದ್ದಿಗಿಡದ ಹಳ್ಳ ಹಾಗೂ ಸಾರಥಿ ಗ್ರಾಮದ ಹಳ್ಳದಲ್ಲಿ ಬಿಟ್ಟಿದ್ದಾರೆ ಅಂತಕ್ಕಂಥ ಪ್ರಶ್ನೆ ನಾನು ಕೇಳಿದ್ದೀನಿ. ಅದಕ್ಕೆ ಉತ್ತರದಲ್ಲಿ 26/1 ಅಂದರೆ ಮೊನ್ನೆ ವಿಜಯನಗರ ಪ್ರಾದೇಶಿಕ ಅಧಿಕಾರಿಯು ಶಾಮ್ನೂರ್ ಶುಗರ್ಸ್ ಲಿಮಿಟೆಡ್ ಮತ್ತು ಇಂಡಿಯನ್ ಕೇರ್ ಪವರ್ ಲಿಮಿಟೆಡ್ 2 ಘಟಕಗಳನ್ನು ವೀಕ್ಷಿಸಿದ್ದು, ಪರಿವೀಕ್ಷಣೆ ಸಮಯದಲ್ಲಿ ಶಾಮ್ನೂರ್ ಶುಗರ್ಸ್ ಲಿಮಿಟೆಡ್ ಘಟಕವು ಕಾರ್ಯನಿರ್ವಹಿಸುತ್ತಿದ್ದಿಲ್ಲ ಅಂತೇಳಿ ಕೊಟ್ಟಿದ್ದಾರೆ. ಅಂದರೆ ಅವರು ಅದರ ಜೊತೆಗೆ ಅವ್ರು ಹೇಳಿದ್ದಾರೆ 2 ವರ್ಷದಿಂದ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಅಂತ. ಇನ್ನು ಒಂದು ಶುಗರ್ ಫ್ಯಾಕ್ಟ್ರಿ ನಿಂತಿದೆ, ಅನ್ಸೀಸನ್ನಲ್ಲಿ ಶುಗರ್ ಫ್ಯಾಕ್ಟ್ರಿ ನಿಂತಿರುತ್ತೆ. ಅದರ ಮುಂದೆ ಉತ್ತರದಲ್ಲಿ ಹೇಳ್ತಾರೆ, ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಡಿಸ್ಟಿಲರ್ಸ್ ಸದರಿ ಘಟಕದಿಂದ ತ್ಯಾಜ್ಯ ನೀರನ್ನು ಹದ್ದಿನ ಗಿಡದ ಹಳ್ಳಕ್ಕೆ ವಿಸರ್ಜಿಸಿರುವುದು ಕಂಡು ಬಂದಿರುತ್ತದೆ. ಅಂದರೆ ಹಳ್ಳಕ್ಕೆ ವಿಸರ್ಜಿಸಿರುವುದು ಕಂಡು ಬಂದಿರುತ್ತದೆ. ವಿಸರ್ಜಿಸಲಾದ ನೀರು ಚಿಕ್ಕಬಿದಿರಿ ಸೇತುವೆ ಮುಖಾಂತರ ಹರಿದು ತುಂಗಭದ್ರಾ ನದಿಯ ಬಳಿ ಇರುವ ಕಲ್ಲೇಶ್ವರ ದೇವಾಲಯದ ಬಳಿ ಸಂಗ್ರಹವಾಗಿರುತ್ತದೆ. ಎಲ್ಲಾದರೂ ಹಳ್ಳ ಒಂದು ದೇವಸ್ಥಾನದ ಮುಂದೆ ಸಂಗ್ರಹ ಆಗ್ಲಿಕ್ಕೆ ಸಾಧ್ಯ ಇದೆನಾ? ಹಳ್ಳಕ್ಕೆ ಈ ಗಲೀಜು ಆರೋಗ್ಯಕ್ಕೆ ಹಾನಿಕರವಾದಂಥ ನೀರನ್ನು ಬಿಡಲಿಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆನಾ? ಓಕೆ ಸ್ವಾಮಿ, ಏನು ಇವರು ಈ 2 ಕಾರ್ಖಾನೆಗಳವರು, ನಾನು ಅಲ್ಲಿ ಶಾಸಕ,
ನಾನು ನೋಡಿದ್ದೀನಿ. ಹಳ್ಳದ ಮೂಲಕ ಅವರ ಎಲ್ಲ ನೀರನ್ನ, ಗಲೀಜ್ ನೀರನ್ನ, ಅದು ಬಹಳ ಮನುಷ್ಯನಿಗೆ ತೊಂದರೆ ಕೊಡ್ತಕ್ಕಂಥ ನೀರನ್ನ ಹಳ್ಳದ ಮೂಲಕ, ಒಂದ್ ನಿಮಿಷ, ಹಳ್ಳದ ಮೂಲಕ ತೆಗೆದುಕೊಂಡು ಹೋಗಿ ಪೈಪ್ಲೈನ್ ಹಾಕಿ, ತುಂಗಭದ್ರಾ ನದಿಗೆ ಪೈಪ್ಲೈನ್ ಹಾಕಿ ಯಾರಿಗೂ ಕಾಣದ ರೀತಿಯಲ್ಲಿ ಮಧ್ಯದಲ್ಲಿ ಈ ಗಲೀಜ್ ನೀರನ್ನ ಬಿಟ್ಟಿದ್ದಾರೆ. ಆಮೇಲೆ ಇನ್ನೂ ಹರಪನಹಳ್ಳಿಯ ಶಾಸಕರು ಇಲ್ಲ. ಇನ್ನು 2 ತಿಂಗಳಲ್ಲಿ 1 ಕಿಲೋಮೀಟರ್ ಮುಂದೆ 130 ಹಳ್ಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಪ್ರಾರಂಭ ಆಗ್ತದೆ. ಈ ನನ್ನ 3 ಪ್ರಶ್ನೆಗೆ ಉತ್ತರ 100ಕ್ಕೆ 100 ಸುಳ್ಳು. 100ಕ್ಕೆ 100 ಸುಳ್ಳು. ಜನರ ಜೀವನದ ಬಗ್ಗೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಈ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಪೊಲ್ಯೂಷನ್ ಬೋರ್ಡ್ ಅಂತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ಈ ಒಂದು ಕಂಪನಿಯವರ ವಿರುದ್ಧ ಸದನದ 2 ವರ್ಷಗಳಿಂದ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರತಿ ಸಂದರ್ಭದಲ್ಲಿ ಸುಳ್ಳು ಉತ್ತರಗಳನ್ನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಪ್ರಶ್ನೆ ಕೇಳಬೇಕೋ ಬೇಡೋ, ಸರ್ಕಾರ ಇದೆಯೋ ಇಲ್ವೋ, ಅಧಿಕಾರಿಗಳು ಯಾವ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ? ಆಯ್ತು, ನೀವು ಪ್ರಶ್ನೆ ಕೇಳಿ, ನೀವು ಭಾಷಣ ಅಲ್ಲ ಸ್ವಾಮಿ, ಭಾಷಣ ಅಂತಿರಲ್ಲ, ಬಡವರ ರೈತರ ಜೀವ ಈ ರೀತಿ ತಪ್ಪು ಉತ್ತರವನ್ನ ಸದನಕ್ಕೆ ಕೊಡ್ತಾರೆ. ಅಧಿಕಾರಿಗಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ? ಅದನ್ನು ಕೇಳಿ. ಆ ಸದನಕ್ಕೆ ಗೌರವ ಇದೇನೋ ಇಲ್ಲೋ ಅಂತ ಒಂದ್ ಸೆಕೆಂಡ್ ಮಂತ್ರಿ ಹೇಳುತ್ತಾರೆ. ಸನ್ಮಾನ್ಯ ಸಭಾಧ್ಯಕ್ಷರೇ, 2 ಕಾರ್ಖಾನೆಗಳಲ್ಲಿ ಶಾಮನೂರ್ ಶುಗರ್ಸ್ ಈಗಾಗಲೇ ಅವ್ರ ಹಂಗಾಮ ಮುಕ್ತಾಯ ಆಗಿದೆ. ಮುಕ್ತಾಯ ಆಗಿದ್ಮೇಲೆ ಆ ಕಾರ್ಖಾನೆ ಈಗ ಬಂದಾಗಿದೆ. ಇನ್ನೊಂದು ಏನು ಕಾರ್ಖಾನೆ ಇದೆ, ಇಂಡಿಯನ್ ಕೇನ್ ಪವರ್ ಲಿಮಿಟೆಡ್ ಸ್ಯಾಮ್ಸನ್ ಡಿಸ್ಟಿಲರೀಸ್, ಅದು ಕಾರ್ಯನಿರ್ವಹಿಸ್ತಾ ಇದೆ. 2 ವರ್ಷದಿಂದ ಲಿಖಿತವಾಗಿ ಯಾವುದೇ ದೂರು ಇವತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಬಂದಿಲ್ಲ, ಅದಕ್ಕೆ ಬಂದಿಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಈಗ ಮಾನ್ಯ ಸದಸ್ಯರು ಏನು ಈಗ ನಮ್ಮ ಗಮನಕ್ಕೆ ತಂದಿದ್ದಾರೆ, ತ್ಯಾಜ್ಯ ನೀರು ಇವತ್ತು ಹಳ್ಳಕ್ಕೆ ಹೋಗಿ ನದಿಗೆ ಬಿಡ್ತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಅಧಿಕಾರಿಗಳು 26ನೇ ಜನವರಿಗೆ ಹೋಗಿ ತಪಾಸಣೆ ಮಾಡಿದ್ದಾರೆ. ತಪಾಸಣೆ ಮಾಡಿ ಅಲ್ಲಿ ತ್ಯಾಜ್ಯ ನೀರು ಇದ್ದಿದ್ದು ಕಂಡು ಬಂದಿದೆ. ಅದರ ಮಾದರಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ. ಅದರ ಮಾದರಿ ಸಂಗ್ರಹಣೆ ಮಾಡಿ ಅಲ್ಲೇ ದಾವಣಗೆರೆಯಲ್ಲಿರುವಂಥ ನಮ್ಮ ಪ್ರಯೋಗಾಲಯಕ್ಕೆ ಕೊಟ್ಟಿದ್ದಾರೆ. ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ನಡೀತಾ ಇದೆ. ಅದು 1 ವಾರ ಬೇಕು ಅದರ ವರದಿ ಬರಲಿಕ್ಕೆ. ಅಲ್ಲಿವರೆಗೆ ಆ ಕಾರ್ಖಾನೆಗೆ ನಿರ್ಬಂಧನ ನೋಟಿಸ್ ಕೊಟ್ಟಿದ್ದಾರೆ. ಆ ನಿರ್ಬಂಧನ ನೋಟಿಸ್ ಕೊಟ್ಟಿದ ಮೇಲೆ ತ್ಯಾಜ್ಯ ನೀರು ಬಿಟ್ಟರೆ ಜಲ ಕಾಯ್ದೆ ಅಡಿಯಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಾಗುವುದು. ಮತ್ತೆ ಈಗ ನಮ್ಮ ಪ್ರಯೋಗಾಲಯದಲ್ಲಿ ನಾವೇನು ಈಗಾಗಲೇ ಮಾದರಿ ಸಂಗ್ರಹಣೆ ಮಾಡಿದ್ದೇವೆ, ಅದರ ವರದಿ ಬಂದ ಮೇಲೆ ಕಲುಷಿತ ನೀರು ಅಂತೇಳಿ ಹೇಳಿ ಅದಕ್ಕೆ ಪ್ರೂವ್ ಆದರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಸುರೇಶ್ ಕುಮಾರ್, 6ನೇ ತಾರೀಕು ಸ್ಥಳ ಪರಿಶೀಲನೆ ಮಾಡಿದೆ ಅಂತಾರೆ. ಗೂಗಲ್ ಫೋಟೋಸ್ ಈಗ ಈ 1 ಗಂಟೆ ಕೆಳಗಡೆ ಗೂಗಲ್ ಫೋಟೋ ತರಿಸಿದ್ದೀನಿ, ಎಲ್ಲ ಸುಳ್ಳು ಉತ್ತರ. ಈ ಗೂಗಲ್ ಫೋಟೋಸ್ ತಪ್ಪಾದ್ರೆ ನಾನು ನನ್ನ ರಾಜಕೀಯ ಇದಕ್ಕೆ ರಾಜೀನಾಮೆ ಕೊಡ್ತೀನಿ. ಇಂಥ ಅನ್ಯಾಯ ಮಾಡಬಾರ್ದು ಸ್ವಾಮಿ, ಇಂಥ ಅನ್ಯಾಯ ಮಾಡಬಾರ್ದು. ಈ ಕಾರ್ಖಾನೆಗಳ ವಿರುದ್ಧ 2 ವರ್ಷದಿಂದ 1 ಉತ್ತರ ಕೊಟ್ಟಿಲ್ಲ, 1 ಸರಿಯಾದ ಉತ್ತರ ಕೊಟ್ಟಿಲ್ಲ. ಸುರೇಶ್ ಕುಮಾರ್ ಮಾತಾಡೋದು ಕೇಳಿ. GPS ಫೋಟೋ ಬೇಕಾದ್ರೆ ಕಳಿಸ್ತೀನಿ, ಕೊಡಪ್ಪ ಬಾರಪ್ಪ. ಈಗಾಗಲೇ ನ್ಯಾಯಾಂಗ ಹೈಕೋರ್ಟ್ ಮತ್ತೆ ಸರ್ವೋಚ್ಚ ನ್ಯಾಯಾಲಯ ಕರ್ನಾಟಕದ ನದಿಗಳ ಪರಿಸ್ಥಿತಿನ ಅವರು ವಿಶ್ಲೇಷಣೆ ಮಾಡಿ ಎಲ್ಲಾ ನದಿಗಳು ಯಾವ ರೀತಿ ಪೊಲ್ಯೂಟ್ ಆಗಿವೆ, ವಿಶೇಷವಾಗಿ ಕಾರ್ಖಾನೆಗಳಿಂದ ಮತ್ತೆ ಸ್ಥಳೀಯ ಸಂಸ್ಥೆಗಳಿಂದ ಬರ್ತಿರೋ ತ್ಯಾಜ್ಯದ ಅಂತ ಮಾಡಿದ್ದಾರೆ. ಇದು ಒಂದೇ ಸಮಸ್ಯೆ ಸಭಾಧ್ಯಕ್ಷರೇ, ನಾವೆಲ್ಲರೂ ಕೂಡ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಿ ಹೊರತು ಸಮಾಜದ ಮಕ್ಕಳು ಸಮಾಜದ ಮೊಮ್ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮುಂದಿನ ಪೀಳಿಗೆಗೆ ನದಿ ಅನ್ನೋದನ್ನ ನಾವು ಫೋಟೋದಲ್ಲಿ ತೋರಿಸ್ತೀವ, ನಾವೆಲ್ಲ ನದಿ ಸ್ನಾನ ಮಾಡ್ತಾ ಇದ್ದವರು. ಸೊ ಅದಕ್ಕೋಸ್ಕರ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಹ್ಯಾಸ್ ಅ ಓನಸ್, ಅವ್ರಿಗೊಂದು ಜವಾಬ್ದಾರಿ ಇದೆ. ಇವರು ಕ್ವಶನ್ ಹಾಕದ ಮೇಲೆ ಇಲಾಖೆಯವರು ಜನವರಿಯಲ್ಲಿ ಹೋಗಿ ಅವ್ರ ಪರಿಶೀಲನೆ ಮಾಡಿದೆಯಲ್ಲ, ಇಟ್ ಶೋಸ್ ದ ಫೇಲ್ಯೂರ್ ಆಫ್ ದ ಸಿಸ್ಟಮ್. ಯಾವ್ಯಾವ ಇಲಾಖೆ ತಮ್ಮ ಜವಾಬ್ದಾರಿ ಮಾಡಬೇಕೋ ಅದು ಮಾಡದೇ ಇರೋದನ್ನ ತೋರಿಸುತ್ತೆ. ನಾನು ಸನ್ಮಾನ್ಯ ಸಚಿವರಿಗೆ ಹೇಳ್ತೀನಿ, ಇದ್ರ ಬಗ್ಗೆ ವಿಶೇಷವಾದ ಕಾಳಜಿಗಳು, ನಮ್ಮ ಮುಂದಿನ ಪೀಳಿಗೆಗೆ ಹೋಗೋ ನದಿಗಳಿರ್ಬೇಕು, ಶುದ್ಧವಾದ ನೀರು ಪೀಳಿಗೆ ಇರಬೇಕು, ದಯವಿಟ್ಟು ಕ್ರಮ ತಗೊಳ್ಳಿ.
ಮತ್ತೆ ಅವ್ರು ಏನ್ ಹೇಳ್ತಾ ಇದಾರೆ, ಸುಳ್ಳು ಉತ್ತರ ಕೊಡ್ತಾ ಇದಾರೆ ಅಂತ. ದಯವಿಟ್ಟು ಸಭಾಧ್ಯಕ್ಷರಿಗೆ ಹೇಳ್ತೀನಿ, ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿ ಹೋಗಿ ಅದನ್ನ ಪರಿಶೀಲನೆ ಮಾಡಲಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಶಾಸಕರು ಗೂಗಲ್ ಮುಖಾಂತರ ಕೆಲವೊಂದು ಚಿತ್ರಗಳನ್ನು ಕಳಿಸಿಕೊಟ್ಟಿದ್ದಾರೆ. ಒಂದು ವೇಳೆ ನಮ್ಮ ಅಧಿಕಾರಿಗಳು ಸುಳ್ಳು ಉತ್ತರ ಕೊಟ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು. ಕಂಟಿನ್ಯೂಸ್ ಮಾನಿಟರಿಂಗ್ ಸಿಸ್ಟಮ್ ಅಲ್ಲಿ ಇದೆ. ವರದಿ ಬಂದ ಮೇಲೆ ಇವತ್ತು ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ತಮ್ಮ ಎಸ್ಡಿ ಒಂದ್ ನಿಮಿಷ ಸಭಾಧ್ಯಕ್ಷರೇ, ಭಾನುವಾರ ರಜಾ ಇದೆ, ನಾನು ಹೋಗ್ತೀನಿ, ಅವ್ರ ಅಧಿಕಾರಿಗಳನ್ನ ಕಳಿಸ್ತೀನಿ. ಭಾನುವಾರ ಅದನ್ನ ನಾನು ಅವ್ರ ಜೊತೆನೆ ಪರಿಶೀಲನೆ, ಯಾಕೆಂದ್ರೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದೀವಿ ಸಚಿವರೇ. ನಮ್ಮ ಜಿಲ್ಲೆ ವಿಜಯನಗರದ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಅವ್ರ ಕೈಗೊಂಬೆಯಾಗಿ ಆಡ್ತಾ ಇದ್ದಾರೆ. 2 ವರ್ಷದಿಂದ ನನಗೆ ಉತ್ತರ ಸಿಗ್ತಾ ಇಲ್ಲ. ಸಣ್ಣ ವಿಚಾರ ಅಲ್ಲ ಸ್ವಾಮಿ, ತುಂಗಭದ್ರಾ ನದಿಯಲ್ಲಿ ನೂರಾರು ಕುಡಿಯೋ ನೀರಿನ ಇವಾಗ ಇದಕ್ಕಿಂತ ಮುಂಚಿತವಾಗಿ ಯಾವುದೇ ರೀತಿಯಲ್ಲಿ ನಿಮ್ಮ ಪ್ರಶ್ನೆಗಳು ಬಂದಂತದ್ದು ಅಥವಾ ವಿಷಯ ಪ್ರಸ್ತಾಪನೆ ಮಾಡಿದ್ದು ನನ್ನ ಗಮನಕ್ಕೆ ಇಲ್ಲ. ಪ್ರಥಮ ಬಾರಿಗೆ ತಂದಿದ್ದೀರಿ, ಉತ್ತರವನ್ನು ಕೊಟ್ಟಿದ್ದೇವೆ. ಉತ್ತರ ಎಲ್ಲ ಕೇಳಿ, ಸುಳ್ಳು ನೀವು ಹೇಳ್ತಾ ಇದ್ದೀರಿ ಸುಳ್ಳು ಕೊಟ್ಟಿದ್ದಾರೆ ಅಂತೆ. ಸುಳ್ಳು ಕೊಟ್ಟಿದ್ದು ಏನಾದ್ರೂ ಸಿದ್ಧ ಆದರೆ ಈಗಾಗಲೇ ಹೇಳಿದ್ದೇನೆ, ಫ್ಲೋರ್ ದ ಹೌಸ್ ಅಲ್ಲಿ ಅಂತ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದೇನೆ. ತ್ಯಾಜ್ಯ ನೀರು ಯಾವುದೇ ಕಾರಣಕ್ಕೂ ಹಳ್ಳಗಳಿಗೆ ನದಿಗಳಿಗೆ ಇರಬಾರ್ದು ಅಂತ ಹೇಳಿ ನಿರ್ಬಂಧನ ಹಾಕಿದ್ದೇವೆ. ಝೀರೋ ಡಿಸ್ಚಾರ್ಜ್ ಸಿಸ್ಟಮ್ ಅಳವಡಿಸಿಕೊಂಡಿದ್ದೇವೆ ಅನ್ನುವಂಥದ್ದು ವರದಿಯಲ್ಲಿ ಕೊಟ್ಟಿದ್ದಾರೆ. ಗೂಗಲ್ ಫೋಟೋ ಕೊಟ್ಟಿದ್ದೀರಿ. ಇದ್ರ ಬಗ್ಗೆ ಮುಂದಿನ ಕ್ರಮ ತೆಗೆದುಕೊಂಡು ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಹೇಳ್ತೀನಿ. ತಮ್ಮ ಹೆಸರಿ ಮಾನ್ಯ ಅಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 599 ಮಾನ್ಯ ಇಂಧನ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಇಂಧನ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಜಾರ್ಜ್ ಸಾಹೇಬರು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರು, ಅವರ ಉತ್ತರವನ್ನ ಅಧಿಕಾರಿಗಳ ಮುಖಾಂತರ ಸಮರ್ಪಕವಾಗಿ ಕೊಡಿಸಿದ್ದಾರೆ. ಈಗಾಗಲೇ ಅವರು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರಾಗಿ, ಇಂಧನ ಸಚಿವರಾಗಿ ಉತ್ತಮ ಕೆಲಸ ನಿರ್ವಹಿಸ್ತಾ ಇದ್ದು, ನಮ್ಮ ಕ್ಷೇತ್ರಕ್ಕೆ ಮಲ್ಲಂದೂರು ಮತ್ತೆ ಗಾಣದಾಳಿಗೆ 2 ಉಪಕೇಂದ್ರಗಳನ್ನ ಕೊಟ್ಟಿರೋದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಈಗ ಏನು ಅವರು ಉತ್ತರ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಚಿಕ್ಕಮಗಳೂರಿನಲ್ಲಿ ವೈದ್ಯಕೀಯ ಕದ್ರಿಬಿದ್ರಿನಲ್ಲಿ ಒಂದು ಉಪಕೇಂದ್ರವನ್ನು ಕೇಳಿದ್ದೇವೆ. ಅಲ್ಲಿ ಚಿಕ್ಕಮಗಳೂರು ವೈದ್ಯಕೀಯ ವಿಜ್ಞಾನಗಳ ಶಿಕ್ಷಣ ಸಂಸ್ಥೆ ಮತ್ತೆ ಕೈಗಾರಿಕಾ ಪ್ರದೇಶ ಇದೆ. ಈಗಾಗಲೇ ವೈದ್ಯಕೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ಅಲ್ಲಿ ಕುಡಿಯೋ ನೀರು ಮತ್ತೆ ವಿದ್ಯುತ್ತಿನ ಸಮಸ್ಯೆ ಬಂದಿದ್ದು, ಮಾನ್ಯ ಉಸ್ತುವಾರಿ ಸಚಿವರ ಆದೇಶದಂತೆ ಈಗಾಗಲೇ ತಾತ್ಕಾಲಿಕವಾಗಿ ವಿದ್ಯುತ್ ಮತ್ತೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಅಲ್ಲಿಗೆ ಮಾಡಲಾಗಿದೆ. ಆದ್ರೆ ಅದು ತಾತ್ಕಾಲಿಕ, ಶಾಶ್ವತವಾಗಿ ಅಲ್ಲಿಗೆ ವಿದ್ಯುತ್ ಉಪಕೇಂದ್ರ ಆಗಬೇಕು ಅಂತ ಹೇಳಿದ್ರೆ ತಕ್ಷಣ ಅಲ್ಲಿ ವಿದ್ಯುತ್ ಉಪಕೇಂದ್ರ ಆಗಬೇಕು. ಈಗಾಗಲೇ ಅಲ್ಲಿ 2 ಎಕರೆ ಜಾಗವನ್ನ ಸರ್ವೆ ನಂಬರ್ 25ರಲ್ಲಿ ಜಿಲ್ಲಾಡಳಿತ ಕೊಟ್ಟಿದ್ದು, ಅದನ್ನ 6/12/2025 ಇಲಾಖೆ ಕೆವಿ ವಿದ್ಯುತ್ ಉಪಕೇಂದ್ರ ಪ್ರಸ್ತಾವನೆ KPTCL ನಲ್ಲಿ ಸ್ವೀಕೃತವಾಗಿದೆ. ಅದಕ್ಕೆ ಅನುದಾನ ಇಲ್ಲ ಅಂತ ಬಿಡುಗಡೆ ಆಗಿಲ್ಲ ಅಂತ ಕೊಟ್ಟಿದ್ದಾರೆ. ಶೀಘ್ರವಾಗಿ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳ್ತೇನೆ. ಅದೇ ರೀತಿ ಹಿರೇಮಗಳೂರು ಚಿಕ್ಕಮಗಳೂರು ತಾಲೂಕು ಹಿರೇಮಗಳೂರು 66/11 KV ವಿದ್ಯುತ್ ಉಪಕೇಂದ್ರದಲ್ಲಿ ಹಾಲಿ ಇರುವ 1x8 MUV 1x12.5 MUV ಪರಿವರ್ತಕಗಳನ್ನ 2x20 MUV ಪರಿವರ್ತಕಗಳಿಂದ ಬದಲಾಯಿಸುವ ಕಾಮಗಾರಿಗೆ ದಿನಾಂಕ 18/9/2020 ನಡೆದ 2ನೇ ತಾಂತ್ರಿಕ ಸಮನ್ವಯ ಸಮಿತಿಯಲ್ಲಿ ಅನುಮೋದನೆ ಆಗಿದೆ ಅಂತ ಹೇಳಿದರೆ, ಆದಷ್ಟು ಬೇಗ ಅದನ್ನ ಟೆಂಡರ್ ಕರೆದು ಕೊಡಿಸಬೇಕು ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಕಳಸಾಪುರದಲ್ಲಿ ಏನು ನಮ್ಮ ವಿದ್ಯುತ್ ಉಪಕೇಂದ್ರ ಇದೆ ಅಲ್ಲಿಗೆ ಹೆಚ್ಚುವರಿ 20 MUV ವಿದ್ಯುತ್ ಪರಿವರ್ತಕವನ್ನ ಘಟಕವನ್ನ ಅಳವಡಿಸಿಕೊಡ್ಬೇಕು. ಅದನ್ನ ಈಗಾಗಲೇ ಟೆಂಡರ್ ಕರೆದಿದ್ದೇವೆ, ಯಾರು ಬಿಡ್ ಮಾಡಿಲ್ಲ ಅಂತ ಹೇಳಿದ್ದಾರೆ. ಶೀಘ್ರವೇ ಮರು ಟೆಂಡರ್ ಕರೆದು ಅದನ್ನ ತೆಗೆದುಕೊಬೇಕು ಅಂತ ಮನವಿನ ಮಾನ್ಯ ಇಂಧನ ಸಚಿವರಲ್ಲಿ ಮಾಡ್ತೇನೆ. ಅದೇ ರೀತಿ ಕಡೂರು ತಾಲೂಕು ನಂದೇ ಕ್ಷೇತ್ರದ ಸಕ್ರಪಟ್ಟಣ ಹೋಬಳಿನಲ್ಲಿ ಈಗಾಗಲೇ ನಾಗೇನಹಳ್ಳಿ, ಜಿಗನಹಳ್ಳಿ, ಹೊಸಹಳ್ಳಿ ಗ್ರಾಮದಲ್ಲಿ 220 KV ವಿದ್ಯುತ್ ಉಪಕೇಂದ್ರ ಸ್ಥಾಪನೆ ಪ್ರಸ್ತಾವನೆ ಇದೆ. ದಯವಿಟ್ಟು ಅದನ್ನ ಆದಷ್ಟು ಪರಿಶೀಲನಾ ಹಂತದಲ್ಲಿದೆ ಅಂತ ಹೇಳಿದರೆ ಮಾಡಿಕೊಡ್ಬೇಕು ಅಂತೇಳಿ ಸನ್ಮಾನ್ಯ ಇಂಧನ ಸಚಿವರಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸವಿಸ್ತಾರವಾದ ಉತ್ತರವನ್ನು ಕೊಟ್ಟಿದ್ದೀನಿ. ಈಗಾಗಲೇ ಅವರು ಕೇಳಿದಂಥ ಎಲ್ಲ ಬೇಡಿಕೆಗಳಿಗೂ ಸಮೇತ ಕ್ರಮ ತಗೊಂಡು ಅದನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಆದಷ್ಟು ಬೇಗನೆ ಅದನ್ನು ಮಾಡಲಿಕ್ಕೆ ನಾನು ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೀನಿ. ಮೂರನೇ ವಿಚಾರ, ಸಕ್ರಾಯಪಟ್ಟಣ ವಿಚಾರದಲ್ಲಿ
ಒಂದು ಸಬ್ಸ್ಟೇಷನ್ ಬೇಕು ಅಂತ ಹೇಳ್ತಿದ್ದಾರೆ. ನನಗೂ ಸಮೇತ ಗೊತ್ತಿದೆ, ಸಕ್ರಾಯಪಟ್ಟಣ ಅಲ್ಲಿ ನೀರಾವರಿ ಇಲ್ಲ, ಅದು ಬಯಲು ಪ್ರವೇಶ, ಅಲ್ಲಿ ಸಾಕಷ್ಟು ಜನ ಉದ್ಯೋಗಕ್ಕೆ ಬೇರೆ ಬೇರೆ ಕಡೆ ಹೋಗ್ತಿದ್ದಾರೆ, ಗಾರ್ಮೆಂಟ್ ಇಂಡಸ್ಟ್ರಿ, ಮಹಿಳೆಯರೆಲ್ಲ ಹೋಗ್ತಿದ್ದಾರೆ. ಅದಕ್ಕೂ ಅಲ್ಲಿ ಸಮೇತ ಒಂದು ಡೀಟೇಲ್ ರಿಪೋರ್ಟ್ ತೆಗೆದುಬಿಟ್ಟು ಅಲ್ಲಿ ಸಮೇತ ಒಂದು ಸಬ್ಸ್ಟೇಷನ್ ಮಾಡಬೇಕಂತ ರಿಪೋರ್ಟ್ ತೆಗೆದುಬಿಟ್ಟು ಆದಷ್ಟು ಬೇಗನೆ ಅದು ಸಮೇತ ಮಾಡಿಕೊಡ್ಲಿಕ್ಕೆ. ಮಾನ್ಯ ಸಚಿವರು ಹೇಳಿದಂಗೆ ಅಧ್ಯಕ್ಷರೇ, ಸಕ್ರಾಪಟ್ಟಣ ಭಾಗದಲ್ಲಿ ಒಂದು ಈಗಾಗಲೇ ಅಲ್ಲಿ ಒಂದು ಫ್ಯಾಕ್ಟರಿಯನ್ನ ಮಾಡ್ಲಿಕ್ಕೆ ಮಾಡಿದ್ದಾರೆ. ಅಲ್ಲಿ ರೈತರಿಗೆ ಕುಡಿಯೋ ನೀರಿಗೆ ಮತ್ತೆ ಬೆಳೆಗೆ ತುಂಬಾ ತೊಂದರೆ ಆಗಿದೆ. ಹಾಗಾಗಿ ಅದನ್ನು ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿ ಕಳಕಳಿಯಿಂದ ಮನವಿ ಮಾಡ್ಕೊಂಡು. ಮಂಜು, ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಸಂಖ್ಯೆ 637 ಮಾನ್ಯ ಆರೋಗ್ಯ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಆರೋಗ್ಯ ಸಚಿವರೇ, ಮಾನ್ಯ ಸಭಾಧ್ಯಕ್ಷರಿಗೆ ಉತ್ತರ ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ನೂತನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಸಕಲೇಶಪುರದಲ್ಲಿ ಮಾಡಿಕೊಡ್ಬೇಕು ಅಂತಕ್ಕಂಥ ಇದನ್ನ ಕೇಳಿದ್ದೆ. ಅದಕ್ಕೆ ಇರ್ತಕ್ಕಂಥ ಅಡೆತಡೆಗಳೇನು ಅಂತಕ್ಕಂಥ ಇದರಿಂದ ಕೇಳಿದ್ದೆ. ಉತ್ತರವನ್ನ ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ. ಸಕಲೇಶಪುರ ಒಂದು ಮಲೆನಾಡು ಪ್ರದೇಶ, ಅದರಲ್ಲೂ ಕೂಡ ಆನೆ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು, ತಾಲೂಕ್ ಹೆಡ್ ಕ್ವಾರ್ಟರ್. ಸಕಲೇಶಪುರದಲ್ಲಿ ಆಸ್ಪತ್ರೆ ಪ್ರಾರಂಭ ಆಗಿ ಸುಮಾರು 75 ವರ್ಷಗಳಾಗಿದೆ. ಬ್ರಿಟಿಷ್ ಕಾಲದಲ್ಲಾಗಿರ್ತಕ್ಕಂಥ ಆಸ್ಪತ್ರೆ. ಒಂದು ರೀತಿ ಆಸ್ಪತ್ರೆ ತುಂಬಾ ಅದೊಂಥರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಿಸ್ಟಾರಿಕಲ್ ರೀತಿಯಲ್ಲಿ ಇದೆ. ಇಡೀ ಕರ್ನಾಟಕದ ಆ ರೀತಿ ಆಸ್ಪತ್ರೆ ಇಲ್ಲ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಮಾನ್ಯ ಸಚಿವರಿಗೆ ಸಕಲೇಶಪುರದಲ್ಲಿ ಗುಡ್ಗಾಡು ಪ್ರದೇಶ ಇರೋದ್ರಿಂದ ಹೆರಿಗೆ ಆಸ್ಪತ್ರೆಯನ್ನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಮಾಡ್ಕೊಡಿ ಅಂತಕ್ಕಂಥ ತಮಗೆ ಕೇಳಿದೀವಿ. ತಾವು ಇದಕ್ಕೆ ಕ್ರೈಟೀರಿಯಾಗೆ ಒಳಪರಲ್ಲ, ಅಷ್ಟು ಜನಸಂಖ್ಯೆ ಇಲ್ಲ ಅಂತಕ್ಕಂಥ ತಾವು ಆನ್ಸರ್ನ ಕೊಟ್ಟಿದ್ದೀರಿ. ಸಭಾಧ್ಯಕ್ಷ, ಒಂದು ತಾಲೂಕು ಹೆಡ್ಕ್ವಾರ್ಟರ್ ಅಂತ ಹೇಳಿದ್ರೆ ಸಾಮಾನ್ಯ 1 ಲಕ್ಷ ಜನಸಂಖ್ಯೆ ಇರ್ತಾರೆ. 1 ಲಕ್ಷ ಜನಸಂಖ್ಯೆ ಇರ್ತಕ್ಕಂಥದ್ದು ಇದೆ. 1 ಲಕ್ಷ ಜನಸಂಖ್ಯೆ ಇದೆ ಅಂತ ಹೇಳಿದ್ರೆ ಈಗ ಸಾಮಾನ್ಯವಾಗಿ ಎಷ್ಟು ಹೆರಿಗೆಗಳಾಗಬೇಕು ಅಷ್ಟು ಹೆರಿಗೆಗಳು ಆ ಜನಸಂಖ್ಯೆಗೆ ತಕ್ಕನಾಗಿ ಆ ತಾಲೂಕಿಗೆ ತಕ್ಕನಾಗಿ ಆಗ್ತಾ ಇದೆ. ದಯವಿಟ್ಟು ಸಕಲೇಶಪುರದಲ್ಲಿ ತುಂಬಾ ಆನೆ ಸಮಸ್ಯೆ ಇದೆ. ಹಳ್ಳಿಯಿಂದ ಹಾಸನ ತನಕ ಬರಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದು, ಈಗ ಇರ್ತಕ್ಕಂಥ ಆಸ್ಪತ್ರೆಗಳಿಗೆ 150 ಬೆಡ್ಡಿನ ಆಸ್ಪತ್ರೆ ಅಂತೇಳಿ ಹೆಸರಿಗಿದೆ, ಆದ್ರೆ ಸಿಬ್ಬಂದಿಗಳ ಕೊರತೆ ತುಂಬಾ ಇದೆ. ಮತ್ತೆ ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ 4 ಡಾಕ್ಟರ್ಗಳು ಮತ್ತು ಬೇಕಾಗಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ ಇಲ್ಲ. ತಮಗೆ ಪತ್ರದ ಮುಖಾಂತರ ಮನವಿನ ಕೊಟ್ಟಿದ್ದೀನಿ, ತಾವು ರಿನಿವೇಶನ್ಗೆ ಬೇರೆ ಬೇರೆದಕ್ಕೆ ಸ್ಪಂದಿಸಿದ್ರಿಲ್ಲ ಅಂತ. ಆದ್ರೆ ಈ ಹೆರಿಗೆ ಆಸ್ಪತ್ರೆ ಬೇಕಾಗಿರ್ತಕ್ಕಂಥದ್ದು ಸಕಲೇಶಪುರಕ್ಕೆ ತುಂಬಾ ಅನಿವಾರ್ಯ ಇದೆ. ಅಲ್ಲ, ಒಂದೇ ನಿಮಿಷ 3 ಪ್ರಶ್ನೆ ಕೇಳಿದೀನಿ ಸಭಾಧ್ಯಕ್ಷ. ಹೇಳ್ತೀನಿ, ಒಂದು ನಿಮಿಷ. ಆರೋಗ್ಯಕ್ಕೆ ಸಂಬಂಧಪಟ್ಟರು ದಯವಿಟ್ಟು ಆರೋಗ್ಯ ವಿಚಾರದಲ್ಲಿ ದಯವಿಟ್ಟು ಟೈಮ್ ಕೊಡ್ಬೇಕು. ಹಂಗಾಗಿ ಮಾನ್ಯ ಆರೋಗ್ಯ ಸಚಿವರು ದಯವಿಟ್ಟು ಸಕಲೇಶಪುರಕ್ಕೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನ ಮಾಡಿಕೊಡ್ಬೇಕು. ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಹಾರ್ಟ್ ಆಫ್ ಹೃದಯದಲ್ಲಿ ಅಂದ್ರೆ ಸಿಟಿಯ ಮಧ್ಯಭಾಗದಲ್ಲಿ ತಮ್ಮ ಇಲಾಖೆಗೆ ಸೇರಿದಂತ ಜಾಗ ಇದೆ. ದಯವಿಟ್ಟು ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಕೊಟ್ಟು ಸಕಲೇಶಪುರ ಜನತೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ತೀನಿ. ಇನ್ನೂ 1-2 ಪ್ರಶ್ನೆ ಇದೆ ಸಭಾಧ್ಯಕ್ಷ. ಕೇಳುದಿಲ್ಲ ಸುಮ್ಮನೆ. ಮಾನ್ಯ ಮಂಜು ಅವರು ನನಗೆ ಹಲವಾರು ಬಾರಿ ಎಲ್ಲ ಭೇಟಿಯಾಗಿ ಬಹಳಷ್ಟು ಸಂದರ್ಭದಲ್ಲಿ ಅವರ ಒಂದು ಕ್ಷೇತ್ರದ ಅಭಿವೃದ್ಧಿ ವಿಚಾರದ ಬಗ್ಗೆನೂ ಸ್ಪಂದನೆ ಮಾಡ್ತಾನೆ ಇರ್ತಾರೆ. ಅದರ ಅನುಸಾರ ನಾವು ಕೂಡ ದುರಸ್ತಿಗೆ ಅನುದಾನಗಳೆಲ್ಲ ಒದಗಿಸಿ ಕೊಟ್ಟಿದ್ದೇವೆ. ಆಸ್ಪತ್ರೆಯ ದುರಸ್ತಿಗೆ ಮತ್ತು ಬೇರೆ ಬೇರೆ ಏನೇನು ಕಾಮಗಾರಿಗಳು ಕೇಳೋ ಅದಕ್ಕೆಲ್ಲ ಆದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಈಗ ಅವ್ರು ಕೇಳ್ತಾ ಇರುವಂತದ್ದು ಈ MCH ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ ಬೇಕು ಅಂತ ಕೇಳಿದ್ದಾರೆ. ಆದ್ರೆ ಈಗ ಇರುವಂತದ್ದು ಏನಂತ ಹೇಳಿದ್ರೆ ಮಾನ್ಯ ಸಭಾಧ್ಯಕ್ಷರೇ, ತಮ್ಗೆಲ್ಲ ಗೊತ್ತಿದೆ, ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಬೆಡ್ ಆಕ್ಯುಪೆನ್ಸಿ 70% ಇದ್ರೆ ನಾವು ಅವರಿಗೆ ತಾಯಿ ಮಕ್ಕಳು, ಯಾಕಂದ್ರೆ ಇರುವಂತ ಈಗ ಫೆಸಿಲಿಟಿ ಪೂರ್ತಿ ಉಪಯೋಗ ಆಗ್ತಾ ಇದೆ, ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತಾ ಇದೆ, ಹೆಚ್ಚು ಸೆಕ್ಷನ್ಗಳಾಗ್ತಾ ಇದೆ ಅಂತ ಹೇಳಿ ಅವಾಗ ಅಧಿಕ ಒಂದು ವ್ಯವಸ್ಥೆಯನ್ನ ಮಾಡ್ಕೊಡ್ತಕ್ಕಂಥದಕ್ಕೆ ನಾವು ಅನುಮೋದನೆ ತಗೋಬಹುದು. ಕೇಂದ್ರ ಸರ್ಕಾರದ ಗ್ರಾಂಟು ಬರ್ತದೆ, ನಮ್ಮ ಸರ್ಕಾರದ ಗ್ರಾಂಟು ಕೂಡ ಕೊಡ್ತೀವಿ. ಈಗ ಅವರಲ್ಲಿ ಬೆಡ್ ಆಕ್ಯುಪೆನ್ಸಿ ರೇಟ್ ಇರೋದು 70%ಗಿಂತ ಏನ್ ಇರಬೇಕಾಗಿರುವಂತದ್ದು ಈಗಿರುವಂತದ್ದು 20% ಇದೆ ಮಾನ್ಯ ಸಭಾಧ್ಯಕ್ಷ. ಅಂದ್ರೆ ಯಾವ ಪ್ರಮಾಣದಲ್ಲಿ ಆಗ್ಬೇಕಾಗಿತ್ತು ಆಗ್ತಾ ಇಲ್ಲ. ಸೊ ಇರೋ ಫೆಸಿಲಿಟಿನೇ ಪೂರ್ತಿ ಉಪಯೋಗ ಆಗ್ತಾ ಇಲ್ಲ. ಇನ್ನು ಹೊಸದಾಗಿ ಇನ್ನೊಂದು ಆಸ್ಪತ್ರೆ ಕೊಟ್ಟು ಮಾಡಕ್ಕೆ ಹೋದ್ರೆ ಅದು ಪ್ರಯೋಜನ ಅಷ್ಟು ಸದ್ಯಕ್ಕೆ ಪ್ರಯೋಜನ ಆಗಲ್ಲ. ಆದ್ರೆ ನಮ್ಮ ಉದ್ದೇಶ ಏನಾಗಿದೆ, ಇಂಥ ಆಸ್ಪತ್ರೆಗಳಿಗೆ ನಾವು ಹಲವಾರು ತಾಲೂಕು ಆಸ್ಪತ್ರೆ ತರ ಇದೆ, ಯಾಕೆ ಇಲ್ಲಿ ಹೆಚ್ಚು ಹೆರಿಗೆಗಳಾಗ್ತಾ ಅಂತ ಹೇಳಿದ್ರೆ ಹೆಚ್ಚು ಜನ ಅಲ್ಲಿಗೆ ಬರ್ತಾ ಇಲ್ಲ. ಯಾಕೆ ಅಲ್ಲಿಗೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿರುವಂತಹ ಸಿಬ್ಬಂದಿ ಡಾಕ್ಟರ್ಸು ಅಲ್ಲಿ ಕೊರತೆ ಇದೆ ಅಂತ. ಅದಕ್ಕೆ ನಾವ್ ಈಗೇನ್ ಮಾಡ್ತಾ ಇದೀವಿ, ಎಲ್ಲಾ ತಾಲೂಕು ಆಸ್ಪತ್ರೆಗಳನ್ನ ಪ್ರತಿಯೊಂದು ಆಸ್ಪತ್ರೆಗೂ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಅನೆಸ್ಥೆಸಿಸ್ಟ್ಗಳನ್ನ ಇವ್ರನ್ನ ನಮ್ಮ
ಪೀಡಿಯಾಟ್ರಿಷಿಯನ್ ಮಕ್ಕಳ ತಜ್ಞರನ್ನು ಕೊಡಬೇಕು ಅಂತ ಮಾಡ್ತಾ ಇದೀವಿ. ಸದ್ಯದಲ್ಲೇ ಆರ್ಡರ್ ಇನ್ನೇನು ಸ್ವಲ್ಪ ದಿವಸ ಇಶ್ಯೂ ಆಗ್ತದೆ. ಮೊನ್ನೆ ಇಶ್ಯೂ ಮಾಡಿದ್ದೆ, ಸ್ವಲ್ಪ ಬದಲಾವಣೆ ಮಾಡ್ತಾ ಇದೀವಿ. ಸೊ ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24/7 ನಡೆದ್ರೆ ಈಗ ಯಾಕೆ ಬರೋದಿಲ್ಲ ಅಂತ ಹೇಳಿದ್ರೆ 4 ಗಂಟೆ ಮೇಲೆ ಅಲ್ಲಿ ಯಾರು ಡಾಕ್ಟರ್ ಇರೋದಿಲ್ಲ, ಗೈನಕಾಲಜಿಸ್ಟ್ ಇರೋದಿಲ್ಲ, ಅವಾಗ ಹೆರಿಗೆಗೆ ಬೇರೆ ಕಡೆ ಹೋಗ್ತಾರೆ. ಅದಕ್ಕೆ ನಾವು ಫುಲ್ ಟೈಮ್ ಇರಬೇಕು ಅಂತ ಮಾಡ್ತಾ ಇದೀವಿ. ಅವಾಗ ನಿಮ್ಮ ಬೆಡ್ ಆಕ್ಯುಪೆನ್ಸಿ ಹೆಚ್ಚಾಗ್ತದೆ. ಬೆಡ್ ಆಕ್ಯುಪೆನ್ಸಿ ಹೆಚ್ಚಾದಾಗ ನಿಮ್ಗೆ ಅರ್ಹತೆ ಬರ್ತದೆ, ಅವಾಗ ನೀವು MCH ಕೇಳಬಹುದು. ಸೊ ನಮ್ಮ ಆದ್ಯತೆ ಈಗ ನಿಮ್ಮ ತಜ್ಞ ವೈದ್ಯರನ್ನ, ತಾಯಿ ಮಕ್ಕಳ ತಜ್ಞ ವೈದ್ಯರನ್ನ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದಕ್ಕೆ ನಾವು ಇಡೀ ಕರ್ನಾಟಕ ರಾಜ್ಯಕ್ಕೂ ಕೂಡ ಮಾಡ್ತಾ ಇದೀವಿ. ಹಾಗೂ ನಿಮ್ಮ ತಾಲೂಕು ಆಸ್ಪತ್ರೆಗೆ ಅನುಕೂಲ ಆಗ್ತದೆ. ತದನಂತರ ಇಂಪ್ರೂವ್ ಆದ ನಂತರ ಖಂಡಿತ ಅವಾಗ ನಾವು MCH ತಗೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ಇನ್ನೊಂದು ಅವ್ರು ಕೇಳಿದರೆ ಸಮುದಾಯ ಆರೋಗ್ಯ ಕೇಂದ್ರ ಒಂದು ಅರ್ಹತೆ ಇದೆ ಅವರಿಗೆ, ನಾವು ಪ್ರಸ್ತಾವನೆ ಇಟ್ಕೊಂಡಿದ್ದೇವೆ. ಈ ವರ್ಷ ಈಗಾಗಲೇ ಏನು ಅನುದಾನ ಕೊಟ್ಟಿದೆ ಈಗೆಲ್ಲ ಪೂರ್ತಿಯಾಗಿ ಭರ್ತಿಯಾಗಿದೆ. ಬರುವ ವರ್ಷದಲ್ಲಾದ್ರೂ ಪ್ರಯತ್ನ ಮಾಡೋಣ ಅಂತ ನಾವು ನಿಮ್ಮ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಕೊಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡ್ತೀವಿ ಮುಂದಿನ ವರ್ಷ. ಒಂದ್ ನಿಮಿಷ ಸಭಾಧ್ಯಕ್ಷೆ, ಮಾನ್ಯ ಆರೋಗ್ಯ ಸಚಿವರು, ನಮ್ಮಲ್ಲಿ ಮಲೆನಾಡು ಪ್ರದೇಶ ಆಗಿರೋದ್ರಿಂದ ಮತ್ತೆ ಹೆಚ್ಚಿಗೆ ಲೇಬರ್ ಕ್ಲಾಸ್ ಇದೆ, ಕಾಫಿ ಎಸ್ಟೇಟ್ ಇರೋದ್ರಿಂದ ತುಂಬಾ ಲೇಬರ್ ಕ್ಲಾಸ್ ಇದಾರೆ. ಅಲ್ಲಿ ಫೆಸಿಲಿಟೀಸ್ ಇಲ್ಲ ಅಂತಕ್ಕಂಥ ಕಾರಣದಿಂದ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದಾರೆ. ಹೆಚ್ಚು ಬೆಡ್ ಇನ್ನ ಆಸ್ಪತ್ರೆ ಕೊಡೋಣ, ಇರೋ ಫೆಸಿಲಿಟಿ ಉಪಯೋಗ ಮಾಡದೆ ಹೋದ್ರೆ ಹೊಸ ಆಸ್ಪತ್ರೆ ಕೊಟ್ಟು ಏನ್? ಒಂದ್ ನಿಮಿಷ ಸಭಾಧ್ಯಕ್ಷ, ಒಂದೇ ಸೆಕೆಂಡ್ ಸಭಾಧ್ಯಕ್ಷ, ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ತಾವು ಸಿಬ್ಬಂದಿಯನ್ನ ಕೊರತೆಯನ್ನ ನೀಗಿಸಿದ್ರೆ ಖಂಡಿತವಾಗ್ಲೂ ಕೂಡ ತಮಗೆ ಬೇಕಾದಷ್ಟು ಬರ್ತಾರೆ. ಸಭಾಧ್ಯಕ್ಷ, ಇದು 2 ನಿಮಿಷ ಟೈಮ್ ಕೊಡ್ಬೇಕು ದಯವಿಟ್ಟು. ಬರ್ತಾರೆ ಸಿಬ್ಬಂದಿಗಳು ಬರ್ತಾರೆ, ದಯವಿಟ್ಟು ಸಿಬ್ಬಂದಿ ಕೊರತೆನ ಫುಲ್ಫಿಲ್ ಮಾಡ್ಕೊಳ್ಳಿ. ಸಕಲೇಶ್ಪುರದಲ್ಲಿ ಮತ್ತು ಆಲೂರಲ್ಲಿ ನ್ಯಾಷನಲ್ ಹೈವೇ ಹೋಗಿದೆ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ಗಳಾಗ್ತಾ ಇದೆ. ಈಗಂತೂ ರೋಡ್ ಆದ್ಮೇಲೆ ತುಂಬಾ ಆಕ್ಸಿಡೆಂಟ್ಸ್ ಗಳಿದೆ. ತುರ್ತು ಚಿಕಿತ್ಸೆಗೆ ಬೇಕಾಗಿರ್ತಕ್ಕಂಥ 4 ಜನ ವೈದ್ಯರುಗಳು ಬೇಕು. ತುರ್ತು ಚಿಕಿತ್ಸೆಗೆ ಬೇಕಾದಂತ ಕೊಠಡಿಗಳಿದಾವೆ, ಎಲ್ಲವೂ ಇದೆ. ಆದರೆ ಡಾಕ್ಟರ್ಗಳಿಲ್ಲ. ದಯವಿಟ್ಟು ಡಾಕ್ಟರ್ಗಳನ್ನ ನಿಯೋಜನೆ ಮಾಡಿಕೊಡ್ಲೇಬೇಕು. ತುಂಬಾ ಆಕ್ಸಿಡೆಂಟ್ಸ್ ನ್ಯಾಷನಲ್ ಹೈವೇ ಇದೆ. ಒಂದ್ ಸೆಕೆಂಡ್, ಸಮುದಾಯ ಆರೋಗ್ಯ ಕೇಂದ್ರ ಹೋಬಳಿ ಹೆಡ್ ಕ್ವಾರ್ಟರ್ ಎತ್ತೂರು ಮತ್ತೆ ಹಾನ್ಬಾಳು ಮತ್ತೆ ಕಟ್ಟಾಯ ಹೋಬಳಿಯಲ್ಲಿ 35,000 ಜನಸಂಖ್ಯೆ ಇದೆ. ಎಲ್ಲೂ ಕೂಡ ಒಂದೇ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಇಲ್ಲ. ದಯವಿಟ್ಟು ಈ 3 ಭಾಗಕ್ಕೆ ಸಮುದಾಯ ಆರೋಗ್ಯ ಕೇಂದ್ರ ಮಾಡಿಕೊಟ್ರೆ ಏನಾಗುತ್ತೆ, ಈ ಸಂಜೆ ಮೇಲೆಲ್ಲ ಬರೀ ಆನೆಗಳು ಇದೆಲ್ಲ ತುಂಬಾ ಪ್ರಾಬ್ಲಮ್. ದೂರಿಂದ ಹೋಗ್ಬೇಕು ಅಂತ ಹೇಳಿದ್ರೆ, ಈ ಮೊನ್ನೆನೂ ಕೂಡ ಶೋಭಾ ಅಂತಕ್ಕಂಥ ಹೆಣ್ಮಗಳು ಆನೆಯಿಂದ ಮೊನ್ನೆ ತೀರೋಗಿದ್ದಾರೆ. ಈ ನಿಟ್ಟಿನಲ್ಲಿ ನಾನು ಹೇಳ್ತಕ್ಕಂಥ ಇಷ್ಟ, ಒಂದ್ ನಿಮಿಷ ಹೇಳ್ತೀನಿ. ಒಂದು ಇರ್ತಕ್ಕಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರಿನಿವೇಶನ್ ಏನ್ ಬೇಕು ದಯವಿಟ್ಟು ಮಾಡ್ಕೊಡಿ. ಸಮುದಾಯ ಆರೋಗ್ಯ ಶಿವಲಿಂಗ ಗೌಡ ಹೇಳಿದ್ದೀನಿ, ಆಯ್ತು ಕೂತ್ಕೊಳ್ಳಿ, ಹೇಳಿದ್ದೀನಿ, ಕನ್ಸಿಡರ್ ಮಾಡ್ತೀವಿ. ಎಂತ ಕ್ವಶನ್ ಮುಂದೆ ಚರ್ಚೆ ಈಗ ಕನ್ಸಿಡರ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ, ಬರುವ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕೊಡುವಂತದ್ದಕ್ಕೆ ಅರ್ಹತೆ ಇದೆ ಇನ್ನು ಅಧಿಕವಾಗಿ, ಅದನ್ನ ಬರುವ ವರ್ಷಕ್ಕೆ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಉಳಿದಿರ್ತಕ್ಕಂಥದ್ದು ನೀವೇನ್ ಹೇಳಿದ್ದೀರಾ, ಖಂಡಿತ ಸಿಬ್ಬಂದಿ ಹೆಚ್ಚು ಕೊಡೋಕೆ, ನರ್ಸ್ಗಳು ಕೂಡ, ಡಾಕ್ಟರ್ಸ್ ನರ್ಸಸ್ ಹೆಚ್ಚು ಕೊಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ಕ್ರಮ ತಗೊಳ್ತಾ ಇದ್ದೀವಿ. ಮುಂದಿನ ತಿಂಗಳ ಅದೆಲ್ಲ ಆಗ್ತದೆ, ಈ ತಿಂಗಳು ಬರೋ ತಿಂಗಳಲ್ಲಿ ಆಗ್ತದೆ ಅದು. ಸೊ ಅದರಿಂದ ನಿಮ್ಮ ಆಸ್ಪತ್ರೆ ಇಂಪ್ರೂವ್ ಆಗ್ತದೆ. ಅಜಯ್ ಸಿಂಗ್, ಮನಪಡಿ ವಜ್ಜಲ್, ಶಿವಲಿಂಗೇಗೌಡ. ಸನ್ಮಾನ್ಯ ಅಧ್ಯಕ್ಷರೇ, 653ನೇ ಪ್ರಶ್ನೆಯನ್ನ, ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ. ಟೋಟಲ್ ಮಾಡಿ ಇಷ್ಟಿದೆ ಸರ್. ಆರೋಗ್ಯ ಸಚಿವರೇ, ಮಾನ್ಯ ಸಭಾಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಕೊಡ್ತಾ ಇದ್ದೀರಾ? ಆರೋಗ್ಯ ಸಚಿವರೇ, ಉತ್ತರ ಒದಗಿಸಿದಿರಿ. ನನ್ನ ಅಭಿಪ್ರಾಯ ಏನು ಅಂದ್ರೆ, ನೀವು ಸುತ್ತೋಲೆ ಹೊಂಡಿಸಿರೋದೇ ತಪ್ಪು. ಸರ್ಕಾರಿ ಡಾಕ್ಟರ್ನ ತಗೊಂಡು ಆ ಸರ್ಕಾರಿ ಡಾಕ್ಟರ್ಗಳನ್ನ ನೀವು ಖಾಸಗಿ ಆಸ್ಪತ್ರೆ ಮೇಲೆ ಹೋಗಿ ಅವ್ರು ಕೆಲಸ ಮಾಡಿದ್ರೆ, ಅಲ್ಲಿ ಪೇಷಂಟ್ ಸರ್ಕಾರಿ ಆಸ್ಪತ್ರೆಗೆ ಬಂದಿರ್ತಾರೆ, ಖಾಸಗಿ ಅವ್ರ ನರ್ಸಿಂಗ್ ಹೋಮ್ಗೆ ಒಂದು ಪೇಷಂಟ್ ಬರುತ್ತೆ, ಯಾವುದೋ ಪೇಷಂಟು, ತಕ್ಷಣ ಸರ್ಕಾರಿ ಆಸ್ಪತ್ರೆ ಬಿಟ್ಬಿಟ್ಟು ತಕ್ಷಣ ಹೊಟ್ಟಬಿದ್ದು ಆ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಆಮೇಲೆ 5 ಗಂಟೆ ಆದ್ಮೇಲೆ ಯಾವುದೇ ನರ್ಸಿಂಗ್ ಸರ್ಕಾರಿ ಡಾಕ್ಟರ್ನ ನೀವು ಅವ್ರಿಗೆ ಏನೋ ಹೆಚ್ಚಿಂದ ಅದೇನೋ TAD ಅದೇನೋ ಕೊಡ್ಬೇಕಂತ ಅವ್ರ ಡಾಕ್ಟರ್ ನಾನು ಕೇಳ್ತೀನಿ, ಏನ್ರಿ ಯಾತಕ್ಕೋಸ್ಕರ ಹಿಂಗೆ ಹೋಗಿ ಖಾಸಗಿ ನರ್ಸಿಂಗ್ ಹೋಮಿಗೆ ಬರೋ ಕೇಳ್ತೀರಿ? ಎಲ್ಲರನ್ನೂ ಎಲ್ಲ ಪೇಷಂಟ್ಸ್ಗಳನ್ನು ಖಾಸಗಿ ನರ್ಸಿಂಗ್ ಹೋಮಿಗೆ ಬಲ್ಲಿ ಅಂತೇಳಿ ಅಲ್ಲಿ ದುಡ್ಡಿಸ್ಕೊಂಡು ಟ್ರೀಟ್ಮೆಂಟ್ ಕೊಡೋದಾದ್ರೆ ಸರ್ಕಾರಿ ಆಸ್ಪತ್ರೆ ಹಾಕಬೇಕು. ಅವ್ರಿಗೆ ಏನು ಫೆಸಿಲಿಟೀಸ್ ಬೇಕು ಕೊಟ್ಟು ಆಮೇಲೆ ಏನು ಮಾಡ್ತೀರಿ ಗೊತ್ತಾ, ರಾತ್ರಿ ಹೊತ್ತು 5 ಗಂಟೆ ಆದಮೇಲೆ ಎಲ್ಲ ಡಾಕ್ಟ್ರು ಹೋಗ್ತಾರೆ, ಯಾರನ್ನಾರು ಒಬ್ರು ಅನಾಸ್ಲಿಸಿಯಾ ಡಾಕ್ಟರ್ನಲ್ಲಿ ಇಡ್ತಾರೆ. ಒಬ್ಬ ಅನಾಸ್ಲಿಸಿಯಾ ಡಾಕ್ಟ್ರು
ಆಕ್ಸಿಡೆಂಟ್ ಆಗಿ ಬಂದ್ರೆ ಟ್ರೀಟ್ಮೆಂಟ್ ಕೊಡಕ್ಕಾಗತ್ತಾ ಅವ್ರ ಕೈಲಿ? ಒಬ್ಬ ಡಾಕ್ಟ್ರು ಟ್ರೀಟ್ಮೆಂಟ್ ಕೊಡಕ್ಕಾಗತ್ತಾ? ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಫ್ಟ್ ನೈಟ್ ಅಂಡ್ ಡೇ ಬೆಳಿಗ್ಗೆ 4 ಜನ ಫೆಸಿಲಿಟೀಸ್ ಇದ್ರೆ ಸಾಯಂಕಾಲ 4 ಜನ ಫೆಸಿಲಿಟೀಸ್ ಇರಬೇಕು. ಆ ತರ ಮಾಡಿ ಸರ್ಕಾರಿ ಸೇವೆನ ಒದಗಿಸಿದ್ರೆ ನಿಜವಾಗ್ಲೂ ಉಳ್ಕತ್ತಾರೆ. ಖಾಸಗಿ ನರ್ಸಿಂಗ್ ಹೋಮ್ಗಳಿಗೆ ಹೋಗಿ ಇವತ್ತು ಅರ್ಧ ಜನ ಏನಾರ ಆರ್ಥಿಕ ಸಂಕಷ್ಟಕ್ಕೆ ಬಡವರು ಸಿಗಾಕೊಂಡಿದ್ರೆ ಈ ಆರೋಗ್ಯ ಇಲಾಖೆಯ ಖಾಸಗಿ ನರ್ಸಿಂಗ್ ಹೋಮ್ನಲ್ಲಿ ನಡೆಯತಕ್ಕಂತ ಅವ್ಯವಸ್ಥೆ ಅಂತಲಾರ ಹೇಳೋಣ, ದುರಾಸೆ ಅಂತಲಾರ ಹೇಳೋಣ, ಅದೇನೋ ಬಟ್ ಸೇವೆ ಕೊಡ್ತಾವ್ರ ಅವರು 24 ಅವರ್ಸ್ ಕೊಡ್ತಾರ. ಪ್ರಶ್ನೆ ಅಲ್ಲ, ಇದು ಏನಾದ್ರೂ ಮಾಡಿ ಆ ಡಾಕ್ಟರ್ಗಳ ಇದನ್ನ ಮಾಡಿ ಕಡ್ಡಾಯವಾಗಿ 24 ಗಂಟೆಗಳ ಕಾಲ ಅವರು ಸೇವೆನ ಶಿಫ್ಟ್ ಮಾಡ್ಲಿ. ಹೆಚ್ಚಿಗೆ ಹೊತ್ತು ಮಾಡೋದು ಬೇಡ, 3 ಶಿಫ್ಟ್ ಮಾಡಿ. ಡಾಕ್ಟರ್ ಒಡವೆ ಎಲ್ಲಿಗೂ ಹೋಗಲ್ಲ, ಡಾಕ್ಟರ್ ಬೇಕಾದಷ್ಟು ಚೆನ್ನಾಗ್ಯಾರ. ಈಗ 5,000 ಜನ ವರ್ಷಕ್ಕೆ MBBS ಮಾಡಿದ್ರೆ ಹೊರಗೆ ಬರ್ತಾವ್ರೆ. ಡಾಕ್ಟರ್ಗಳು ಎಲ್ಲಿಗೂ ಹೋಗ್ತಿಲ್ಲ, ಡಾಕ್ಟ್ರು ಇರ್ತಾರೆ. ಅದರಿಂದ ದಯವಿಟ್ಟು ಇದನ್ನ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಆ ಜನಗಳ ಆಮೇಲೆ ಸರ್ಕಾರದಿಂದ ಆಸ್ಪತ್ರೆ ಮೆಡಿಸಿನ್ ಕೊಡ್ತೀರಿ, ಆ ಮೆಡಿಸಿನ್ಸ್ಗಳೆಲ್ಲ ಅವ್ರು ತಗೊಂಡು ಆ ಖಾಸಗಿ ನರ್ಸಿಂಗ್ ಹೋಮ್ ಅಲ್ಲಿ ಕೊಟ್ಟು ದುಡ್ಡು ಇಸ್ಕೊತಾರೆ. ಮಂತ್ರಿಗಳೇ, ಇದು ನಾವು ವಾಸ್ತವವಾಗಿ ಕಂಡಿರ್ತಕ್ಕಂಥದ್ದು. ಡಾಕ್ಟರ್ ತಪ್ಪು ಅಂತ ಹೇಳಲ್ಲ, ಯಾರ್ದು ತಪ್ಪಲ್ಲ, ವ್ಯವಸ್ಥೆನ ದಯಮಾಡಿ ತಪ್ಪಿಸ್ಬೇಕು. ನಿಮ್ಮ ಕಳಕಳಿ ಕಾಳಜಿ ಅರ್ಥ ಆಗಿದೆ. ಉತ್ತರ ಕೊಡ್ಬೋದಾ? ಕೊಡಿ ಸ್ವಾಮಿ, ಉತ್ತರ ಕೊಡಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಏನು ಶಿವಲಿಂಗೇಗೌಡರು ಎತ್ತಿದ್ದಾರೆ ಇದು ಬಹಳ ಒಂದು ಮುಖ್ಯವಾದಂತ ಪ್ರಶ್ನೆನೆ, ಇದ್ರ ಬಗ್ಗೆ ಎರಡು ಮಾತಿಲ್ಲ. ಈಗೇನಾಗಿದೆ, ನಮ್ಮಲ್ಲಿ ಸರ್ಕಾರಿ ವೈದ್ಯರಿಗೆ ಕೆಲವು ನಿರ್ಬಂಧನೆಗಳಿದೆ. ಖಾಸಗಿ ಅಂತ ಹೇಳಿದ್ರೆ 4 ಗಂಟೆ ಅವರ ಸಮಯ ಅವಧಿಯ ನಂತರ ಅವರು ಬೇರೆ ಕಡೆ ಹೋಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಹಿಂದೆ ನಮ್ಮ ಇರುವಂತ ಒಂದು ಕಾನೂನುಗಳಲ್ಲಿ. ಈಗ ಅದರಿಂದ ತೊಂದರೆಗಳಂತೂ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಈ ತಜ್ಞ ವೈದ್ಯರು ಹೆಚ್ಚಿನ ಅಂಶ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಲ್ಲಿರುವಂತ ಪಕ್ಕದ ಅವ್ರು ಪ್ರಾಕ್ಟೀಸ್ ಮಾಡುವಂತ ಆಸ್ಪತ್ರೆಗಳಿಗೆ ಅಲ್ಲಿಗೆ ಪೇಷಂಟ್ಸ್ ನ ಕಳಿಸುವಂತದ್ದು ಒಂದು, ಮತ್ತು ಎರಡನೇದು ಅವರ ಆದ್ಯತೆ ಅಲ್ಲಿ ಹೆಚ್ಚಿರ್ತದೆ, ಇಲ್ಲಿ ಕಮ್ಮಿ ಇರ್ತದೆ, ಸಮಯಕ್ಕೆ ಸರಿಯಾಗಿ ಇರದೇ ಇರ್ತಕ್ಕಂಥದ್ದು ಇದೆಲ್ಲ ಇದೆ. ಮಾನ್ಯ ಸಭಾಧ್ಯಕ್ಷರೇ, ಅದಕ್ಕೆ ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ. ನಾನೊಂದು ಹೇಳಿಕೆ ಕೊಡಬೇಕು ಇವತ್ತು ಅಂತ ನಿಮ್ಮ ಪತ್ರ ನಾನು ಹೇಳಿದ್ದೆ, ಅದು ಬೇಕು ಈಗಲೇ ಓದ್ಬಿಡ್ಬೋದು ನಾನು, ಯಾಕಂದ್ರೆ ಇದಕ್ಕೆ ಸಂಬಂಧ ಇರುವಂತದ್ದು ಒಂದು ಹೇಳಿಕೆಯನ್ನು ಇವತ್ತು ನಾನು ಸದನದಲ್ಲಿ ನೀಡಬೇಕಾಗಿತ್ತು. ಅದನ್ನ ನಿಮ್ಮ ಪ್ರಶ್ನೆಗೂ ಕೂಡ ಆ ಹೇಳಿಕೆ ಸಂಬಂಧ ಇರೋದ್ರಿಂದ ಈಗಲೇ ಎಲ್ಲರೂ ಒಪ್ಕೊಂಡ್ರೆ ಆ ಹೇಳಿಕೆ ಈಗಲೇ ನೀಡ್ಬಿಡ್ತೀನಿ. ಪ್ರಸ್ತುತ ಜಾರಿಯಲ್ಲಿರುವ ಸರ್ಕಾರಿ ಆದೇಶಗಳ ಪ್ರಕಾರ ಸರ್ಕಾರಿ ವೈದ್ಯರಿಗೆ ಖಾಸಗಿ ಸೇವೆ ನೀಡಲು ಕೆಲವು ಮಟ್ಟಿಗೆ ಅನುಮತಿ ನೀಡಲಾಗಿದ್ದರೂ ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ, ಇದರ ಒಂದು ಕಾಪಿ ಎಲ್ಲರಿಗೂ ಕೊಡಬೇಕಾಗ್ತದೆ, ಅವರ ನಿಯಮಿತ ಸರ್ಕಾರಿ ಕರ್ತವ್ಯಗಳಿಗೆ ಯಾವುದೇ ರೀತಿಯ ಅಡ್ಡಿ ಉಂಟಾಗಬಾರದು ಎಂಬುದು ಸರ್ಕಾರದ ಸ್ಪಷ್ಟ ನಿಲುವಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ನಿರಂತರ ಆರೈಕೆ, ತುರ್ತು ಚಿಕಿತ್ಸೆಗಳು ಮತ್ತು ನಿಯಮಿತ ಮೇಲ್ವಿಚಾರಣೆ ಅತ್ಯಂತ ಅವಶ್ಯಕವಾಗಿದೆ. ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿ ಚಿಕಿತ್ಸೆಯಲ್ಲಿ ತೊಡಗುವುದರಿಂದ ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟ ಕುಸಿಯುವ ಸಾಧ್ಯತೆಗಳಿದ್ದು ರೋಗಿಗಳ ಆರೈಕೆಯಲ್ಲಿ ನಿರ್ಲಕ್ಷ್ಯ ಉಂಟಾದ ಹಲವು ನಿದರ್ಶನಗಳು ಸರ್ಕಾರದ ಗಮನಕ್ಕೆ ಬಂದಿವೆ. ಕೆಲವು ಪ್ರಕರಣಗಳಲ್ಲಿ ಗಂಭೀರ ಪರಿಣಾಮಗಳು ಉಂಟಾಗಿವೆ. ಈ ವಿಷಯವಾಗಿ ಮಾನ್ಯ ಲೋಕಾಯುಕ್ತರು ಹಲವಾರು ಸಂದರ್ಭಗಳಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗವು ತನ್ನ ವರದಿಯಲ್ಲಿ ಸಾರ್ವಜನಿಕ ಸೇವೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ಸರ್ಕಾರಿ ವೈದ್ಯರ ಖಾಸಗಿ ಅಭ್ಯಾಸವನ್ನು ನಿಯಂತ್ರಿಸಲು ಶಿಫಾರಸು ಮಾಡಿರುತ್ತಾರೆ. ಕೇರಳ ರಾಜ್ಯ ಸೇರಿದಂತೆ ಇತರ ರಾಜ್ಯಗಳಲ್ಲಿಯೂ ಕಟ್ಟುನಿಟ್ಟಿನ ನಿಯಮಾವಳಿಗಳು ಜಾರಿಯಲ್ಲಿದ್ದು ಖಾಸಗಿ ಸೇವೆಯನ್ನು ಸೀಮಿತಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಗಂಭೀರವಾಗಿ ಪರಿಶೀಲಿಸಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆ ಮತ್ತು ಸರ್ಕಾರಿ ಆಸ್ಪತ್ರೆಗಳ ಸೇವಾ ಗುಣಮಟ್ಟವನ್ನು ಇನ್ನಷ್ಟು ಬಲಪಡಿಸುವುದು ಸರ್ಕಾರದ ಪ್ರಥಮ ಆದ್ಯತೆಯಾಗಿರುವುದರಿಂದ 1. ಸರ್ಕಾರಿ ವೈದ್ಯರು ಖಾಸಗಿ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಿಗೆ ಚಿಕಿತ್ಸೆ ನೀಡುವುದು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಅಂದ್ರೆ IPD ಒಳರೋಗಿಗಳನ್ನ ಯಾವುದೇ ಕಾರಣ ಕೂಡ ನಮ್ಮ ವೈದ್ಯರು ಅವರಿಗೆ ಚಿಕಿತ್ಸೆಯನ್ನ ನೀಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿದ್ದೇವೆ. ಕೇವಲ OPD ಮಾತ್ರ ನಡೆಸಬಹುದು, ಕನ್ಸಲ್ಟೇಷನ್ ಮತ್ತು ಮೈನರ್ ಪ್ರೈವೇಟ್ ಹಾಸ್ಪಿಟಲ್ ಪ್ರೈವೇಟ್ ಅಲ್ಲಿ ಮಾತ್ರ. ಎರಡನೇದು ಮಾನ್ಯ ಸಭಾಧ್ಯಕ್ಷರೇ, ನಿಯಮಿತ ಸರ್ಕಾರಿ ಕರ್ತವ್ಯಗಳ ಅವಧಿಯ ನಂತರ ಮತ್ತು ಕರ್ತವ್ಯಗಳಿಗೆ ಅಡ್ಡಿಯಾಗದಂತೆ ಹೊರರೋಗಿ ವಿಭಾಗದಲ್ಲಿ ಮಾತ್ರ ಖಾಸಗಿ ಕ್ಲಿನಿಕ್ ಅಥವಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಲು ಅನುಮತಿಸಿದೆ. 3.
ಈ ಖಾಸಗಿ ಸೇವೆಯ ಸಂಪೂರ್ಣ ವಿವರಗಳನ್ನು ಸರ್ಕಾರಕ್ಕೆ ಕಡ್ಡಾಯವಾಗಿ ಘೋಷಿಸಬೇಕು. ಈ ಷರತ್ತುಗಳನ್ನು ಉಲ್ಲಂಘಿಸಿದ್ದಲ್ಲಿ ಸಂಬಂಧಪಟ್ಟ ಸರ್ಕಾರಿ ವೈದ್ಯರ ವಿರುದ್ಧ ಕಾನೂನಿನಡಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಪ್ರಕಾರ ಶಿಸ್ತು ಕ್ರಮ ಜರುಗಿಸಲು ಸೂಚಿಸಿದೆ. ಸೊ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಇದೇನಾಗ್ತಾ ಇತ್ತು ಅಂತ ಹೇಳಿದ್ರೆ, ಮಾನ್ಯ ಶಿವಲಿಂಗೇಗೌಡರು ಏನು ಹೇಳ್ತಾ ಇದ್ರು, ಇಲ್ಲಿರುವಂತ ಪೇಷಂಟ್ಸ್ ನ ಅವರ ಬೇರೆ ಖಾಸಗಿ ಆಸ್ಪತ್ರೆಗೆ ಕಳಿಸುವಂತದ್ದು, ಅಲ್ಲಿ ಪ್ರೊಸೀಜರ್ಸ್ ಮಾಡುವಂತದ್ದು, ಸರ್ಜರಿಗಳು ಮಾಡುವಂತದ್ದು, ಅದೆಲ್ಲ ಅದು ಕೂಡ ಒಂದು ಸಮಸ್ಯೆ ಆಗಿತ್ತು. ಇನ್ನೊಂದು, ಅವರ ಆದ್ಯತೆ ಅಲ್ಲಿ ಹೆಚ್ಚಿರ್ತಾ ಇತ್ತು. ಮೂರನೇದು ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಒಂದು ಎಮರ್ಜೆನ್ಸಿ ಇದ್ದಾಗ, ಈಗ ಯಾರೋ ಒಬ್ರು ಸ್ತ್ರೀ ರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರು ನಮ್ಮಲ್ಲಿ ಸೇವೆಯಲ್ಲಿ ಇರ್ತಾರೆ, ಅವರು ಬೇರೆ ಕಡೆ IPD ಪೇಷಂಟ್ ಅವರು ತಗೊಂಡಿರ್ತಾರೆ. ಇಲ್ಲಿ ಎಮರ್ಜೆನ್ಸಿ ಆದಾಗ ಅವ್ರು ತುರ್ತಾಗಿ ಬರಬೇಕು, ಅವ್ರು ಬರಕ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಸೊ ನಮಗೆ ತುರ್ತಾಗಿ ಅವ್ರು ಬರಲೇಬೇಕಾಗ್ತದೆ. ಇದೆಲ್ಲ ಸಮಸ್ಯೆ ಇರೋದ್ರಿಂದ ಅನೇಕ ಸಂದರ್ಭಗಳಲ್ಲಿ ಬಹಳ ಕೆಟ್ಟ ಪರಿಣಾಮಗಳಾಗಿದೆ. ಅದಕ್ಕೆ ನಾವು IPDಯನ್ನ ತಗೋಬಾರ್ದು. ಅವರು IPDಯನ್ನ ನಾವು ನಿಷೇಧ ಮಾಡಿದ್ರೆ ಬಹಳಷ್ಟು ಒಂದು ಸಮಸ್ಯೆಗಳು ಇದಕ್ಕೆ ಪರಿಹಾರ ಆಗುತ್ತೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಆವಾಗ ಆಸ್ಪತ್ರೆಯಲ್ಲಿ ಅಷ್ಟೊಂದು ಹೋಗಿ ಕೆಲಸ ಮಾಡಕ್ ಆಗೋದಿಲ್ಲ. ಅವರ ಒಂದು ಆದ್ಯತೆ ನಮ್ಮ ಆಸ್ಪತ್ರೆಯಲ್ಲಿ ಇರ್ತದೆ. ಸೊ ಅದರಿಂದ ಈ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಇದರಿಂದ ಬಹುಶಃ ನಮ್ಮ ವೈದ್ಯರಿಗೆ ಬಹಳಷ್ಟು ಕೆಲವರಿಗೆ ಇದರಿಂದ ಸ್ವಲ್ಪ ಸಮಸ್ಯೆ ಮತ್ತು ಅವರು ಇದನ್ನ ವಿರೋಧನೂ ಕೂಡ ಮಾಡಬಹುದು ಸರ್ಕಾರಿ ವೈದ್ಯರು. ಆದ್ರೆ ಎಲ್ಲ ಒಂದು ಏನು ಸುಧಾರಣಾ ಆಯೋಗ ಏನಿತ್ತು, ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್, ಬೇರೆ ಬೇರೆ ರಿಪೋರ್ಟ್ಸ್ ಅಲ್ಲೂ ಕೂಡ ಎಲ್ಲಾ ಕಡೆ ಸರ್ಕಾರಿ ವೈದ್ಯರು ಪ್ರೈವೇಟ್ ಪ್ರಾಕ್ಟೀಸ್ಗೆ ನಾವು ಆದಷ್ಟು ಮಟ್ಟಿಗೆ ಅಲೋ ಮಾಡಬಾರ್ದು ಅಂತ. ಪರ್ಮನೆಂಟ್ ವೈದ್ಯರು ಕಾಂಟ್ರಾಕ್ಟ್ ಅಲ್ಲಿ ಕೂಡ ಇದು ಅಪ್ಲೈ ಆಗ್ತದೆ. ಯಾಕಂದ್ರೆ ನಮ್ಮಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕೆಲಸ ಮಾಡ್ಬೇಕಲ್ಲ, ಅವ್ರಿಗೂ ಇದು ಅಪ್ಲೈ ಆಗ್ತದೆ. ನಮ್ಮಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರಿಗೆಲ್ಲ ಅಪ್ಲೈ ಆಗ್ತದೆ ಇದು. ಸೊ ಇದು ಏನಾಗ್ತದೆ ಅಂತ ಹೇಳಿದ್ರೆ, ಖಂಡಿತ ಕೆಲವರಿಗೆ ಇದರಿಂದ ಇದು ಕಹಿ ಆಗುತ್ತೆ. ಯಾರಿಗೆ ಖಾಸಗಿಯಲ್ಲಿ ಇವತ್ತು ಹೆಚ್ಚು ಪ್ರಾಕ್ಟೀಸ್ ಮಾಡಿಕೊಂಡು ನಮ್ಮ ಜೊತೆಲಿ ಇದ್ದಾರೆ, ಅವ್ರಿಗೆ ಇದು ಖಂಡಿತ ಇದು ಇಷ್ಟ ಆಗೋದಿಲ್ಲ. ಆದ್ರೆ ನಮ್ಮ ಇಲಾಖೆ ಹಿತದೃಷ್ಟಿಯಿಂದ, ಮುಂದಾಲೋಚನೆ ಹಿತದೃಷ್ಟಿಯಿಂದ, ಭವಿಷ್ಯದಲ್ಲಿ ಒಂದು ಒಳ್ಳೆ ವ್ಯವಸ್ಥೆಗೆ ಹೋಗ್ಬೇಕಾಗಿರೋದ್ರಿಂದ ಈ ಒಂದು ತೀರ್ಮಾನ ತಗೊಂಡಿದ್ದೇವೆ. ಇದರಿಂದ ಖಂಡಿತ ಒಂದು ಒಳ್ಳೇದಾಗುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ. ಅದು ಈ ನಿಯಂತ್ರಣ ಕೂಡ ಆಗುತ್ತೆ. ತಾವೇನ್ ಹೇಳ್ತಾ ಇದ್ದೀರಾ ಅದರ ನಿಯಂತ್ರಣ ಕೂಡ ಇದರ ಮುಖಾಂತರ ಮಾಡೋಕ್ ಸಾಧ್ಯ ಆಗ್ತದೆ. ಸನ್ಮಾನ್ಯ ಅಧ್ಯಕ್ಷರೇ, ಅವರು ತಗೊಂಡಿರೋ ನಿರ್ಧಾರ ಸ್ವಾಗತ ಮಾಡೋಣ. ಆದ್ರೆ ಈ ನಿರ್ಧಾರದಿಂದ ಈ ದಂಧೆ, ಇದೊಂದು ದಂಧೆ, ಇದು ನಿವಾರಣೆ ಆಗುತ್ತೆ ಅಂತೇಳಿ ನನ್ನ ಭಾವನೆ ಇಲ್ಲ. ಬಡವರಿಗೆ ನ್ಯಾಯ ಸಿಗುತ್ತೆ ಅಂತ ಏನ್ ಮಾಡ್ಬೇಕು ಹೇಳಿ. ಖಾಸಗಿ ವೈದ್ಯರು ಯಾವುದೇ ಕಾರಣದಿಂದ ಫ್ರೀಯಾಗಿ ಹೋಗಿ ಬೇಕಾದ್ರೆ ಟ್ರೀಟ್ಮೆಂಟ್ ನ ಯಾರ್ದಾರ ರೈತರ ಮನೆಗೆ ಕೊಟ್ಟು ಬರ್ಲಿ, ಇವನಿಗೆ ಕೊಟ್ಟು ಬರ್ಲಿ. ಆದ್ರೆ ಅವರು ಇಲ್ಲಿ ಸರ್ಕಾರ ದುಡ್ಡು ತಗೊಂಡು ಸರ್ಕಾರದಿಂದ ಅವ್ರು ಮತ್ತೆ OPD ತಗೊಂಡ್ರು ಅಷ್ಟೇ, ಯಾವ್ದು ತಗೊಂಡ್ರು ಅಷ್ಟೇ ಡಾಕ್ಟರ್ ನಿಲ್ಲಲ್ಲ. ಅವ್ರದ್ದು ಒಂದೇನೋ ಕಂಡೀಷನ್ ಇದೆ, ನಮಗೆ ಕೊಡ್ತಕ್ಕಂಥ ಸವಲತ್ತುಗಳು ಸಾಕಾಗ್ತಾ ಇಲ್ಲ, ಅದನ್ನು ಹೆಚ್ಚಿಸ್ಲಿ ಅಂತಕ್ಕಂಥದ್ದು. ನೀವು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಿ ಅವ್ರನ್ನ ಯಾವುದೇ ಕಾರಣದಿಂದ ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಹೋಗ್ಬಾರ್ದು. ಯಾಕೆಂದ್ರೆ ಕಾಯಿಲೆ 12 ಗಂಟೆ ಬರುತ್ತೆ ಸ್ವಾಮಿ, 6 ಗಂಟೆಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ, ಆರ್ಥೋಪೆಡಿಕ್ ಡಾಕ್ಟರ್ ಇರಲ್ಲ, ಖಾಸಗಿಗೆ ಹೋಗ್ಬೇಕು. ಅಲ್ಲ, ನೀವು ಇದು ಇಂಥ ಸಮಸ್ಯೆ ಬಗೆಹರಿಸ್ಬೇಕ್ರಿ. ಶಿವಲಿಂಗ ಅವ್ರೆ, ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ, ನೀವು ಹೇಳುವಂತ ವಿಚಾರ ಕೂಡ ಸತ್ಯ ಇದೆ. ಅವರು ಅದಕ್ಕೆ ಉತ್ತರ ಕೊಡಿ. ಈಗ ನಿಮ್ಮ ಪ್ರಶ್ನೆ ಏನು? ಈಗ ಚರ್ಚೆ ಪ್ರಶ್ನೋತ್ತರ ಮಾಡ್ಬಿಡಿ ಆಸ್ಪತ್ರೆನ. ಈಗ ನೀವೇನ್ ದುಡ್ಡು ಖರ್ಚು ಮಾಡ್ತಾ ಇದ್ದೀರಲ್ಲ, ಸಾವಿರಾರು ಕೋಟಿ, ಎಲ್ಲ ಬಡವರಿಗೆ. ಪ್ರಕಾಶ್ ಕೋಲಿವಾಡ್ ಆಯ್ತು, ಮಂತ್ರಿಗಳೇ ಹೇಳೋ ಪ್ರಕಾರ ಪೂರ್ತಿ ನಿಷೇಧ ಮಾಡಿ ಅಂತ ಹೇಳ್ತಕ್ಕಂಥ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಸವಲತ್ತುಗಳು ಕೊಡಿ ಅಂತ. ಈಗ ಸರ್ಕಾರದ ಆರ್ಥಿಕ ಪರಿಸ್ಥಿತಿಗಳು ನೋಡ್ಕೊಂಡು ಯಾವ ರೀತಿಯಾಗಿ ಈಗ ಈಗ ಹೊಸ ಪೇ ಕಮಿಷನ್ ಪ್ರಕಾರ ಎಲ್ಲ ಸಂಬಳಗಳ ವೇತನ ಎಲ್ಲ ಹೆಚ್ಚಾಗಿದೆ, ಅದು ಒಂದ್ ಕಡೆ ಆಗ್ತಾ ಇರ್ತದೆ. ವೇತನ ಹೆಚ್ಚು ಮಾಡುವಂತ ಸೌಲಭ್ಯ ಹೆಚ್ಚಿಕೊಡೋದು ಅದು ಒಂದ್ ಕಡೆ ಮಾಡೋಣ. ಈಗ ಇರುವಂತದ್ರಲ್ಲಿ ಇದ್ರ ಮುಖಾಂತರ ಸಾಕಷ್ಟು ಸುಧಾರಣೆ ಇದಿದೆ. ಯಾಕಂದ್ರೆ ನೀವು ನಾಳೆ ಬೇರೆ ವೈದ್ಯರ ಹತ್ರ ಮಾತಾಡಿ ನೋಡಿ, ಸುಧಾರಣೆ ಆಗ್ತದೆ. ಆದ್ರೂ ಕೂಡ ಮುಂದೆ ಬೇರೆ ಏನ್ ಮಾಡ್ಬೇಕು ಆಮೇಲೆ ನೋಡೋಣ, ಆಯ್ತಾ? ಡಾಕ್ಟರ್ಗಳು ಇರ್ತಾರೆ, ಒಬ್ಬ ಡ್ಯೂಟಿ ಡಾಕ್ಟರ್ ಅಂತ ಆಗ್ತಾರೆ 5 ಗಂಟೆ ಮೇಲೆ. ಅದ್ರ ಬದಲು ಒಂದು 3 ಜನರಲ್ ಮೆಡಿಸಿನ್ ಒಬ್ಬ ಕಂಪಲ್ಸರಿ ಇರಂಗ್ ಮಾಡಿ. ಜನರಲ್ ಮೆಡಿಸಿನ್ ಆದ್ರೆ ಒಂದಕ್ಕೆ ಯಾವ್ದಕ್ಕಾರ ಒಂದ್ ಚುಚ್ತಾನೆ, ಇಲ್ಲ ಅಂದ್ರೆ ಏನ್ ಮಾಡ್ತಾನ ಅವನು. ಆತ ಈ ಅನಾಸ್ಲಿಸಿಯಾ ಡಾಕ್ಟ್ರು ಏನ್ ಕೊಡ್ತಾರೆ ಟ್ರೀಟ್ಮೆಂಟ್, ದಯವಿಟ್ಟು
ಸಭಾಧ್ಯಕ್ಷರೇ, ಈಗ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ MBBS ವೈದ್ಯರೊಬ್ಬರು ಇರ್ತಾರೆ, ಮತ್ತೆ 3 ತಜ್ಞ ವೈದ್ಯರು ಇರ್ತಾರೆ. ಈಗ ನಾವು ಹೆಚ್ಚು ಅಲ್ಲಿ MBBS ಡಾಕ್ಟರ್ಸ್ ಹಾಕಿದ್ರೆ ಅವಾಗ ಸರಿ ಹೋಗುತ್ತದು. ಅದು ನೋಡೋಣ. ಈಗ ಒಂದ್ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ, ಮಾಡಿ ದಯಮಾಡಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಕಾಶ್ ಕೋಲಿವಾಡ್, ಈಗ ನಿಮ್ಮ RDPRಗೆ ಇದಾಗಿ ಶಿಫ್ಟ್ ಆಗಿದೆ ಆನ್ಸರ್. RDPRಗೆ 3 ಜನ ಮಂತ್ರಿಗಳು ಅಧ್ಯಕ್ಷರೇ ಇಲ್ಲೇ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತ 3 ಜನ ಮಂತ್ರಿಗಳು ಇಲ್ಲೇ ಇರೋದ್ರಿಂದ ನಾನು ಈ ಪ್ರಶ್ನೆ ಕೇಳಬಯಸ್ತೇನೆ. ಬೆಳಿಗ್ಗೆ ಟ್ರಾನ್ಸ್ಫರ್ ಆಗಿದೆ, ಅವ್ರಿಗೆ ಬೇಕಾದ್ರೆ ಉತ್ತರ ನಾನು ನಾಳೆ ತರಿಸ್ಕೊಡ್ತೀನಿ ಸರ್. ಓಕೆ ಅಧ್ಯಕ್ಷ, ನಾಳೆ ಕೊಡ್ತಾರಂತೆ. ನನ್ನಲ್ಲಿರೋ ಕಳಕಳಿಯಿಂದ ನಾನು ಮಂತ್ರಿಗಳ ಹತ್ರ ಹೇಳ್ಕೊಳಕ್ ಬಯಸ್ತೇನೆ ಅಧ್ಯಕ್ಷ. ಓಕೆ, ಅವ್ರಿಗೆ ಪ್ರಸಾರ ಮಾಡಿ, ನಾಳೆ ಅವ್ರಿಗೆ ಕರೆದು ಆಫೀಸಲ್ಲಿ ಕೊಡಿ. ಸರ್ಕಾರದ ಆದೇಶ ಆಗ್ಲೇ ಆಗಿದೆ, ಸುತ್ತೋಲೆ ಬಂದಿದೆ ಅಧ್ಯಕ್ಷರೇ. ಕೃಷಿ ಉದ್ದೇಶದ ಹೈನುಗಾರಿಕೆ, ಕೋಳಿ ಫಾರ್ಮ್, ಕುರಿ ಸಾಗಣೆ, ರೇಷ್ಮೆ ಮನೆ, ಪಂಪ್ ಹೌಸ್ ಹಾಗೂ ಫಾರ್ಮ್ ಹೌಸ್ಗಳಿಗೆ ಭೂ ಪರಿವರ್ತನೆ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಸುತ್ತೋಲೆ ಬಂದಿದೆ ಅಧ್ಯಕ್ಷ. ಆದರೆ ನೆಲಮಟ್ಟದಲ್ಲಿ PDOಗಳು ನಮಗೆ ಆದೇಶ ಇಲ್ಲ ಅಂತಾರೆ, NOC ನೀಡುತ್ತಿಲ್ಲ. ಕಂದಾಯ ಇಲಾಖೆಯಲ್ಲಿ ಮಾರ್ಗಸೂಚಿ ಇಲ್ಲ ಅಂತ ಹೇಳಿ ತಹಶೀಲ್ದಾರ್ ಅನುಮತಿ ಪತ್ರ ನೀಡಲು ಹಿಂದೇಟಾಗ್ತಿದ್ದಾರೆ ಅಧ್ಯಕ್ಷ. ಇದರ ಪರಿಣಾಮವಾಗಿ ರೈತರು ಮತ್ತು ಗ್ರಾಮೀಣ ಭಾಗದ ಜನ PDO, ರೆವಿನ್ಯೂ, KEB ಕಚೇರಿ ನಡುವೆ ಅಲೆದಾಡುವ ರೀತಿಯಲ್ಲಿ ಆಗಿದೆ ಅಧ್ಯಕ್ಷ. ತೊಂದರೆ ಆಗ್ತಾ ಇದೆ. ಆದ್ದರಿಂದ ಮಾನ್ಯ ಸಚಿವರುಗಳಲ್ಲಿ ನಾನು ಕೇಳೋದಿಷ್ಟೇ, ಈ ಗೊಂದಲ ನಿವಾರಣೆಗೆ ಕರ್ನಾಟಕ ವನ್, ಗ್ರಾಮ ವನ್ ಅಥವಾ ಬಾಪೂಜಿ ವನ್ಗಳಿಗೆ ಏನು 34 ಸೇವೆಗಳಿದಾವೆ, ಅದರಲ್ಲಿ ಇದನ್ನೂ ಜೋಡಿಸೋದ್ರಿಂದ ರೈತರಿಗೆ ಆನ್ಲೈನ್ ಮುಖಾಂತರ ಇದಕ್ಕೆ ಪರಿಹಾರ ಸಿಗಬಹುದು ಅನ್ನೋ ಉದ್ದೇಶದಿಂದ, ಜೊತೆಗೆ ಸೇವೆ ಜಾರಿ ಬರುವವರೆಗೂ PDO ಅಥವಾ ರೆವಿನ್ಯೂ NOC ಬೇಡ ಎಂದು KEB ಮತ್ತು ಹೆಸ್ಕಾಂಗಳಿಗೆ ಸ್ಪಷ್ಟ ಸೂಚನೆ ನೀಡಬೇಕು, ಇದಕ್ಕೆ ಉತ್ತರ ಕೊಡಬೇಕು ಎಂದು ನಾನು ಬಯಸ್ತೇನೆ ಸರ್ಕಾರದಿಂದ. ಮಾನ್ಯ ಅಧ್ಯಕ್ಷರೇ, ಅದು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅವರಿಗೆ ಉತ್ತರವನ್ನು ನಾನು ನೀಡ್ತೀನಿ ಅಧ್ಯಕ್ಷ. ಓಕೆ, ಗುರುರಾಜ್ ಗಂಟಿಹೊಳೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರಿಗೆ ನಾನು ಪ್ರಶ್ನೆ ಕೇಳಿದ್ದೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅಂಗವಿಕಲರಿಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗಿನ ಬಗ್ಗೆ ಮಾಹಿತಿ ಕೇಳಿದ್ದೇನೆ. ಅವರು ಶಾಲೆಗೆ ಬರುವುದು, ಶಿಕ್ಷಣ ತಗೊಳ್ಳೋದು ಕಷ್ಟ ಅಂತ ಆಗುವಾಗ, ಅವರಿಗೆ ಪ್ಲೇಸ್ಮೆಂಟ್ ಕಷ್ಟ ಅಂತ ಆಗುವಾಗ ತುಂಬಾ ಸ್ಕೀಮ್ಗಳಿಗೆ ಸ್ಟಾಪ್ ಆಗಿದೆ. ಅದರಲ್ಲಿ ಅವರಿಗೆ ಅಂಗಡಿ ಕೊಡೋದು, ವೆಹಿಕಲ್ ಕೊಡೋದು, ಇಂಥ ಸ್ಕೀಮ್ ಎಲ್ಲ ಸ್ಟಾಪ್ ಆಗಿದೆ. ಅವ್ರು ಇರುವುದು ಸಣ್ಣ ಸೆಕ್ಟರ್, ಅದಿಷ್ಟಕ್ಕೆ ಯಾವ ರೀತಿಯಲ್ಲೂ ಅವರನ್ನು ಸಬಲೀಕರಣ ಮಾಡ್ಬೋದಿತ್ತು. ಅದೆಲ್ಲವೂ ಈಗ ಕಮ್ಮಿ ಆದ್ರಿಂದ ಸೆಂಟ್ರಲ್ ಇದೇನು ಗ್ರಾಂಟ್ ಬರ್ತಿದೆ ಅದು ಸ್ಟಾಪ್ ಆಗಿದೆ. ಯೂಸೇಜ್ ಸರ್ಟಿಫಿಕೇಟ್ ಕೊಡ್ಲಿಲ್ಲ, ರಿಕವರಿ ಇಲ್ಲ ಅಂತೇಳಿ ಸ್ಟಾಪ್ ಆಗಿದೆ. ಈಗ ಪೂರ್ತಿ ಇವರನ್ನು ಡಿಪೆಂಡ್ ಆಗಿದ್ದಾರೆ. ಜಾಬ್ ಲಿಂಕ್ಡ್ ಪ್ಲೇಸ್ಮೆಂಟ್, ಅವರಿಗೆ ಜಾಬ್ ಸಿಗುವ ರೀತಿಯಲ್ಲಿ ಆ ರೀತಿಯ ಟ್ರೈನಿಂಗ್ ಇವರ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ. ಅದರದ್ದು ಎಫೆಕ್ಟಿವ್ನೆಸ್ ಇಲ್ಲ. ಎಷ್ಟು ಸಂಖ್ಯೆ ಅಂತ ಕೇಳಿದ್ದೇನೆ, ಒಂದು 84 ಜನರಿಗೆ ಕೊಟ್ಟಿದ್ದಾರೆ ಅಂತ ಉತ್ತರ ಕೊಟ್ಟಿದ್ದಾರೆ. ನಾವು ಹೇಳ್ತಾ ಇರೋದು, ಅವರಿಗೆ ಆ ಹಂತದಿಂದ ಅವರಿಗೆ ಶಿಕ್ಷಣ ಕೊಡೋದೇ ಕಷ್ಟ ಆದಾಗ ಅವ್ರು ತುಂಬಾ ಇನ್ನೊಬ್ರು ಡಿಪೆಂಡ್ ಆಗುದಿಲ್ಲ. ಬಡವರು ಅನ್ನುವಂಥವ್ರು ಅದ್ರ ಮೇಲೆ ಅಪ್ಪ ಅಮ್ಮನ ನಂಬ್ಕೊಂಡಿರೋದು, ಅವ್ರಿಗೇನು ಜಾಬ್ ಆಗದೆ, ಉದ್ಯೋಗ ಆಗದೆ, ಉದ್ಯಮ ಆಗದೆ ಇದ್ರೆ ತುಂಬಾ ಕಷ್ಟ ಆಗ್ತದೆ. ಸೊ ಇವರನ್ನು ತುಂಬಾ ನಂಬ್ಕೊಂಡಿದ್ದೇವೆ ಈ ಡಿಪಾರ್ಟ್ಮೆಂಟ್ ಅನ್ನ. ಆ ಟ್ರೈನಿಂಗ್ ಗಳನ್ನ ಏನಾದ್ರು ಜಾಸ್ತಿ ಮಾಡಿದ್ರೆ ಅವರೊಂದು ಸಣ್ಣಕ್ಕೆ ಸಬಲೀಕರಣ ಆಗಿ ಅವ್ರೇನೋ ಒಂದು ಉದ್ಯೋಗ ಉದ್ಯಮ ಮಾಡೋರು ಮಾಡ್ಕೊಂಡಿರ್ತಾರೆ. ಸ್ಕೀಮ್ಗಳು ತುಂಬಾ ಸ್ಟಾಪ್ ಆದದ್ದು ಗೊತ್ತಿರ್ಬೋದು, ಉದ್ಯೋಗ ಕೋಶ ಅಂತ ಇತ್ತು, ಇದೆಲ್ಲವೂ ಇತ್ತು. ನಮ್ಮ ಸ್ಕಿಲ್ ಡಿಪಾರ್ಟ್ಮೆಂಟ್ ಅದಕ್ಕೆ ಏನಾದ್ರೂ ಸಹಾಯ ಮಾಡ್ತಾ ಇದೆಯಾ ಅಂತಲೇ ಹೇಳಿ. ಮೊದಲನೇದಾಗಿ ಆ ಡಿಪಾರ್ಟ್ಮೆಂಟ್ ಅಧ್ಯಕ್ಷರೇ, ಅದು ಯಾವ ಡಿಪಾರ್ಟ್ಮೆಂಟ್ ಅಂತಿದೆ, ಆ ಡಿಪಾರ್ಟ್ಮೆಂಟ್ ಡೆಡ್ ಇದ್ದಾಗಿದೆ, ಇವರನ್ನು ಡಿಪೆಂಡ್ ಆಗಿದೆ ನೋಡಿ. ಓಕೆ, ಮಾನ್ಯ ನೀವು ಕೂತ್ಕೊಳ್ಳಿ. ಈಗ ಸಭಾಧ್ಯಕ್ಷರೇ, ನೀವು ಕೂತ್ಕೊಳ್ಳಿ. ಸದಸ್ಯರ ಕಳಕಳಿ ನನಗೆ ಅರ್ಥ ಆಗ್ತದೆ. ಯಾಕಂದ್ರೆ ಅವರು ಹೇಳ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಇದೆ. ಯಾಕಂದ್ರೆ ನಮ್ಗೆ ಯಾರು ಡಿಫ್ರೆಂಟ್ಲಿ ಏಬಲ್ಡ್ ಪರ್ಸನ್ಸ್, ಅವರಿಗೆ ನಾವೊಂದು ಸ್ವಾಭಿಮಾನದ ಬದುಕು ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಇದು ಸರ್ಕಾರದ ಕರ್ತವ್ಯ. ನಿಜ, ಇಲ್ಲಿವರೆಗೆ ನಾನು ಏನು ಅಂಕಿಅಂಶಗಳನ್ನು ಕೊಟ್ಟಿದ್ದೀನಿ, ಇಲ್ಲಿವರೆಗೆ 540 ಜನರಿಗೆ ಟ್ರೈನಿಂಗ್ ಕೊಟ್ಟು 83 ಜನರಿಗೆ ಈಗಾಗಲೇ ಉದ್ಯೋಗ ಕಲ್ಪಿಸಲಾಗಿದೆ. ಅದು ಬಹಳ ಕಮ್ಮಿ ಇದೆ, ನಾನು ಒಪ್ಕೊಳ್ತೀನಿ. ಮುಂಚೆ 3% ಅಂತ ಇತ್ತು, ಈಗ ಅದನ್ನು 5%ಗೆ ಹೆಚ್ಚಿಗೆ ಮಾಡಿದ್ದೀವಿ. ಈ ವರ್ಷ ಅದನ್ನು ನಾವು ಸುಮಾರು 1000 ಜನರಿಗೆ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವರಿಗೆ ನಾವು ಟ್ರೈನಿಂಗ್ ಕೊಡಬೇಕು ಅಂತಕ್ಕಂಥ ಈ ವರ್ಷ ಉದ್ದೇಶ ಇಟ್ಕೊಂಡಿದ್ದೀವಿ. ಜೊತೆಗೆ ನಾವು ಕೇಂದ್ರ ಸರ್ಕಾರದ DDU GKY ಯಲ್ಲೂ ಕೂಡ ಈ ಹಿಂದೆ 232 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ವಿ. ಅದರಲ್ಲಿ 95 ಜನ ಪ್ಲೇಸ್ಮೆಂಟ್ ಆಗಿತ್ತು. ಇದನ್ನು ಕೂಡ ಸರಿ ಹೋಗಲ್ಲ ಅಂತಕ್ಕಂಥದ್ದು ಇದು ನಿಜ. ಅದಕ್ಕೆ ಅವ್ರು ಇನ್ನೊಂದು ಪ್ರಶ್ನೆ ಕೇಳಿದರೆ, ಖಾಸಗಿ ವಲಯದಲ್ಲಿ ಏನಾದರೂ ಮಾಡ್ಬೋದಾ ಅಂತ. ಹಾಗಾಗಿ ನಾವೀಗ ಅಸಿಸ್ಟೆಕ್ ಫೌಂಡೇಶನ್ ಒಂದು BMS ಕಾಲೇಜಲ್ಲಿ ಒಂದು ಖಾಸಗಿಯವರ ಇದರಿಂದನೇ ಒಂದು 40 ಕಾರ್ಪೊರೇಟ್ ಕಂಪನಿಗಳು ಅವರಿಗೆ ರಿಕ್ವೆಸ್ಟ್ ಮಾಡಿ
ನಿಮ್ಮ ಕಾರ್ಪೊರೇಟ್ ಕಂಪನಿಗಳಲ್ಲೂ ಕೂಡ ಕೆಲವು ಜನರಿಗೆ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ರಿಕ್ವೆಸ್ಟ್ ಮಾಡಿ ಈಗ ಸುಮಾರು ಅಲ್ಲಿ 1200 ನಾನು ಹೋಗಿದ್ದೆ ಅದಕ್ಕೆ ಆ ಉದ್ಯೋಗ ಮೇಳಕ್ಕೆ ಸುಮಾರು 1250 ಜನ ಅಲ್ಲಿ ಬಂದಿದ್ರು. ಅದರಲ್ಲಿ 250 ಜನ ಶಾರ್ಟ್ ಲಿಸ್ಟ್ ಮಾಡಿದರೆ 75 ಜನರಿಗೆ ಪ್ಲೇಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಈಗ ಇನ್ನೊಂದು ನಾವು ಮುಂದೆ ಇನ್ನೊಂದು 3 ತಿಂಗಳಲ್ಲಿ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಉದ್ಯೋಗ ಮೇಳವನ್ನ ಎಸ್ಪೆಷಲಿ ಫಾರ್ ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಮಾಡಬೇಕು ಕಂಠೀರವ ಸ್ಟೇಡಿಯಂದಲ್ಲಿ ಅಂತಕ್ಕಂಥದ್ದು ಕೂಡ ಈ ಅಸಿಸ್ಟೆಕ್ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ಅವರು ಕೂಡ ಏನು ಹೇಳಿದ್ದಾರೆ, ಬೇರೆ ಬೇರೆ ಅವ್ರು ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಕಾರ್ಪೊರೇಟ್ ಇಂಡಸ್ಟ್ರಿಗಳನ್ನ ಇವರಿಗೆ ತಗೊಳ್ಳಿಕ್ಕೆ ಪರ್ಸ್ಯೂಟ್ ಮಾಡ್ತಾ ಇದ್ದಾರೆ. ಕಂಪನಿಗಳು ಕೂಡ ಮುಂದೆ ಬರ್ತಾ ಇದ್ದಾವೆ. ಹಾಗಾಗಿ ಅದು ಅಷ್ಟೇ ಅಲ್ಲ, ಅವ್ರಿಗೆ ಪ್ಲೇಸ್ಮೆಂಟ್ ಕೊಡಿಸೋದು ಅಷ್ಟೇ ಅಲ್ಲ, ಈಗ ಬೇರೆ ಬೇರೆ ವಿಕಲಚೇತನ ಇರ್ತಕ್ಕಂಥವ್ರಿಗೆ ಅವರಿಗೆ ಆ ಜೀವನ ಬಹಳ ಸುಲಭವಾಗಲಿಕ್ಕೆ ಏನೇನು ಟೆಕ್ನಿಕಲ್ ಸಪೋರ್ಟ್ ಕೊಡ್ಬೋದು ಅಂತಕ್ಕಂಥದ್ದಕ್ಕೂ ಕೂಡ ಅದನ್ನ ನಾವು ಪರಿಶೀಲನೆ ಮಾಡ್ತಾ ಇದೀವಿ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಇವತ್ತು ನಾವು ಸರ್ಕಾರ ಮಟ್ಟದಲ್ಲಿ ಏನು ಸಾಧ್ಯ ಇದೆ ಮಾಡ್ತೀವಿ, ಖಾಸಗಿ ವಲಯದಲ್ಲೂ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಖಂಡಿತವಾಗಿ ಸದಸ್ಯರ ಕಳಕಳಿ ಮೆಚ್ಚತಕ್ಕಂಥದ್ದು, ಅದನ್ನ ನಾವು ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಎಸ್, ಇರುವಷ್ಟು ವಿಷಯವನ್ನ ಕಾಳಜಿಯಿಂದ ಪ್ರೀತಿಯಿಂದ ಹೇಳಿದ್ದಾರೆ, ಅದು ಥ್ಯಾಂಕ್ಸ್ ಅವರಿಗೆ. ಆದ್ರೆ ಅಧ್ಯಕ್ಷರೇ, ಅವ್ರಿಗೆ ಒಂದು ಸರ್ತಿ ಈ ಟ್ರೈನಿಂಗ್ ಅಂತ ಇದೆಯಲ್ಲ BMS ಹೇಳಿದ್ರು, ಅಂದ್ರೆ ಬೆಂಗಳೂರು ತಪ್ಪಿದ್ರೆ ಮೈಸೂರಲ್ಲಿ ಮಾಡಿ ಬಿಡ್ತಾರೆ. ಸಣ್ಣ ಸಬ್ಜೆಕ್ಟ್ ಅದು, ಜಿಲ್ಲಾ ಶಹ ಅಥವಾ ತಾಲೂಕ್ ಶಹ ಆಗಿಬಿಟ್ರೆ ಆ ಟ್ರೈನಿಂಗ್ ಆಗಿಬಿಡ್ತದೆ. ಒಂದೇ ಸಬ್ಜೆಕ್ಟ್ ಬಂದ ಗ್ರಾಂಟ್ ಅನ್ನ ಡೈರೆಕ್ಟ್ ಅವ್ರಿಗೆ ಕೊಟ್ರೆ ಅದು ಗ್ರಾಂಟ್ ಅಂತ ಆಯ್ತು, ಕೇಂದ್ರ ಸರ್ಕಾರದ ಅಮೌಂಟ್. ನಾವು ಅದು NGO ಥ್ರೂ ಕೊಟ್ರೆ ಅದು ಡೊನೇಷನ್ ಅಂತ ಆಯ್ತು, ಕೋಪರೇಟಿವ್ ಥ್ರೂ ಕೊಟ್ರೆ ಲೋನ್ ಅಂತ ಆಯ್ತು. 3ರಲ್ಲೂ ನಾವು ಫೇಲ್ ಇದ್ದೇವೆ. ಅದಕ್ಕೂ ಸಹಿತ ಅದಕ್ಕೆ ಏನೋ ಒಂದು ಯೂಸ್ ಮಾಡ್ಕೊಂಡ್ರೆ ಬೇಕಾದಷ್ಟು NGOಗಳಿದೆ, ಅದ್ರ ಥ್ರೂ ಸಹಿತ ಅವ್ರಿಗೆ ಸಹಾಯ ಮಾಡಬಹುದು. ಥ್ಯಾಂಕ್ ಯು ಸರ್. ಅದೇ ಪ್ರಯತ್ನದಲ್ಲಿ ವಿಶ್ವಾಸ್ ದಾಸ್ ವೈದ್ಯ, ವಿಶ್ವಾಸ್ ವತನ್ ವೈದ್ಯ. ಸಾಮಾನ್ಯ ಅಧ್ಯಕ್ಷರೇ, ನನ್ನ ಪ್ರಶ್ನೆ ಸಂಖ್ಯೆ 321 ಮಾನ್ಯ ಇಂಧನ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಬೈಲೊಂಗಲ್ ವಿಭಾಗವು ಒಟ್ಟು 4 ತಾಲೂಕುಗಳನ್ನ ಒಳಗೊಂಡಿರ್ತದೆ. ಬೈಲೊಂಗಲ್ಲ, ಸವದತ್ತಿ, ಯರಗಟ್ಟಿ ಮತ್ತು ಕಿತ್ತೂರು ತಾಲೂಕು 4 ತಾಲೂಕುಗಳು ಸೇರಿ ಒಂದು ವಿಭಾಗ ಇದೆ. ಭೌಗೋಳಿಕವಾಗಿ ವಿಸ್ತರಣೆಯನ್ನು ಮಾಡಿದಾಗ ಬೈಲೊಂಗಲ್ ವಿಭಾಗವು ಸುಮಾರು 2698 ಚದುರ ಕಿಲೋಮೀಟರ್ ಹೊಂದಿದೆ. ಅದರಲ್ಲಿ ನಮ್ಮ ಸವದತ್ತಿ ಕೇವಲ ಒಂದೇ ಒಂದು ಉಪವಿಭಾಗ ಇರುವುದರಿಂದ ಹೇಳಲಿಕ್ಕೆ ಬಹಳಷ್ಟು ಬೇಸರ ಅನ್ನಿಸ್ತದೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸವದತ್ತಿ ಉಪವಿಭಾಗವು ಭೌಗೋಳಿಕವಾಗಿ ಅತ್ಯಂತ ವಿಶಾಲವಾಗಿದ್ದು 1574 ಚದುರ ಕಿಲೋಮೀಟರ್ ಹೊಂದಿರತಕ್ಕಂಥದ್ದು. ಮಾನ್ಯ ಸಭಾಧ್ಯಕ್ಷರೇ, ಸವದತ್ತಿ ಉಪವಿಭಾಗದಲ್ಲಿ ವ್ಯಾಪ್ತಿಯಲ್ಲಿ ವಿದ್ಯುತ್ ವಿತರಣಾ ಕೇಂದ್ರಗಳು 17 ಸಂಖ್ಯೆಗಳು ಇದೆ ಅಧ್ಯಕ್ಷರೇ. ಅದರಲ್ಲಿ ಒಂದು 220 KV ಸ್ಟೇಷನ್, 10 110 KV ಸ್ಟೇಷನ್, 6 33 KV ಸ್ಟೇಷನ್ ಮತ್ತು 11 KV ಮಾರ್ಗಗಳ ಸಂಖ್ಯೆ 154 ಇದೆ ಅಧ್ಯಕ್ಷರೇ. ಮತ್ತೆ ಅತ್ಯಂತ ಹೆಚ್ಚು 1,50,000ಕ್ಕಿಂತ ಹೆಚ್ಚು ಗ್ರಾಹಕರು ಉಳ್ಳಂತ ಈ ಉಪವಿಭಾಗ, ಜೊತೆಗೆ HT ಗ್ರಾಹಕರು ಕೂಡ 117 ಇರ್ತಕ್ಕಂಥದ್ದು ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಜೊತೆಗೆ ಟ್ರಾನ್ಸ್ಫಾರ್ಮರ್ಸ್ಗಳು ಕೂಡ 12,055 ಟ್ರಾನ್ಸ್ಫಾರ್ಮರ್ಗಳು ಇರುವುದರಿಂದ ಅಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೆ, ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಧ್ಯಕ್ಷರೇ. ಸೊ ಹೀಗಾಗಿ ಈಗ ರಾಮದುರ್ಗ, ಗೋಕಾಕ, ರಾಯಬಾಗ ಇವನ್ನೆಲ್ಲ ಕಂಪೇರ್ ಮಾಡಿದಾಗ ನಮ್ಮ ಸವದತ್ತಿ ಉಪವಿಭಾಗ ಕೂಡ ಭೌಗೋಳಿಕವಾಗಿ ಆಗಲಿ ಅಥವಾ ಹೆಚ್ಚಿಗೆ ಫೀಡರಲ್ಲಿ ಕೂಡ ಬಹಳಷ್ಟು ಮುಂದಿದೆ ಅಧ್ಯಕ್ಷರೇ. ಅದರಲ್ಲಿ ವಿಶೇಷವಾಗಿ ಬಹುಗ್ರಾಮಗಳ ಅತ್ಯಂತ ನಾಡಿಯಾಗಿರುವಂತ ಜೀವನಾಡಿಯಾಗಿರುವಂತ ಮಲಪ್ರಭಾ ಅಣೆಕಟ್ಟು ಅಲ್ಲೇ ಇರೋದ್ರಿಂದ ಅಲ್ಲಿ ಅನೇಕ 15-20 ಜಾಕವೆಲ್ಗಳು ಕೂಡ ಇರತಕ್ಕಂಥದ್ದು. ಅಲ್ಲಿಂದ ಹುಬ್ಬಳ್ಳಿ, ಧಾರವಾಡ, ನವಲಗುಂದ, ನರಗುಂದ ಕುಡಿಯುವ ನೀರಿನ ಸಪ್ಲೈ ಕೂಡ ಆಗ್ತದೆ. ಏನಾಗ್ಬೇಕು ಕೇಳಿ, ನೀವು ಭಾಷಣ ಮಾತ್ರ ಆಗ್ತದ? ಅಧ್ಯಕ್ಷರೇ, ಈ ಪ್ರಶ್ನೆಯನ್ನ ಸುಮಾರು 3-4 ಬಾರಿ ಈ ಸದನದಲ್ಲಿ ಚರ್ಚೆಯನ್ನು ಮಾಡಿದ್ದೇನೆ. ಸವದತ್ತಿ ಉಪವಿಭಾಗನ ವಿಭಾಗ ಮಾಡಬೇಕು, ಯರಗಟ್ಟಿ ತಾಲೂಕಿನರ್ತಕ್ಕಂಥ ಖಾಲಿ ಇರೋದನ್ನ ಅದನ್ನ ಉಪವಿಭಾಗವನ್ನು ಮಾಡಿ ಕೊಡಬೇಕಂತ ಕಳಕಳಿಯಿಂದ ನಾನು ಮಾನ್ಯ ಸಚಿವರಲ್ಲಿ ಕೇಳಬಯಸ್ತೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಸದಸ್ಯರು ಕೇಳಿದ ಉತ್ತರಕ್ಕೆ ಪ್ರಶ್ನೆಗೆ ನಾನು ಸರಿಯಾದ ಉತ್ತರ ಕೊಟ್ಟಿದ್ದೀನಿ. ಬಹುಶಃ ಅವರು ಸವದತ್ತಿ ತಾಲೂಕಿನಲ್ಲಿ ಹೊಸದಾಗಿ ಒಂದು ವಿಭಾಗೀಯ ಕಚೇರಿ ಕೇಳ್ತಾ ಇದ್ದಾರೆ. ನಮ್ಮ ಈ ವರ್ಕ್ ಲೋಡ್ ಪ್ರಕಾರ 1975 ಪ್ರಕಾರ ಆಗೋದಿಲ್ಲ. ಆದರೂ ಹಳೇದಾಗಿದೆ, ಅದನ್ನ ಬದಲಾವಣೆ ಮಾಡಿ ಹೊಸದಾಗಿ ವರ್ಕ್ ಲೋಡ್ ನಾಮ್ಸ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀವಿ. ಅದರ ಪ್ರಕಾರ ನಿಮ್ಮ
ವಿಭಾಗೀಯ ಇದನ್ನ ತುಂಬಾ ದೊಡ್ಡದಾಗಿದೆ, ಅದರಿಂದ ಅಲ್ಲಿ ಒಂದು ವಿಭಾಗೀಯ ಕಚೇರಿ ಮಾಡಲಿಕ್ಕೆ ಆದೇಶ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ, ಉತ್ತರದಲ್ಲೇ ಹೇಳಿದ್ದೀನಿ. ಅದಾದ್ಮೇಲೆ ಇದರಲ್ಲಿ ಯಾವುದು ಯರಗಟ್ಟಿಯಲ್ಲಿ ಉಪವಿಭಾಗ ಸಮೇತ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆನ್ಸರ್ಲಿ ಕೊಟ್ಟಿದ್ದೀನಿ, ಪಾಸಿಟಿವ್ ಆಗಿ ಕೊಟ್ಟಿದ್ದೀನಿ. ಅದನ್ನ ಮಾಡಲಿಕ್ಕೆ ನಾನು ಕ್ರಮ ತಗೊಂಡು ತಾವು ಇದನ್ನ ಅತ್ಯಂತ ಶೀಘ್ರದಲ್ಲಿ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ಮಾನ್ಯ ಸಚಿವರಲ್ಲಿ. ಓಕೆ ಅಧ್ಯಕ್ಷ, ನನ್ ಬಿಟ್ರಿ ಮುಂದೆ ಹೋದ್ರಿ. ಅದು ಸರಿ. ಕೊನರೆಡ್ಡಿ NH ಅದನ್ನ ಅಭಿನಂದಿಸ್ತೇನೆ. ಒಂದು ನಿಮ್ಮ ಬಿಟ್ಟು ಮುಂದೆ ಹೋಗಿ ಕೂಡ ತಾವು ತಾಳ್ಮೆಯಿಂದ ಕಾದು ಗದ್ದಲ ಮಾಡದೆ ಮತ್ತೆ ಅವಕಾಶ ಕೇಳಿದ್ವಿ. ಅಭಿನಂದನೆ. ಮಾನ್ಯ ಅಧ್ಯಕ್ಷೆ, ಎಜುಕೇಶನ್ ಮಿನಿಸ್ಟರ್ 602ನೇ ಪ್ರಶ್ನೆಯನ್ನ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಿಗೆ ಕೇಳ್ತೇವೆ. ಮಾನ್ಯ ಅಧ್ಯಕ್ಷ, ಉತ್ತರವನ್ನು ಒದಗಿಸಲಾಗಿದೆ. ಸರ್, ಉತ್ತರವನ್ನು ಕೊಟ್ಟಿದ್ದಾರೆ. 1994-95 ನಂತರ ಪ್ರಾರಂಭವಾದ ಅನುದಾನ ರಹಿತ ಶಾಲಾ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ಬಾಕಿ ಇರುವ ಶಿಕ್ಷಣ ಸಂಸ್ಥೆಗಳೆಷ್ಟು, ಈ ಸಂಸ್ಥೆಗಳ ಅನುದಾನಕ್ಕೆ ಒಳಪಡಿಸಲು ಸರ್ಕಾರ ಯಾವ ಕ್ರಮ ತೆಗೆದುಕೊಂಡಿದೆ ಅಂತ ಕೇಳಿದ್ದೀನಿ. ಅದಕ್ಕೆ ಉತ್ತರವನ್ನು ಸುದೀರ್ಘವಾಗಿ ಕೊಟ್ಟಿದ್ದಾರೆ. ಮಾನ್ಯ ಶಿಕ್ಷಣ ಸಚಿವರು ಹೊಸದಾಗಿ KPSC ಶಾಲೆಗಳನ್ನು ತೆಗೆಯೋದ್ರ ಮೂಲಕ ರಾಜ್ಯಕ್ಕೆ ಒಂದು ಹೊಸತನವನ್ನು ತೆಗೆಯಾಕಿದ್ದಾರೆ. ನಾವೆಲ್ಲ ಉತ್ತರ ಕರ್ನಾಟಕದವರು ಹಿಂದೆ ಸ್ವಾಮಿಗಳು ಮತ್ತೆಲ್ಲರೂ ಕೂಡಿ ಶಿಕ್ಷಣ ಸಂಸ್ಥೆಯನ್ನು ತೆಗೆದಕ್ಕೆ ನಾವೆಲ್ಲ ಕಲ್ತು ಇವತ್ತು ಬಂದು ಇಲ್ಲಿ MLAಗಳಾಗಿವೆ. ಅದೇ ರೀತಿಯಾಗಿ BID ಸಂಸ್ಥೆ ಇರ್ಬೋದು, KL ಇರ್ಬೋದು, ಅಂತ ದೊಡ್ಡ ದೊಡ್ಡ ಸಂಸ್ಥೆಗಳ ಜೊತೆ ಸಣ್ಣ ಸಣ್ಣ ಸಂಘ ಸಂಸ್ಥೆಗಳು ಕೂಡ ಶಿಕ್ಷಣ ಸಂಸ್ಥೆಯನ್ನು ತೆಗೆದ್ರು. ಇವತ್ತು ಅವಕ್ಕೆ ಯಾವಾಗ ಶಿಕ್ಷಕರ ಹುದ್ದೆ ಖಾಲಿ ಆಗ್ತದ, ಅದೇ ಮುಗಿದ ತಕ್ಷಣ ಈಗೇನು ಸರ್ಕಾರ ತುಂಬಬೇಕಂತ ಮಾಡ್ತೀವಲ್ಲ, ಈಗ ಮಾನ್ಯ ಸಚಿವರಿಗಾಗಲೇ 6,000 ಹುದ್ದೆಯನ್ನ ತುಂಬಲಿಕ್ಕೆ ಅನುಮತಿ ಕೊಡ್ತೀವಿ ಅಂತ ಉತ್ತರದಲ್ಲಿ ಹೇಳಾರ. ಅದೇ ರೀತಿಯಾಗಿ ಸರ್ಕಾರದ್ದು 10,000 ತುಂಬ್ತೀವಿ ಅಂತ ಹೇಳಾರ. ನಾ ಏನಂತೀನಿ ಸರ್, ಕಾಲಮಿತಿಯಲ್ಲಿ ಆಗ್ಬೇಕಿದು. ಯಾಕಂದ್ರೆ ಒಬ್ಬ ಟೀಚರ್ ಇದ್ರೆ ಬಹಳ ತೊಂದರೆ ಆಗತಿ. ಅದಕ್ಕೆ ಕಾಲಮಿತಿಯಲ್ಲಿ ನೇಮಕ ಮಾಡಿ ಅದನ್ನ ಯಾವಾಗ ಮುಗಿಸ್ತಾರ ಅನ್ನುವಂತ ಸ್ಪಷ್ಟ ಉತ್ತರ. ಆಮೇಲೆ 2020 ಅಂದ್ರೆ ಸರ್, 2025 ಆನ್ಲೈನ್ ಮೂಲಕ ತುಂಬ್ತೀವಿ ಅಂತೀರಿ. ಈ ಪ್ರಕ್ರಿಯೆನೂ ಬಹಳ ಶೀಘ್ರವಾಗಿ ಮಾಡ್ಬೇಕು. ಹೈಸ್ಕೂಲು ಮತ್ತು PU ಕಾಲೇಜ್ ಟೀಚರ್ಸ್ ಇಲ್ಲದಕ್ಕೆ ಏಡೆಡ್ ಶಾಲೆಗಳು ಕೂಡ ತೊಂದರೆ ಆಗ್ತದೆ. ಅದಕ್ಕೆ ಹುದ್ದೆ ಯಾವಾಗ ಖಾಲಿ ಆಗೈತಿ, ಈಗ ಹೆಂಗ್ ಸರ್ಕಾರ ತುಂಬ್ತೇವೆ ಅದೇ ಮಾದರಿಯಲ್ಲಿ ಖಾಸಗಿ ಅನುದಾನಿತ ರಹಿತ ಏಡೆಡ್ ಸಂಸ್ಥೆಗಳಲ್ಲಿ ಕೂಡ ತುಂಬತಕ್ಕಂಥ ಪ್ರಯತ್ನವನ್ನ ತಾವು ಮಾಡ್ಬೇಕನ್ನುವಂತ ಮಾತನ್ನು ಹೇಳಿ, ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ನೀವು ಏನು ಹೊಸ ಸುಧಾರಣೆ ತರಕತ್ತೀರಿ, ತಮಗೆ ಅಭಿನಂದನೆ ಹೇಳ್ತೇನೆ. ಅದಕ್ಕೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಕೂಡ ವಿಶೇಷ ಕಾಳಜಿಯನ್ನು ವಹಿಸಬೇಕಂತ ಆ ಭಾಗದ ಶಿಕ್ಷಣ ಸಂಸ್ಥೆಗಳ ಪರವಾಗಿ ಮನವಿಯನ್ನ ಮಾಡ್ತೇನೆ. ಮಾನ್ಯ ಅಧ್ಯಕ್ಷೆ, ಏನ್ ಕೋನ್ ರೆಡ್ಡಿ ಅವರು ಕೇಳ್ತಾ ಇದ್ದಾರೆ ಕಾಲಮಿತಿಯಲ್ಲಿ ಮಾಡಬೇಕು ಅಂತ ಹೇಳಿ. ಈಗಾಗಲೇ ನಾವು ಪ್ರಕ್ರಿಯೆನ ಶುರು ಮಾಡ್ಕೊಂಡಿದೀವಿ. ನಾನು ಸಭೆಗೂ ಕೂಡ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. 2016ರಿಂದ 20ವರೆಗೂ, 16ರಿಂದ 25ವರೆಗೂ ಅಲ್ಲ, 16ರಿಂದ 20ವರೆಗೂ ನಾವು ಈಗಾಗಲೇ ಕಾಲ್ ಫಾರ್ಮ್ ಮಾಡಿದೀವಿ. ಅದನ್ನ ಪ್ರಕ್ರಿಯೆಯನ್ನು ನಾವು ಶುರು ಮಾಡಿದೀವಿ. ಆದ್ರೆ ಈ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಶುರು ಆಗಷ್ಟಕ್ಕೆ ಜೂನ್ 1ನೇ ತಾರೀಕು ಒಳಗೆ ಶಿಕ್ಷಕರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಸರ್ಕಾರಿ ಶಾಲೆಯಲ್ಲೂ ಕೂಡ ನಾವು ಮಾಡ್ತೀವಿ. 10,000 ಚಿಲ್ಡ್ರೆ ನಾವೇನ್ ಕಾಲ್ ಫಾರ್ ಮಾಡಿದೀವಿ, ಅದು TETನೂ ಕೂಡ ನಡೆದೋಗಿದೆ. ಮತ್ತೆ ಅನುದಾನಿತ ಶಾಲೆಯಲ್ಲೂ ಕೂಡ 2020ವರೆಗೂ, ಯಾಕೆಂದ್ರೆ 10 ವರ್ಷ ಆಗುತ್ತೆ. ಈಗ ಫಸ್ಟ್ ಕಂತಲ್ಲಿ 5 ವರ್ಷ ನಾವು ತಗೋತಾ ಇದ್ದೀವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡಿದ್ದೀನಿ. ಯಾಕೆಂದ್ರೆ ಹೋದ ಬಜೆಟ್ ಅಲ್ಲೇ ನಾವು ಅನೌನ್ಸ್ ಮಾಡಿದ್ವಿ. ಈ ರಿಸರ್ವೇಶನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಎಳಿತು. ಆದ್ರೂ ಕೂಡ ನಾನು ವಿಶ್ವಾಸ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಅದನ್ನು ತುಂಬತಕ್ಕಂಥ ವ್ಯವಸ್ಥೆಯನ್ನ ನಾನು ಮಾಡ್ಲಿಕ್ಕೆ ನಾನು 100% ವಿಶ್ವಾಸವನ್ನು ಕೂಡ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಒಂದು ಈಗ ನೋಡಿ ಸರ್, ಹಳೇದು 2016 ಮಟ್ಟ 1,017 ಹುದ್ದೆಗಳು ಖಾಲಿ ಅದಾವ ಸರ್. ಅವನ್ನೂ ಕೂಡ ಶೀಘ್ರತೆಯಲ್ಲಿ ಮಾಡಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀವಿ. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ನೇಮಕಾತಿ ಮಾಡ್ಲಿಕ್ಕೆ ನೀವು ಸರ್ಕಾರಕ್ಕೆ ಹೆಂಗೆ ಸ್ಪೀಡ್ ಅಪ್ ಮಾಡ್ತಿಲ್ಲ, ಸೇಮ್ ಮಾನದಂಡದಲ್ಲಿ ಮಾಡಿ. ಅಲ್ಲಿ ಕೂಡ ವಿದ್ಯಾರ್ಥಿಗಳ, ಇಲ್ಲಿ ಕೂಡ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳ ತೊಂದರೆ ಆಗದ ರೀತಿಯಲ್ಲಿ ತಾವು ಕ್ರಮ ತಗೋಬೇಕಂತ ವಿನಂತಿ ಮಾಡ್ತೇನೆ. ಮತ್ತೆ ನಿಮ್ ಕಳಕಳಿಗೆ ನಾನು ಮೆಚ್ಚುಗೆಯನ್ನು ಕೂಡ ಹೇಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಅವ್ರು ಕೇಳ್ತಾ ಇರೋದು 2016 ಒಳಗೆ 1000 ಚಿಲ್ಡ್ರೆ ಇದು ತಗೊಂಡಿಲ್ಲ. ಅದು ಏನಾಗ್ತದೆ, ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ಸಾರಿ ಅನುದಾನಿತ ಇನ್ಸ್ಟಿಟ್ಯೂಷನ್ಸ್, ಅವರಿಗೆಲ್ಲ ನಾವು ಪರ್ಮಿಷನ್ ಕೊಟ್ಟಿರ್ತೀವಿ. ಅವ್ರೇನೋ ಸ್ವಲ್ಪ ಇಂಟರ್ನಲ್ ಏನ್ ತೊಂದರೆ ಆಗುತ್ತೋ ಕೆಲಸಕ್ಕೆ ರಿಕ್ರೂಟ್ಮೆಂಟ್ ಮಾಡಿಲ್ಲ. ನಾವು ಅಧಿಕಾರಿಗಳಿಗೂ ಕೂಡ ಮೊನ್ನೆ ಮೀಟಿಂಗ್ ಅಲ್ಲಿ ನಾವು ಹೇಳಿದೀವಿ. ಯಾವ್ದಾದ್ರು ಹೋದ್ಸತಿನೂ ಕೂಡ ಸಭೆಯಲ್ಲೂ ಕೂಡ ನನಗೆ ಪ್ರಶ್ನೆ ಏನ್ ಬಂದಿತ್ತು, 2017-17 ಏನೋ ಖಾಲಿ ಇದೆ, 2017 ಏನೋ, ಅದನ್ನು ಕೂಡ ಈ ಏನು ನಾವು 6,000 ತುಂಬ್ತಾ ಇದೀವಿ 2020ವರೆಗೂ, ಅದ್ರ ಜೊತೆನೆ ಇದನ್ನು ಕಡ್ಡಾಯವಾಗಿ ಕಾಲಮಿತಿಯಲ್ಲಿ ತುಂಬತಕ್ಕಂಥ ವ್ಯವಸ್ಥೆಯನ್ನ 100% ನಾವು ಮಾಡ್ತಕ್ಕಂಥದ್ದು ವಿಶ್ವಾಸನ ಕೊಡ್ಲಿಕ್ಕೆ ಇಷ್ಟಪಡ್ತೀವಿ. ಮಹೇಶ್ ತೆಂಗಿನಕಾಯಿ. ಸನ್ಮಾನ್ಯ ಅಧ್ಯಕ್ಷರೇ,
ಚುಕ್ಕೆ ಗುರುತಿನ ಪ್ರಶ್ನೆ 273 ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಹಾಗೂ ಕಾನೂನು ಮಾಪನಶಾಸ್ತ್ರ ಇಲಾಖೆ ಸಚಿವರನ್ನು ಕೇಳಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಒಟ್ಟು 5 ಪ್ರಶ್ನೆಗಳನ್ನು ನಾನು ಕೇಳಿದ್ದೆ. ಅದರಲ್ಲಿ 5ರಲ್ಲಿ ನಾವು ಒಂದು ಪ್ರಶ್ನೆ ಮಾತ್ರ ಅವರಿಗೆ ಮಾನ್ಯ ಸಚಿವರು ಕೇಳಕ್ಕೆ ಬಯಸ್ತೇನೆ. ಇದೇನೋ ಗೊತ್ತಿಲ್ಲ, ಸರ್ಕಾರದ ಯಾವ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ. 2025 ಜನವರಿ ತಿಂಗಳದ್ದು ಸುಮಾರು 1,27,00,000 ಪಡಿತರಿಗೆ ಸುಮಾರು 657 ಕೋಟಿ, ಅಂದ್ರೆ 1 ವರ್ಷ ಆದರೂ ಕೂಡ ಇವತ್ತಿನವರೆಗೆ ಹಣ ಜಮೆ ಆಗಿಲ್ಲ. 1,27,00,000 ಕಾರ್ಡ್ದಾರಿಗೆ 657 ಕೋಟಿ ರೂಪಾಯಿ ಇವತ್ತಿನವರೆಗೂ ಹಣ ಜಮೆ ಆಗಿಲ್ಲ. ಅದನ್ನ ಯಾಕಂತೇಳಿ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡಲಿ. ಮಾನ್ಯ ಅಧ್ಯಕ್ಷರೇ, ಜನವರಿ ಮಧ್ಯದಲ್ಲಿ ಕೇಂದ್ರ ಸರ್ಕಾರ OMSSD ಯೋಜನೆ ಅಡಿಯಲ್ಲಿ ಅಕ್ಕಿ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿದರು. ನಾವು ಮೊಟ್ಟ ಮೊದಲು ಸರ್ಕಾರ ರಚನೆ ಆದಂಥ ಕಾಲದಲ್ಲಿ ನಾವು ಹೇಳ್ತೀವಿ ಓಪನ್ ಮಾರ್ಕೆಟ್ ಸೇಲ್ಸ್ ವ್ಯವಸ್ಥೆಯಲ್ಲಿ ಓಪನ್ ಮಾರ್ಕೆಟ್ ಇದರಲ್ಲಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು. 22ರಿಂದ 23 ರೂಪಾಯಿ 1 kg ಕೊಡೋದು ಹೇಳಿದ್ರು. ಇದಕ್ಕೆ ಮೊದಲೇನಾಯಿತು, ಅಕ್ಕಿ ಇವ್ರ ಹತ್ರ ಸಾಕಷ್ಟಿತ್ತು. ನಾವು ಸರ್ಕಾರ ಬಂದಾಗ ಕೇಂದ್ರ ಸರ್ಕಾರ 5 kg ಕೊಡ್ತಾ ಇತ್ತು. ಜೊತೆಗೆ ನಾವು ಆಶ್ವಾಸನೆ ಕೊಟ್ಟಿದ್ವಿ ನಮ್ಮ ಸರ್ಕಾರ ಇನ್ನು 5 kg ಕೊಡ್ಬೇಕನ್ನೋ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ನಾವು ಅರ್ಜಿ ಬರೆದು ಸುಮಾರು 2 ತಿಂಗಳು 3 ತಿಂಗಳು ಕಾದ್ವಿ. ಅಕ್ಕಿ ಸ್ಟಾಕ್ ಇದ್ರು ಕೂಡ ಇವರು ಅಕ್ಕಿ ಕೊಡಲಿಲ್ಲ. ಅಕ್ಕಿ ಸ್ಟಾಕ್ ಇತ್ತು. ಅದಾದ್ಮೇಲೆ ಏನ್ ಮಾಡಿದ್ರು, ಆ ಸ್ಟಾಕ್ ಮಾರಕ್ಕಾಗದೇ ಇರುವಂತ ಕಾಲದಲ್ಲಿ 17/1/25 ಮತ್ತೆ ನಿಮ್ಗೆ ಅಕ್ಕಿ ಕೊಡ್ತೀವಿ ಅಂತೇಳಿ ಹೇಳಿದ್ರು. ತಿಂಗಳು ಮಧ್ಯದಲ್ಲಿ ಅವರು ಹೇಳಿದಂತ ಸಂದರ್ಭದಲ್ಲಿ ಅಷ್ಟರವರೆಗೂ ಏನು ಮಾಡಿದ್ವಿ, ಯಾವಾಗ ಕೇಂದ್ರ ಸರ್ಕಾರ ಕೊಡಕ್ಕಾಗಿಲ್ಲ DBT ಮುಖಾಂತರ ಒಬ್ಬ ವ್ಯಕ್ತಿಗೆ 170ರಂತೆ ಪ್ರತಿ ತಿಂಗಳು 2023 ಜುಲೈಯಿಂದ 2024-25 ನಾವು ಕೊಡ್ತಾ ಬಂದ್ವಿ. DBT ಜನವರಿ 25-17ರಲ್ಲಿ ಒಂದು ಪತ್ರವನ್ನು ಬರೆದು ಇಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಹೇಳಿದ ಆದೇಶನ ಪಾಲನೆ ಮಾಡಬೇಕು ಅಂತೇಳಿ ಆ ಜನವರಿ ತಿಂಗಳಲ್ಲಿ ನಾವು ಅವರಿಗೆ ಪತ್ರ ವ್ಯವಹಾರ ಮಾಡಿ ರೇಟ್ ಏನು ಫಿಕ್ಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಇವೆಲ್ಲ ವ್ಯವಹಾರಗಳು ಮಾಡಬೇಕಾದ್ರೆ ಫೆಬ್ರವರಿ ಬಂತು. ಅಕ್ಕಿ ಕೊಡೋದಕ್ಕೆ ದುಡ್ಡು ಡಿಪಾಸಿಟ್ ಮಾಡಿದ್ವಿ. ಅವರು ಅಕ್ಕಿ ಕೊಡೋದು ಸ್ವಲ್ಪ ತಡ ಆಯಿತು. ಇದು ಟ್ರಾನ್ಸಿಟ್ ಪೀರಿಯಡ್ ಏನು ಜನವರಿ ಇತ್ತು, ಅದರಲ್ಲಿ ಅವರ ಆದೇಶದ ಮೇರೆಗೆ ನಾವು ಏನು ಕೊಡಬೇಕಂತ ಅಕ್ಕಿಯನ್ನು ಶುರು ಮಾಡಿದ್ವಿ. ಮತ್ತೆ 2 ತಿಂಗಳದು ಒಂದೇ ಸಾರಿ ಕೊಡಬೇಕಾಯ್ತು ಅಂತ 15 kg ಕೊಡುವಂಥ ಸಂದರ್ಭ ಮಾರ್ಚಿಯಲ್ಲಿ ಬಂತು. ಆದ್ರಿಂದ ನಮ್ಮ ಕಡೆಯಿಂದ ಏನು ವ್ಯತ್ಯಾಸ ಆಗಿಲ್ಲ. ಅವರು ಕೊಟ್ಟಂತ ಆದೇಶನ ಪಾಲನೆ ಮಾಡಿ ನಾವು ಅಕ್ಕಿಯನ್ನು ಕೊಡುವಂತ ಕೆಲಸ ಮಾಡಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ನನ್ನ ಕಡೆ 9 ಜಿಲ್ಲೆಗಳ ರಿಪೋರ್ಟ್ ಇದೆ. ಅವರು DDಗಳು ಕಳಿಸಿರ್ತಕ್ಕಂಥ ರಿಪೋರ್ಟ್ 9 ಜಿಲ್ಲೆದಿದೆ. ಅದರಲ್ಲಿ ಮಾನ್ಯ ಸಚಿವರಿಗೆ ಹೇಳಿದ್ರು, ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಜನವರಿ 2020 ಮಾಯಲ್ಲಿ ಫಲಾನುಭವಿಗಳಿಗೆ ಹಣದ ಬದಲಾಗಿ 5 kg ಅಕ್ಕಿ ಕೊಡಲು ಸರ್ಕಾರ ತೀರ್ಮಾನಿಸಿತು. ಮುಂದೆ ಫೆಬ್ರವರಿ 2025 ಮಾಯಿಂದ ಫಲಾನುಭವಿಗಳಿಗೆ ಅಕ್ಕಿ ಕೊಡಲು ಪ್ರಾರಂಭಿಸಲಾಗಿದೆ. ಅಂದ್ರೆ 2025 ಫೆಬ್ರವರಿಯಿಂದ ಅಕ್ಕಿಯನ್ನು ಕೊಡುವಂತ ಪ್ರಾರಂಭ ಮಾಡಿದ್ದಾರೆ. ನಾನು ಅದನ್ನು ಕೇಳಿಲ್ಲ, ಫೆಬ್ರವರಿಯಿಂದ ಅಕ್ಕಿ ಕೊಟ್ಟದ್ರ ಬಗ್ಗೆ ಪ್ರಶ್ನೆ ಇಲ್ಲ. ಆದ್ರೆ ಉಳಿದಿರ್ತಕ್ಕಂಥ ಜನವರಿ ತಿಂಗಳದ್ದು ಹಣನೂ ಇಲ್ಲ, ಅಕ್ಕಿನೂ ಇಲ್ಲ. ಕೇಂದ್ರ ಸರ್ಕಾರದ 5 kg ಅಕ್ಕಿ ಬಂದಿದೆ ಜನವರಿಗೆ, ಆದ್ರೆ ರಾಜ್ಯ ಸರ್ಕಾರದ್ದು 5 kg ಅಕ್ಕಿನೂ ಇಲ್ಲ, ಹಣನೂ ಇಲ್ಲ. ಹಾಗಾದ್ರೆ ಸುಮಾರು 657 ಕೋಟಿ ರೂಪಾಯಿ ಏನಾಯ್ತು, ಸರ್ಕಾರದ ಕಡೆ ಉಳಿತಾ? ಅದ್ರ ಬಗ್ಗೆ ಸ್ಪಷ್ಟೀಕರಣ ಬೇಕಲ್ಲ, ಏನಂತಂದೇಳಿ. 1,27,00,000 657 ಕೋಟಿ ರೂಪಾಯಿ ಆಗತ್ತಿದೆ. ಆ ಕಾಲದಲ್ಲಿ ಹಣ ನಾವು ಖರ್ಚು ಮಾಡಿಲ್ಲ, ಹಣ ಎಲ್ಲಿ ಹೋಗಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣನೂ ತೆಗೆದುಕೊಂಡಿಲ್ಲ. ನಾವು ಕೇಂದ್ರ ಸರ್ಕಾರ ಒಂದು ಆದೇಶ ಕೊಟ್ಟ ಮೇಲೆ ಅದನ್ನು ಪಾಲನೆ ಮಾಡೋದ್ರಲ್ಲಿ ಆ ತಿಂಗಳಲ್ಲಿ ಗ್ಯಾಪ್ ಆಗಿದೆ. ದುಡ್ಡು ತಗೊಂಡಿಲ್ಲ, ಹಂಚಿಕೆನೂ ಮಾಡಿಲ್ಲ. ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ, ಅಕ್ಕಿ ಕೊಡುವಂತ ಕೆಲಸ ಮಾಡಿದ್ವಿ. ಅಲ್ಲ ಮಾನ್ಯ ಅಧ್ಯಕ್ಷರೇ,
ಮಾನ್ಯ ಸಚಿವರು ಹೇಳ್ತಾ ಇದಾರೆ, ನಾನು ಸ್ಪಷ್ಟವಾಗಿ ಕೇಳಕತ್ತೀನಿ, ಜನವರಿ 2025 ಹಣವನ್ನು ಹಾಕ್ತಿರೋ ಅಕ್ಕಿ ಕೊಡ್ತಿರೋ ಯಾವ್ದಾರ ಸ್ಪಷ್ಟೀಕರಣ ಕೊಡ್ರಿ. ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ, ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡನ್ನು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅದು ಸ್ಪಷ್ಟೀಕರಣ ಸರ್ಕಾರದ ಕಡೆಯಿಂದ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ ಅಲ್ಲ, ಅದ 2 ಕೊಟ್ಟಿಲ್ಲ ಅಂತ ಸ್ಪಷ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು, ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ, ಅಕ್ಕಿಯನ್ನು ಕೊಡುವಂತ ಸರ್ಕಾರ ಕಡೆ ಆಗ್ಲಿಲ್ಲ. ಆ ಒಂದು ತಿಂಗಳಲ್ಲಿ ಸರ್ಕಾರ ಕೊಡ್ಲಿಲ್ಲ ಸಕಾಲಕ್ಕೆ ನಾವು ಅಕ್ಕಿ ಕೊಡೋದು. ಅಲ್ಲ ಸರ್, ಅಕ್ಕಿ ಕೊಡ್ಲಿಲ್ಲ ನೀವು 170 ರೂಪಾಯಿದಂಗೆ ಹಾಕ್ಬೋದಾಗಿತ್ತಲ್ಲ, ಏನ್ ಸಮಸ್ಯೆ ಸರ್ಕಾರಕ್ಕೆ? ಆದೇಶ ಕೊಟ್ರೆ ಏನೇ ಅಲ್ಲ, ಜನವರಿ ಒಳಗೆ ಅಲ್ಲಲ್ಲ ಮಾನ್ಯ ಅರ್ಥ ಮಾಡ್ಕೊಳ್ಳಿ, ಅವ್ರ ಆದೇಶ ಕೊಟ್ಟ ಮೇಲೆ ನಾವು ಅಕ್ಕಿ ಕೊಡಕ್ ರೆಡಿ ಇದ್ರು ಕೂಡ ತಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ ಅಂತ ಆಗ್ತದೆ. ಅದು ಅವಕಾಶ ಆಗ್ಬಾರ್ದು ಅಂತ ಅವ್ರ ಆದೇಶ ಪಾಲನೆ ಮಾಡಿದ್ವಿ. ಓಕೆ. ಅಲ್ಲ ಮಾನ್ಯ ಆಯ್ತು, ಮತ್ತೆ ಬೇರೆ ಹೇಳ್ತೇನೆ ಸರ್, 1 ಮಿನಿಟ್. ಇದು ಹೆಂಗ ಗೃಹಲಕ್ಷ್ಮಿ ಇನ್ನೊಂದು ಮತ್ತೊಂದು ಆಯ್ತು, ಸುಮ್ಮನೆ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ರಾಜ್ಯದ ಜನರಿಗೆ ಅಕ್ಕಿ ಕೇಂದ್ರ ಸರ್ಕಾರ ಸರಿಯಾಗಿ ಹೆಚ್ಚು ಕಮ್ಮಿ ಆಗಿದೆ. ಒಪ್ಪಿದ್ದಾರೆ, ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಚರ್ಚೆ ಇನ್ನೊಂದು ದಿವಸ ನಿಮ್ಮ ಚರ್ಚೆ ಮಾಡಿಸಿ ಅದನ್ನೆಲ್ಲ ಇಟ್ಕೊಂಡು ಚರ್ಚೆ ಮಾಡಿ. ನೀವು ಈಗ ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳು. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದೇ ನಿಮಿಷ ಲಿಖಿತದವ್ರು ಆನ್ಸರ್ ಮಾಡ್ಲಿ. ಟಿವಿ ಮಾಧ್ಯಮಗಳಲ್ಲಿ ಏನ್ ಸುದ್ದಿ ಬರ್ತಾ ಇದೆ ಅಂತ ಕೇಳಿದ್ರೆ, ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ, ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ, ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಿ ಬರ್ತಾ ಇದೆ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ನಿಮ್ದು ಬೇರೆ ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ, ಹೌದಾ ಅಂತ ಕೇಳಿ ಸನ್ಮಾನ್ಯ ಸಭಾಧ್ಯಕ್ಷ ಮುಗಿಸಿ. ಇದು ಹೇಳ್ತೀನಿ ನಾನು, ಅದು ಫಸ್ಟ್ ಹೇಳಿ, ಆದ್ಮೇಲೆ ಅದಕ್ಕೂ ಉತ್ತರ. ಆಯ್ತು, ಫಸ್ಟ್ ಇದು ಹೇಳಿಬಿಡಿ. ಅಲ್ಲ, ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್ ಈಗ ಹೇಳ್ತೀನಿ. ದಿನಾಂಕ 29/1/26 3ನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಕೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು, ಸತ್ಯಕ್ಕೆ ದೂರ. ನಾನು ಟಿವಿಯಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ, 1 ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ 1 ನ್ಯೂಸ್, ಮಧ್ಯಾಹ್ನ 1 ನ್ಯೂಸ್, ಸಾಯಂಕಾಲ 1 ನ್ಯೂಸ್, 3 ನ್ಯೂಸ್ ಇತ್ತು. ಈಗ 1 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು. ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವ್ರು ತೋರಿಸಿ ಎಲ್ಲಿ ನಾನು ಹೇಳಿದ್ದೀನಿ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ತರ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡ್ಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಮತ್ತೆ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ. ಓಕೆ. ಈಗ ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಮುಂದಿರುವ ಪತ್ರಗಳು ಅಲ್ಲ ಸಭೆಯ ಮುಂದೆ ಇಡುವ ಪತ್ರಗಳು. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿ ಅವರು ಭಾರತದ ಸಂವಿಧಾನದ 151 ಅನುಚ್ಛೇದ ಮೇರೆಗೆ ಭಾರತದ ಲೆಕ್ಕ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನ ಮೇಲಿನ ಕಾರ್ಯನಿರ್ವಹಣಾ ಲೆಕ್ಕ ಪರಿಶೋಧನೆ ವರದಿ ವಾಣಿಜ್ಯ 2025 ವರದಿ ಸಂಖ್ಯೆ 10, ಸ್ಮಾರ್ಟ್ ಸಿಟಿ ಮಿಷನ್ ಅನುಷ್ಠಾನದ ವರದಿ ಕಾರ್ಯನಿರ್ವಾಹಕ ಲೆಕ್ಕ ಪರಿಶೋಧನೆ ವರದಿ ಸಿವಿಲ್ 2025 ವರದಿ ಸಂಖ್ಯೆ 11 ಇವೆರಡನ್ನೂ ಕೂಡ ಮಂಡಿಸುತ್ತಿದ್ದೇನೆ. ಈಗ ರಾಜ್ಯಪಾಲ ಭಾಷಣಕ್ಕೆ ಸಂಬಂಧಿಸಿದ ವಂದನಾರ್ಪಣಾ ಪ್ರಸ್ತಾವ ನೋಡಿ, ವಿನಯ್ ಕುಮಾರ್ ಅವರು ಮಾತಾಡ್ತಾರೆ. ಅದಕ್ಕಿಂತ ಮುಂಚೆ ಒಂದೇ ಒಂದು ಗಂಭೀರವಾದ ಒಂದು ವಿಚಾರ. ಇವತ್ತು ಎಲ್ಲಾ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿದೆ. ಅಲ್ಲ, ಒಂದು ನಿಮಿಷ, ಇವತ್ತು ಸರ್ಕಾರ ನಡೀತಾ ಇರೋದು ಜನಸಾಮಾನ್ಯರ ತೆರಿಗೆ ಹಣದಲ್ಲಿ. ಈ ಅಡ್ವರ್ಟೈಸ್ಮೆಂಟ್ ಕೇಂದ್ರ ಸರ್ಕಾರದ ಕಾಯ್ದೆ ವಿರುದ್ಧ ತರದು. ಕಾಂಗ್ರೆಸ್ ಪಕ್ಷ ಕೊಟ್ಟಿದ್ರೆ ಏನ್ ತೊಂದರೆ ಇಲ್ಲ, ಕೊಡ್ಲಿ. ಆದ್ರೆ ಗ್ರಾಮೀಣಾಭಿವೃದ್ಧಿ
ಮತ್ತು ಪಂಚಾಯತ್ ರಾಜ್ ಇಲಾಖೆ ಈ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿಬಿ ಗ್ರಾಮ್ಜಿ ಗ್ರಾಮ ಪಂಚಾಯತಿ ಅಧಿಕಾರಗಳ ಅಧಿಕಾರ ಉದ್ಯೋಗ ಖಾತ್ರಿಯ ಮರಣ ಶಾಸನ ಅಂತ ಕೊಟ್ರೆ ಇದು ಸ್ಪಷ್ಟವಾಗಿ ಸಾರ್ವಜನಿಕರು ಕೊಟ್ಟಿರುವ ತೆರಿಗೆ ಹಣದ ಲೂಟಿ ಇದು. ತಮ್ಮ ಅಪಪ್ರಚಾರಕ್ಕೋಸ್ಕರ, ತಮ್ಮ ಪ್ರಚಾರದ ಗೀಳ್ಗೋಸ್ಕರ, ಸೇಡಿನ ರಾಜಕಾರಣಕ್ಕೋಸ್ಕರ ಸಾಮಾನ್ಯ ಜನ ತೆರಿಗೆ ಕಾಂಗ್ರೆಸ್ ಪಕ್ಷದವ್ರು ಕೊಡ್ಲಿ. ಹಿರಿಯ ಸದಸ್ಯರಿದ್ದೀರಿ, ಸರ್ ಡಿಪಾರ್ಟ್ಮೆಂಟ್ ಹಾಕೊಡೋದು ಒಂದು ಗ್ರಾಮೀಣ ಕಳ್ಳ ಸರ್ಕಾರ ಇದು. ಆಯ್ತವ, ಯಾರೆಲ್ಲ ಅವರು ಮಾತಾಡ್ತಾರೆ, ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ, ಈಗ ಎದ್ದು ನಿಂತು ಏನ್ ಮಾಡ್ತಾರೆ ನೀವು? ನಿಮ್ದೊಂದು ಅಡ್ವರ್ಟೈಸ್ಮೆಂಟ್, ಅವ್ರು ಮಾತ್ರ ಉತ್ತರ ಕೊಟ್ಟಿದ್ದಾರೆ. ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್, ನೀವೊಂದು ಅಡ್ವರ್ಟೈಸ್ಮೆಂಟ್ ನಿಮ್ದು ಅವ್ರು ಉತ್ತರ ಕೊಡ್ತಾರೆ. ಅದನ್ನು ಹೇಳಿದಾರಲ್ಲ, ಅವ್ರು ಹೇಳಿದ್ದಾರೆ. ಅದನ್ನು ಏನಂತ ಹೇಳಿದ್ದಾರೆ ಸುರೇಶ್ ಕುಮಾರ್ ಹೇಳಿದ್ದಾರೆ. ನಿಮ್ಮ ಪರವಾಗಿ ಅವ್ರು ಮಾತಾಡಿದ್ದಾರೆ, ನಿಮ್ಮ ಮತ್ತೆ ಮಾತಾಡ್ತೀವಿ. ಮಂತ್ರಿಗಳೇ, ಈ ವಿಚಾರ ಇಲ್ಲಿ ಮೇಲ್ಗಡೆ ಕರ್ನಾಟಕ ಸರ್ಕಾರದ ಎಂಬ್ಲೆಮ್ ಹಾಕಿ ಅಡ್ವರ್ಟೈಸ್ಮೆಂಟ್ ಪ್ರಕಟಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಎಲ್ಲಿ ಯಾವ ಮಟ್ಟ ಹೋಗ್ತಾ ಇದೆ? ಮಂತ್ರಿಗಳೇ, ಯಾರ ಪುನ್ ದೊಡ್ಡ ಬಿಡುಗಡೆ ಆಗಿಲ್ಲ. ನೀವೆಂತ ಅಡ್ವರ್ಟೈಸ್ಮೆಂಟ್, ಕಾಂಗ್ರೆಸ್ ಬರುತ್ತೆ. ಕಾಂಗ್ರೆಸ್ ಪಾರ್ಟಿಯಿಂದ ಬೇಕಾದ್ರೆ ಬೇಡವಾ? ಅಧ್ಯಕ್ಷರೇ, ಇದು ಕೇಂದ್ರ ಮತ್ತೆ ರಾಜ್ಯದ ಎರಡೂ ಪಾಲಿದೆ. ಈಗ ಕೇಂದ್ರ ಸರ್ಕಾರದ ಬಗ್ಗೆ ಈಗ ಅವೇಳನೆ ತಂದಿರ್ತಕ್ಕಂಥ ಒಂದು ಇದನ್ನ ಇವರು ಅವೇಳನ ಮಾಡಿ ಇವರು ಎಲ್ಲ ಪ್ರಕಟಣೆ ಕೊಡ್ತಾರೆ ಅಂದ್ರೆ ಇವ್ರು ಯಾವ ತರ ಮಾಹಿತಿನ ಸಂದೇಶನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಕೊಡ್ತಾ ಇದಾರೆ ಅಂತಕ್ಕಂಥದ್ದು ಇಲಾಖೆ ಇಲ್ಲ. ಅವ್ರ ಪಕ್ಷದ ವತಿಯಿಂದ ಕೊಟ್ಟಿದ್ರೆ ನಮ್ಗೇನ್ ಸಂಶಯ ಇದಿಲ್ಲ. ಅವರು ಇಲಾಖೆನಲ್ಲಿ ಹೆಂಗ್ ಇದನ್ನ ತರ್ಲಿಕ್ಕೆ ಸಾಧ್ಯ? ದಯಮಾಡಿ ವಾಪಸ್ ತಗೋಬೇಕು. ಸರ್ಕಾರದ ಅನುದಾನ ಇದನ್ನ ತೆರಿಗೆ ಹಣನ ಈ ತರ ಎಲ್ಲ ಲೂಟಿ ಮಾಡಬಾರ್ದು ಅಂತ ಇಲಾಖೆ. ಅಧ್ಯಕ್ಷರೇ, ಒಂದ್ ನಿಮಿಷ. ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗ್ ಉಳಿಲಿಕ್ಕೆ ಸಾಧ್ಯ ಇದೆ? ಇವ್ರದ್ದು ಏನಾರ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡ್ಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಗ್ರಾಮೀಣಾಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನ ವಾಪಸ್ ಕೇಂದ್ರ ಏನೋ ರಾಜ್ಯ ಸರ್ಕಾರ ಪಕ್ಕಕ್ಕೆ ತುಂಬ್ಕೋಬೇಕು. ಇಲ್ಲಾಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ಏನು ಅಂತದನ್ನ ತಾವು ಅವ್ರಿಗೆ ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೋತೇನೆ. ಮಾನ್ಯ ಅಧ್ಯಕ್ಷ, ನಾವು ಒಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರೋಂಥವ್ರು. ಒಂದ್ ನಿಮಿಷ ಸರ್, ನೀವು ಮುಗಿಸಿ. ಇವಾಗ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ. ನಮ್ಗೆ ಕೊಡ್ಬೇಕಾಗ ಹಣ ಕೊಡೋದಿಲ್ಲ. ನಮಗೆ ಸುಪ್ರೀಂ ಕೋರ್ಟಿನ ಹಣ ತರಬೇಕಾಗ್ತದೆ. ಅವಾಗ ಒಕ್ಕೂಟದ ವ್ಯವಸ್ಥೆ ನಮ್ಗೆ ಜ್ಞಾಪಕ ಆಗೋದಿಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ಅವಾಗ ಏನ್ ಮಾತಾಡೋದಿಲ್ಲ. ಈಗ ಸಡನ್ ಆಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನೀಲ್ ಅವ್ರು ಮಾಡ್ತಾವ್ರೆ. ಸರಿ, ಬಹಳ ಸಂತೋಷ ಸರ್. ವೆರಿ ಗುಡ್, ವೆರಿ ಗುಡ್. ಪುನ್ನಣ್ಣವರು ಬಹಳ ಕೋಆಪರೇಟಿವ್ ಫೆಡರಲಿಸಂ ಅಂತ ತುಂಬಾ ಮಾತಾಡಿದ್ರಲ್ಲ. ಈ ಅಡ್ವರ್ಟೈಸ್ಮೆಂಟ್ ಅದಕ್ಕೆ ಉದಾಹರಣೆನಾ? ಒಂದ್ ನಿಮಿಷ ಬಹಳ ಎಷ್ಟೆಲ್ಲ ಅವರು ಕೋಆಪರೇಟಿವ್ ಫೆಡರಲಿಸಂ ಅಂತ 100% ಸತ್ಯ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಹೇಗೆ ಈ ರೀತಿ ನೀವು ಹೇಳ್ತಾ ಇದ್ದೀರಲ್ಲ, ಮಾತಾಡಾಗ್ಲೇ ಆಯ್ತು.
ಸುರೇಶ್ ಕುಮಾರ್ ಮಾತಾಡಿ ನೀತಿ ಆಯೋಗ ಮಾತಾಡಪ್ಪ, ನೀತಿ ಆಯೋಗ ಸಭೆಗೆ ಹೋಗೋದಿಲ್ಲ, ಇಲ್ಲಿ ಬಂದು ಹೋಗಾಡ್ತೀರಾ? ಇದೇ ಮತ್ತೆ ಅಡ್ವೈಸರಿ ಕಮಿಟಿ ಇದು ಮಾತಾಡ್ಲಿ ಮತ್ತೆ ಉತ್ತರ ಕೊಡಿ. ನೀತಿ ಆಯೋಗ ಈಗ ಪ್ಲಾನಿಂಗ್ ಕಮಿಷನ್ ಅಲ್ಲಿ ಏನೇ ಪಾಸ್ ಆದ್ರೂ ಕೂಡ ಫೈನಾನ್ಷಿಯಲ್ ಬೈಂಡಿಂಗ್ ಇರ್ತಾ ಇತ್ತು. One second. But ನೀತಿ ಆಯೋಗ is only advisory. It is not bound by finance department. ಸರ್, ಈಗ ಕೇಂದ್ರ ಸರ್ಕಾರ ಮಾಡಿದಂತ ಒಂದ್ ನಿಮಿಷ, ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಕಾಯ್ದೆಯನ್ನ ರಾಜ್ಯ ಸರ್ಕಾರ ತನ್ನ ಇಲಾಖೆಯ ಹಣದಿಂದ ಇವತ್ತು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ. ಆಯ್ತು, ಇವರು ಅದಕ್ಕೇನೋ ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ನಾನು ಕೇಳ್ತೀನಿ ನಿಮಗೆ, ನಾಳೆ ರಾಜ್ಯ ಸರ್ಕಾರದ ಯಾವ್ದೋ ಒಂದ್ 2 ಕಾನೂನು ಬರುತ್ತೆ. ನಮ್ದೇ ಬೆಂಬಲಿತ ಗ್ರಾಮ ಪಂಚಾಯತಿಗಳಿದೆ, ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯಿತಿಗಳು ನಗರಸಭೆಗಳಿದೆ. ನಾವಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಒಪ್ಕೊಳ್ಳಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಗಳು ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನಾವು ಅನುಮತಿ ಕೊಡ್ತೀರಾ? ನಾವು ಪಿಡಿಒಗಳಿಗೆ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀವಿ, ಒಪ್ಕೋತೀರಾ ನೀವು? ಗ್ರಾಮೀಣ ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ್ದೋ ರಾಜ್ಯ ಸರ್ಕಾರದ ಯೋಜನೆಗೆ ನಮ್ದು ವಿರೋಧ ಇದೆ ಅಂತೇಳಿ ನಮ್ಮ ನಗರಸಭೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಪಿಡಿಒ ನಿಮ್ಮ ಆಯುಕ್ತರು ಒಪ್ತಾರ? ಒಕ್ಕೂಟದ ವ್ಯವಸ್ಥೆ ಅಂದಾಗ ಒಂದಕ್ಕೊಂದು ಲಿಂಕ್ ಇದು. ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಹೆಂಗೆ ಪುರಸಭೆ ಗ್ರಾಮ ಪಂಚಾಯಿತಿಗಳಂಗೆ ಒಪ್ಕೊಳ್ಳುತ್ತೋ ಕೇಂದ್ರ ಸರ್ಕಾರದ ಕಾನೂನನ್ನು ಒಪ್ಕೋಬೇಕು. ನಿಮ್ ಸರ್ಕಾರ ನಾಳೆ ಮಾನ್ಯ ಅಧ್ಯಕ್ಷ ನೀವು ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಇದನ್ನ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಾ? ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ 25 ಗ್ರಾಮ ಪಂಚಾಯತಿಗಳಿದೆ, ಮುನ್ಸಿಪಾಲಿಟಿಗಳಿದೆ, ಪಟ್ಟಣ ಪಂಚಾಯತಿಗಳಿದೆ. ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದು ನಿರ್ಣಯ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ, ನೀವು ಒಪ್ಪಿಗೆ ಕೊಡ್ತೀರಾ? ಅದಕ್ಕೆ ಎಷ್ಟು ದುಡ್ಡು ಕೊಡ್ತೀರಾ ಅದಕ್ಕೆ ನೀವು? ಹೇಳಿದ್ರಲ್ಲ ಈಗ. ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಂದೇ ನಿಮಿಷ ಮಾನ್ಯ ಸಭಾಧ್ಯಕ್ಷ, ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥವ್ರು 650 ಬಾರ್ಲೈಸೆನ್ಸ್ ಕೊಟ್ಟಿದ್ದಾರೆ. ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕಂಥ ಯೋಗ್ಯತೆ ಸರ್ಕಾರಕ್ಕಿದೆ, ಅದನ್ನ ಉತ್ತರ ಕೊಡ್ಲಿ. ಬಾರ್ಲೈಸೆನ್ಸ್ ಕೂಡ ಕೊಟ್ಟಿದ್ದಾರೆ, ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ. ಏನ್ ಯೋಗ್ಯತೆ ಇದೆ ಅವ್ರು ಮಾತನಾಡಕ್ಕೆ? ಗುಜರಾತ್ ಮೇಲೆ ಅನಧಿಕೃತವಾಗಿ ಎಷ್ಟು ಮಾರಾಟ ಆಗ್ತಾ ಇದೆ ತಿಳ್ಕೊಳ್ಳಿ. ಕರ್ನಾಟಕದ ಮಾತನಾಡಿದ್ರೆ ಕರ್ನಾಟಕದ ಮಾತಾಡಿ ಸರ್. ಅಧ್ಯಕ್ಷರೇ, ನಕಲಿ ಗಾಂಧಿಗೆ ಗೌರವ ಕೊಡುವ ಸಲುವಾಗಿ ಈ ಒಂದು ಮನ್ರೇಗಾವನ್ನು ಎಬ್ಬಿಸ್ತಾ ಇದ್ದಾರೆ. ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ, ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ. ಆದ್ರೆ ಈ ದೇಶದಲ್ಲಿ ನಕಲಿ ಸುನೀಲ್ ಕುಮಾರ್ ಅವರು ಕೆಲಸ ಚರ್ಚೆ ಆಗ್ಲಿ. ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೇಬೇಕು ಅಂತ ಹೇಳಿದ್ರು. ಈಗ ಈ ದೇಶದಲ್ಲಿ ಫಾರ್ಮ್ ಲಾಗಳು ಮಾಡಿದ್ರು, ಯಾರು ಒಪ್ಕೊಂಡ್ರ? ಅಲ್ಲ, ಆ 3 ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ? ನಾವು ವಿರೋಧ ಮಾಡ್ಲಿಲ್ವಾ? ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ? ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿಲ್ವಾ? ವ್ಯವಸ್ಥೆಯಲ್ಲಿ ಕೇಳಿ, ಕಾಮಾಧಿಕವಾಗಿ ನಾವು ಅದನ್ನು ವಿರೋಧ ಮಾಡುದು, ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು, ಸಾಕಷ್ಟು ರಾಜ್ಯಗಳಲ್ಲಿ ವಿರೋಧ ಆಯ್ತು. ದೆಹಲಿಯಲ್ಲಿ 1 ವರ್ಷ ಕಾಲ ರೈತರು ವಿರೋಧ ಮಾಡುದು, ನೀವು ತಿರುಗಿ ಕೇರೆ ಮಾಡ್ಲಿಲ್ಲ. ನೀವು ಅಂತಿಮವಾಗಿ ಯಾವ ಸರ್ಕಾರ ಒಂದ್ ನಿಮಿಷ ಕೇಳಿ. ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗುತ್ತೆ, ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ, ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದೆ, ಹೇಳೋದಕ್ಕೆ ಹಕ್ಕಿಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಳಿತದ ಗ್ರಾಮ ಪಂಚಾಯತ್ ಸಭಾಧ್ಯಕ್ಷರೇ, ಅವರ ಆಡಳಿತದ ಗ್ರಾಮ ಪಂಚಾಯತಿಗೆ ಅವ್ರು ಹೋಗ್ಲಿ,
ಅವ್ರಿಗೆ ಅಲ್ಲಿ ಹೋಗಿ ಹೇಳಿ ಕೇಂದ್ರ ಸರ್ಕಾರ ನಿಮಿಷ ಕೇಳಿ ಶೆಟ್ಟಿ ಅವರೇ ನಿಮಿಷ ಕೇಳಿ ಅಲ್ಲ ಈಗ ಸುನಿಲ್ ಅವ್ರು ಹೇಳಿದಾಗೆ ಅವರ ಗ್ರಾಮ ಪಂಚಾಯತಿಗೆ ಹೋಗ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಹಿಂದೆ ಕೇಂದ್ರ ಸರ್ಕಾರ 100% ದುಡ್ಡು ಕೊಡ್ತಾ ಇತ್ತು ಈಗ ಕೇಂದ್ರ ಸರ್ಕಾರ 60% ಮಾತ್ರ ಕೊಡ್ತೀವಿ ಅಂತ ಹೇಳಿದರೆ ಇದರ ಪರವಾಗಿ ನಾವು ನಿಲ್ಬೇಕು ಅಂತ ಅವ್ರು ಹೋಗಿ ಹೇಳಿ ಮನೆ ಸಭಾಧ್ಯಕ್ಷರೇ ಇವರು ಮಾತಾಡಿ ನಾವು ನಾವು ಈ ಕಾರ್ಯಕ್ರಮ ಶ್ಯಾಮಪ್ರಕಾಶ್ ಪಾಟೀಲ್ ಅವ್ರು ಉತ್ತರ ಕೊಡ್ಲಿ ಸರ್ ಶ್ಯಾಮಪ್ರಕಾಶ್ ಪಾಟೀಲ್ ಸರ್ ಯು ಕ್ಯಾನ್ ಡಿಕ್ಟೇಟ್ ಕಮ್ಸ್ ಟು ದ ಗವರ್ನಮೆಂಟ್. ಈಗ ಉತ್ತರ ಕೊಡ್ಲಿ. ಪ್ರಶ್ನೆ ಇರೋದು ಒಕ್ಕೂಟದ ವ್ಯವಸ್ಥೆದು ವೈಲೇಷನ್ ಆಗಿದೆ. ಏನು ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ಒಪ್ಕೋಬೇಕು ಕೈ ಕಟ್ಕೊಂಡಿ ಅಂತ ಹೇಳ್ತಾ ಇದ್ರೆ ಅದ್ರ ವಿರುದ್ಧ ಮಾತನಾಡಬಾರ್ದು, ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಇಲಾಖೆಯಿಂದ ಅಂತ ಹೇಳ್ತಾರೆ. ಈಗ ಸುನಿಲ್ ಅವ್ರು ಮಾತನಾಡಬೇಕಾದ್ರೆ ಕೇಳಿದ್ರು ಡೈರೆಕ್ಷನ್ಸ್ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ. ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ಆಕ್ಟ್ ಇಸ್ ವೆರಿ ಟೈಟ್. ವಿ ಕ್ಯಾನ್ ಓನ್ಲಿ ಅಡ್ವೈಸ್. ಅವ್ರು ಇಷ್ಟ ಇದ್ರೆ ಪಂಚಾಯತ್ ನಲ್ಲಿ ಇಟ್ಕೊಂಡು ಮಾಡ್ತಾರೆ, ಇಲ್ಲಾಂದ್ರೆ ಬಿಡ್ತಾರೆ. ಆಮೇಲೆ ಪಂಚಾಯತ್ ಹಣ ಖರ್ಚು ಮಾಡಬೇಕು ಅಂದ್ಬಿಟ್ಟು ಅವ್ರದಾದಂತ ಮಾನದಂಡ ಇದೆ, ನಂಬರ್ 1. ನಂಬರ್ 2, ಈಗ ತಾವು ಹೇಳಿದ್ರಿ ಕೇಂದ್ರ ಸರ್ಕಾರ ಇದು ಒಂದು ಕ್ರಾಂತಿಕಾರಿ ಕಾಯ್ದೆ ತಂದಿದೆ, ಅನುಷ್ಠಾನ ತರಬೇಕು ಅಂತ. ವಾಟ್ ಡಸ್ ಆರ್ಟಿಕಲ್ 258 ಸೇ ಸರ್? ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ 258 ಏನ್ ಹೇಳ್ತದೆ ಅಂದ್ರೆ, ಕೇಂದ್ರ ಪುರಸ್ಕೃತ ಯೋಜನೆಯನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಮ್ಯಾಂಡೇಟ್ ಮಾಡ್ತಾ ಇದ್ದಾಗ ನೀವು ಫೈನಾನ್ಷಿಯಲಿ ಇರ್ಬೋದು, 60 ಇರ್ಬೋದು, ನೀವು ರಾಜ್ಯ ಸರ್ಕಾರ ಕನ್ಸಲ್ಟೇಷನ್ ಮಾಡಬೇಕು. ಅಕಸ್ಮಾತ್ ರಾಜ್ಯ ಸರ್ಕಾರ ಅದನ್ನ ತಿರಸ್ಕಾರ ಮಾಡಿದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರ ಪೇಪರ್ ಅಲ್ವಾ, ಅವರು ಪೇಪರ್ ಸ್ಪೀಕ್ಸ್ ಆನ್ ದ ಫೈನಾನ್ಷಿಯಲ್ ಕಮಿಷನ್ ಫಾರ್ಮೇಶನ್. ಅವರು ನಮ್ಮ ಟ್ಯಾಕ್ಸಸ್ ಎಷ್ಟು ಡೆವಲಪ್ ಮಾಡಬೇಕು, ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಎಷ್ಟು ಹೋಗ್ಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ. ಆ ರಿಪೋರ್ಟ್ ಅವರು ಬಂದು ಇಲ್ಲಿ ನಮ್ಗೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡಬೇಕಾದ್ರೆ ನಮ್ಮ ತೆರಿಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ, ಲೋಕಲ್ ಬಾಡೀಸ್ ಇಂದ ಎಷ್ಟು ಬರ್ತಾ ಇದೆ, ಪಂಚಾಯತ್ ಇಂದ ಎಷ್ಟು ಬರ್ತಾ ಇದೆ, ಅವೆಲ್ಲಾನು ಲೆಕ್ಕ ಹಾಕಿ CFI ಗೆ ಕೊಟ್ಟು ಅಲ್ಲಿಂದ ಡಿವಲ್ಯೂಷನ್ ಆಗುತ್ತೆ. ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲೂ ಕೂಡ ಇಂತ ಒಂದು ಕ್ರಾಂತಿಕಾರಿಯಾದಂತಹ ಬಿಲ್ ಬರ್ತಾ ಇದೆ, ಇದ್ರ 40% ನೀವು ಕೊಡಬೇಕಾಗಿದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ. ಸೆಕೆಂಡ್ ವೈಲೇಷನ್. ಥರ್ಡ್ ವೈಲೇಷನ್ ಆರ್ಟಿಕಲ್ 21 ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್. ಈ ಅಡ್ವರ್ಟೈಸ್ಮೆಂಟ್ ಕಾನೂನನ್ನ ಜಾರಿಗೆ ತರಬೇಕಾದ್ರೆ
ಡೆಲ್ಲಿ ಪೇಪರ್ನಲ್ಲೂ ಹಾಕ್ತೀನಿ. ಅದು ನನ್ನ ಹಕ್ಕು. ನಮ್ಮ ತೆರಿಗೆ ನಮ್ಮ ಜನರಿಗೆ ಮೋಸ ಆಗ್ತಾ ಇದೆ. ಕನ್ನಡಿಗರಿಗೆ ಬೆವರು ಬೇಕು, ಅವರ ತೆರಿಗೆ ಬೇಕು, ಅವ್ರ ಸಾಮರ್ಥ್ಯ ಬೇಕು. ಆದ್ರೆ ಕೇಳ್ಕೊಂಡಿರ್ಬೇಕು. ಸಭಾಧ್ಯಕ್ಷರೇ ಅವರು ಉತ್ತರ ಕೊಟ್ಟಿದ್ದಾರೆ, ನಾಳೆ ಕೂಡ ಆಗ್ತಾರೆ ಅಂತ ಹೇಳಿ ರೆಸಲ್ಯೂಷನ್ ಪಾಸ್ ಮಾಡಿಸಿ ನೋಡಿ ಚೆನ್ನಾಗಿದೆ ಅಂತ ಮಾಡಿಸಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಸಿ. ಈಗ ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಹೇಳ್ಬಿಡ್ಲಿ. ನಾನು ಹೇಳ್ದಂಗೆ ಅವ್ರು ಹೇಳ್ಬಿಡ್ಲಿ. ನೀತಿ ಆಯೋಗ, ಸೆಂಟ್ರಲ್ ಕಮಿಷನ್, ಫೈನಾನ್ಸ್ ಕಮಿಷನ್ ಆಗೋದಿಲ್ಲ. ಈಗ ಕಾನೂನು ಈಗ ಯಾವ ಕಾನೂನು ಉಲ್ಲಂಘನೆ ಅಲ್ಲ. ಇಟ್ಸ್ ಕ್ವಶನ್ ಆಫ್ ನಾನು ಆಳುವ ಪಕ್ಷ ಬೇರೆ, ಸರ್ಕಾರ ಬೇರೆ. ದಯವಿಟ್ಟು ಸರ್ಕಾರವಾಗಿ ವರ್ತಿಸಬೇಕು. ಸರ್ಕಾರ ಆಳುವ ಪಕ್ಷ ಕೇವಲ ರಾಜಕೀಯ ಉದ್ದೇಶಕ್ಕೋಸ್ಕರ ಇಲಾಖೆ ಮುಖಾಂತರ ಜಾಹೀರಾತು ಕೊಡೋದಿದೆಯಾ? ಇದು ಅಕ್ಷಮ್ಯ ಅಪರಾಧ. ನಾಡಿದ್ದು ಕೂತ್ಕೊಳ್ಳೀಗ ಶ್ಯಾಮಪ್ರಕಾಶ್ ಪಾಟೀಲ್ ಸಾರ್ವಜನಿಕ ಹಣವನ್ನ ಇವರು ವೈಯಕ್ತಿಕ ಉಪಯೋಗ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯ ಸರ್ಕಾರ ಕೊಡ್ತಾ ಇರೋದು ನಿಮ್ಗೆ ಕನ್ನಡ ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಮುಗಿಯಿತು. ಯಾವ ಕಾನೂನು ಸನ್ಮಾನ್ಯ ಅಧ್ಯಕ್ಷರೇ, ಹೇಗಿದೆ ನಮ್ ಕಡೆ ನೋಡ್ರಿ, ಕೇಂದ್ರ ಸರ್ಕಾರದ ಕನ್ನಡಿ ಆಗಿದೆ. ಅದಕ್ಕೆ ಇವರಿಗೆ ಉತ್ತರ ಕೊಡಕ್ ಆಗ್ತದೆ. ಯಾವ ಈಗ ಆಯ್ತು ಏನ್ ಮಾಡ್ತೀಗ ಏನ್ ಮಾತಾಡಿ ನಮ್ಮ ಪಕ್ಷದ ಪ್ರಚಾರಕ್ಕಾಗಿ ಈಗ ಕೂತ್ಕೊಳ್ಳೋ ಬನ್ನಿ. ಸರ್ಕಾರ ಏನ್ ಮಾಡ್ತೀರಿ? ಒಂದ್ಸ ಕೂತ್ಕೊಳ್ಳಿ. ಆಯ್ತು ಒಂದ್ ಸೆಕೆಂಡ್ ಮಂತ್ರಿ ಈಗ ನಾಳೆ ಕೊಡ್ತೀನಿ, ನಾಳೆ ಕೊಡ್ತೀನಿ, ಇವತ್ತು